ಪಂಚಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಕಿರಿಯರಲ್ಲಿ ಹಿರಿತನವ ಕಾಣುವ, ಅರಿಯದನ್ನು ಅರುವಾಗಿಸಿ ತೋರುವ. ಕಿರಿಯರಲ್ಲಿ ಹಿರಿತನವ ಕಾಣುವ, ಅರಿಯದನ್ನು ಅರುವಾಗಿಸಿ ತೋರುವ. ತೋರಿದನ್ನು ಕುರುವಾಗಿಸಿ ಕರಸ್ಥಲಕ್ಕೆ ನೀಡುವ. ತೋರಿದನ್ನು ಕುರುವಾಗಿಸಿ ಕರಸ್ಥಲಕ್ಕೆ ನೀಡುವ. ಕಸದಲ್ಲಿ ರಸವನ್ನು ಬೆರೆಸುವ ಹಿರಿಭಾವ, ರಸದಲ್ಲಿ ಸಮರಸವ ಬೆರೆಸುವ ಸಮಭಾವ. ಸಮರಸದಲ್ಲಿ ಶಿವ ಸಮತೆ ಕಾಣುವ ವೀರ ಶೈವರ ಶ್ರೀ ಶಿವ. ಶ್ರೀ ಶಿವಾಚಾರ್ಯರಿಗೆ ವಂದನೆ. ಉಣುವ ಅನ್ನ ಶಿವ ಪ್ರಸಾದವೆನ್ನುವ, ಕುಡಿಯುವ ಜಲಪಾದೋದಕವೆನ್ನುವ. ಶಿಲೆಯಲ್ಲಿ ಶಿವನ ರೂಪವನ್ನು ಕಂಡು ಬಾಗುವ. ಶಿಲೆಯಲ್ಲಿ ಶಿವನ ರೂಪವನ್ನು ಕಂಡು ಬಾಗುವ. ಹೆಣ್ಣಿನಲ್ಲಿ ತಾಯಿ ಶಕ್ತಿಯನ್ನೇ ಕಾಣುವ. ಆ ಶಕ್ತಿ ಶಿವನಲ್ಲಿ ಇರಿಸಿ ನೆನೆಯುವ. ನೆನೆದಂತ ಮನನ ಮಾಡಿ ಕೊಳ್ಳುವ ವೀರ ಶೈವರ ಶ್ರೀ ಶಿವ. ಶ್ರೀ ಶಿವಾಚಾರ್ಯರಿಗೆ ವಂದನೆ. ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ. ಅಂತ ಶ್ರೀಲಿಂಗಿಗೆ ಜನನ ಮರಣ ಇಲ್ಲೆನುವ. ಜನನಕ್ಕೆ ಲಿಂಗೋದ್ಭವ ಎನ್ನುವ, ಮರಣಕ್ಕೆ ಲಿಂಗೈಕ್ಯೆನ್ನುವ. ಸೃಷ್ಟಿ ಸ್ಥಿತಿ ಲಯ ಲಿಂಗಿಗೆ ಲೀಲೆ ಎನ್ನುವ ಶಿವ ಮತದ ಶ್ರೀ ಶಿವ. ಶ್ರೀ ಶಿವಾಚಾರ್ಯರಿಗೆ ವಂದನೆ. ಜಗದಾಚಾರ್ಯರಿಗೆ ಅಭಿನಂದನೆ. ಪಂಚಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ. ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಗಳಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಮಾರುತಿ ಆಂಜನೇಯನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಕೇಡಿಗಿ ಸಂಸ್ಥಾನದ ಪರಮ ತಪಸ್ವಿಗಳು, ತಪೋನಿಷ್ಠರು, ಪವಾಡ ಪುರುಷರವಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನರ್ಪಿಸುತ್ತಾ, ತತ್ಸ್ವರೂಪರಾಗಿರ್ತಕ್ಕಂಥ ಕೇಡಿಗಿ ಸದ್ಯದ ಪೀಠಾಧಿಪತಿಗಳು, ತಪಸ್ವಿಗಳು, ತ್ರಿಕಾಲಲಿಂಗ ಪೂಜಾನಿಷ್ಠರು, ಮಹಾಜ್ಞಾನಿಗಳು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳಷ್ಟೇ ಪವಾಡಗಳನ್ನು ಮಾಡ್ತಕ್ಕಂಥ
ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎನಗ ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಇಂಚಿಗೇರಿಯ ಪರಮ ಪೂಜ್ಯರ ದಿವ್ಯ ಚರಣಕ್ಕೂ ಯಾವ ಶಿವಪುರದ ಪೂಜ್ಯರ ದಿವ್ಯ ಚರಣಕ್ಕೂ ಹಾಗೆಯೇ ರ್ವಾಡಗಿಯ ಪರಮ ಪೂಜ್ಯರ ದಿವ್ಯ ಚರಣಕ್ಕೂ ನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಮ್ಮ ಸಂಗೀತ ಕಲಾ ಬಳಗವೇ ಯಾವತ್ತು ಎಲ್ಲ ಮೈಸೂರು ಮಂದಿ ಏನಂತೀವಿ ಮೈಸೂರಿಗೆ ಜನ ಎಲ್ಲರೂ ಆರಾಮಿದ್ರಿಲ್ಲ ರೀ ಯಾಕಂದ್ರೆ ಭಾಳ ದಿವಸದ ಮೇಲೆ ಭೇಟಿ ಆಲಕತ್ತೀನಿ ನಿಮಗನ ಯಾವತ್ತು ಅತಿ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದ್ದನ್ನು ಇವತ್ತು ನಿಜವಾಗಲೂ ಕೂಡ ಸತ್ಯವಾದ ಒಂದು ಮಾತು ಹೇಳಬೇಕಾಗಿದೆ. ಸುಮಾರು ನಾವು 15-16 ಊರುಗಳಿಂದ ಯಾತ್ರೆ ಅನ್ನತಕ್ಕಂಥ ಮಾಡಿದ್ವಿ, ಸಂಚಾರಿ ಪುರಾಣ ಅಂತಕ್ಕಂಥ ಮಾಡಿದ್ವಿ ಏನ್ರಿ. ಸುಮಾರು ಸಂಚಾರಿ ಬಸವ ಪುರಾಣ ಅಂತಕ್ಕಂಥ ಮಾಡಿದ್ವಿ. ನಿನ್ನೆ ಸಾಯಂಕಾಲ ಇಲ್ಲೇ ಅಂದ ಪಾನಮಂಗಳೂರಕ್ಕೆಂದ ಇತ್ತು. ಹೀಗೆಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಸುಮಾರಿದ 14-15ನೇ ಊರ ಇಷ್ಟೆಲ್ಲ ಊರುಗಳ ತಿರುಗಾಡಿಂದ ಯಾವ ಸಂಚಾರಿ ಬಸವ ಪುರಾಣ ಅಂತಕ್ಕಂಥ ಮಾಡಿದೀವಲ್ಲ, ನಿಜವಾಗಲೂ ಕೂಡ ಅತಿ ಖುಷಿ ಕೊಟ್ಟಿರ್ತಕ್ಕಂಥ ಗ್ರಾಮ ಹತ್ತಿಕೊಂಡ್ರೆ ಅದು ಮೈಸೂರಿಗೆ ಗ್ರಾಮ ಹತ್ತಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನಾನು 15 ದಿನಗಳ ಪರ್ಯಂತರವಾಗಿ ನಿಮಗೆಲ್ಲ ಪ್ರವಚನ ಅಂತಕ್ಕಂಥ ಮಾಡೀನಿ. ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ, ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ, ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ನಿಷ್ಠೆ ಅದನ್ನೆಲ್ಲ ನೋಡಿ ನಿಜವಾಗಲೂ ಕೂಡ ನಮಗೆ ಹೆಂಗಾಗ್ಯದ ತಿಳ್ಕೊಂಡ ಕೇಳಿದ್ರೆ ನಾವು ಪ್ರತಿನಿತ್ಯ ಹಾಲು ಕುಡಿಯೋದೇ ಬೇಡ, ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ನೋಡಿಬಿಟ್ರೆ ಸಾಕು, ಹಂಡೆ ಹಾಲು ಕುಡ್ದಟ್ಟೆ ಅಂದ್ರೆ ನಮಗೆ ಖುಷಿ ಅನ್ನತಕ್ಕಂಥದ್ದನ್ನು ಕೊಡ್ತೈತಿ ಅಂತ ಅನ್ನೋದನ್ನು ಇವತ್ತು ನಾವೊಂದು ಹೇಳಬೇಕಾಗ್ತದ. ಮತ್ತು ಇವತ್ತಿನಿಂದ ಮತ್ತೆ 21 ದಿವಸ ಪುರಾಣ ಚಲೋ ಆಯ್ತಂತಾರ ಅವರು. ಇಲ್ಲ ಮಂಗಳಾರತಿ ಅನ್ನೋದ್ರಾಗೆ ಗಂಗಾ ದಾಂಡ್ ಅಂತವೆ ಈಗ ಅಲ್ಲಿ ನಡೆದದೆ. ಈಗ ಅಲ್ಲಿ ನಾವು ಪೂಜೆ ಮಾಡಿ ಬಂದೀವಿ ಏನ್ರಿ, ಪೂಜೆ ಮಾಡಿ ಬಂದೀವಿ. ಆದರೂ ಒಂದು ಏನು ಹೇಳ್ಬೇಕಂತ ತಗೊಂಡಂತ ಕೇಳಿದ್ರೆ ನಿಜವಾಗ್ಲೂ ನಿಮ್ಮಲ್ಲೆಲ್ಲ ಯಾವ ಮೌಸಲಿಗೆ ಗ್ರಾಮದ ಭಕ್ತರು ಬಲ್ಲಿ ನಿಜವಾಗಿರ್ತಕ್ಕಂಥ ಭಕ್ತಿ ಆದ ಭಗವಂತ ನಿಮ್ಮಿಂದ ಏನನ್ನು ಕೂಡ ಬಯಸಂಗಿಲ್ಲ. ನಿಮಗೆಲ್ಲ ಹೇಳಿ ನಾನು ಏನ್ರಿ 15 ದಿನಗಳ ಪರ್ಯಂತರವಾಗಿ ಅವತ್ತು ಶರಣ ಬಸಪ್ಪನ ಪುರಾಣ ಹೇಳಕ್ಕೆ ಅಂದ್ರೆ ನಿಮ್ಮೂರಿಗೆ ಬಂದಿದ್ದೆ. ಆದರೆ ಇವತ್ತು 12ನೇ ಶತಮಾನದ ಬಸವಣ್ಣವರ ಪುರಾಣ ಹೇಳಕ್ಕೆ ಅಂದ್ರೆ ನಿಮ್ಮೂರಿಗೆ ಬಂದಿನಿ ನಾನು ಏನ್ರಿ. ಯಾವ ಬಸವಣ್ಣನವರ ನಡೆದಿರ್ತಕ್ಕಂಥ ದಾರಿ ಒಳಗನೆ ಅವರ ತತ್ವ ಸಿದ್ಧಾಂತಗಳ ಆಧಾರ ಮೇರೆಗೆ ಶರಣ ಬಸಪ್ಪನವರಿಂದ ನಡ್ಕೊಂಡು ಹೋದರು ಏನ್ರಿ. ಅವರಿಗೆ ಅಂದ ಜ್ಞಾನ ತತ್ವಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಯಾವ 12ನೇ ಶತಮಾನದ ಏನ್ರಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥ ಅಪ್ಪ ಬಸವಣ್ಣನ ಪುರಾಣ ತಗೊಂಡು ನಿಮ್ಮ ಊರಿಗೆ ನಾವು ಬಂದೀವಿ. ಇಡೀ ಬಸವಣ್ಣನವರ ಚರಿತ್ರೆ ಅನ್ನತಕ್ಕಂಥ ತೆಗೆದು ನೋಡಿದ್ರೆ, ಬಸವಣ್ಣನವರ ಇಡೀ ಇತಿಹಾಸ ಅನ್ನತಕ್ಕಂಥ ತೆಗೆದು ನೋಡಿದ್ರೆ ಒಂದು ಮಾತು ಹೇಳ್ತಾರೆ. ಅವರೇ ಬಸವಣ್ಣವರು ಒಂದು ಮಾತನ್ನು ಭಾಳ ಚೆನ್ನಾಗಿ ಅಂತ ಹೇಳ್ತಾರೆ. ಯಾವುದನ್ನು ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ, ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ್ಯ ಹೋಯಿತು, ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು, ನಾದಪ್ರಿಯನವಲ್ಲ ವೇದಪ್ರಿಯನವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹತ್ತಿಕೊಂಡನ್ನುವಂಥದ್ದನ್ನು ಬಸವಣ್ಣನವರೇ ಸ್ವತಃ ಅಂದ ಸಾರಿ ಅಂದ ಬಾದರು. ಏನು ಬೇಕಾಗ್ಯದ ಹತ್ತಿಕೊಂಡಂತ ಕೇಳಿದ್ರೆ ನಾವು ಭಾಳ ಊರದ್ದಿಂದ ಪದ ಆಡೋದು ಬೇಕಾಗಿಲ್ಲ ಏನ್ರಿ, ಸಿಕ್ಕಾಪಟ್ಟೆ ಮಂತ್ರಗಳನ್ನು ಕಲಿಯೋದು ಬೇಕಾಗಿಲ್ಲ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಭಗವಂತ ನಿಮ್ಮಲ್ಲಿರ್ತಕ್ಕಂಥ ಮಾರುತಿ ಹನುಮಂತಿಯವರು ನಿಮಗೆಲ್ಲ ಯಾವಾಗ ಒಲಿತಾನ ಹತ್ತಿಕೊಂಡಂತ ಕೇಳಿದ್ರೆ ಭಾಳ ಚೀರಿ ಪದ ಆಡೋದ್ರಿಂದ ಯಾವ ಹನುಮಂತಿಯವರಿಂದ ಒಲೆಯಂಗಿಲ್ಲ, ಭಾಳ ಕಂಡಾಪಟ್ಟೆಯಿಂದ ಮಂತ್ರ ಹೇಳೋದ್ರಿಂದ ಹನುಮಂತಿಯವರು ಒಲೆಯಂಗಿಲ್ಲ. ಹಾಗಾದ್ರೆ ಹನುಮಂತಿಯವರಿಂದ ನಿಮಗೆಂದ ಒಲಿಲೇಬೇಕಾಗಿತ್ತು, ಆ ಪರಮಾತ್ಮ ನಿಮಗೆಂದ ಒಲಿಬೇಕಾಗಿತ್ತು ಹತ್ತಿಕೊಂಡಂದ್ರೆ ಆ ಪರಮಾತ್ಮ ಕೇಳತಕ್ಕಂಥ ಒಂದೇ ಒಂದನ್ನು ಯಾವುದನ್ನು ಹತ್ತಿಕೊಂಡಂತ ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಒಂದು ಕೊಟ್ಟುಬಿಟ್ರೆ ಸಾಕು, ಭಗವಂತ ನಿಮಗೆಂದ ಇದ್ದಲ್ಲೇ ಪ್ರತ್ಯಕ್ಷನಾಗ್ತಾನೆ ಏನ್ರಿ. ನೀವು ಬರೇ ಭಕ್ತಿದಿಂದ ಧ್ಯಾನ ಮಾಡಿದ್ರೆ ಸಾಕು, ಭಕ್ತಿದಿಂದ ಆರಾಧನೆ ಮಾಡಿದ್ರೆ ಸಾಕು, ಭಕ್ತಿದಿಂದ ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನೀವು ಎಲ್ಲಿ ಇರ್ತೀರಲ್ಲ ಅಲ್ಲೇ ಬಂದರೆ ನಿಮಗೆ ದರ್ಶನವನ್ನು ಕೊಡ್ತಾನೆ ಮಾರುತಿ ಆಂಜನೇಯ ಪರಮಾತ್ಮ ಅನ್ನತಕ್ಕಂಥದ್ದು. ಭಕ್ತಿ ಬೇಕು ನಮ್ಮಲ್ಲಿ. ಅದಕ್ಕಾಗಿ ನನ್ನ ಬಸವಣ್ಣನಿಗೆಂದ ಒಂದು ಬಿರುದು ಕೊಟ್ಟರು. ಈಗ ಹಂಗೆಂದ ಪ್ರಶಸ್ತಿಗಳು ಕೊಡ್ತಾರಲ್ಲ, ಬರೇ ಬಸವಣ್ಣನವರಿಗೆಂದ ಬರೇ ಬಸವಣ್ಣ ಹತ್ತಿಕೊಂಡ ಕರೆಯಂಗಿಲ್ಲ. ಹಾಗಾದ್ರೆ ಬಸವಣ್ಣವ್ರಿಗೆ ಏನಂತ ಕರೀತಾರೆ ಹತ್ತಿಕೊಂಡ ಕೇಳಿದ್ರೆ ಏನ್ರಿ, ಭಕ್ತಿ ಭಂಡಾರಿ ಬಸವಣ್ಣ ಹತ್ತಿಕೊಂಡ ಕರೀತಾರೆ. ಏನಂತ ಕರೀತಾರೆ, ಭಕ್ತಿ ಭಾಂಡಾರಿ ಬಸವಣ್ಣ ಹತ್ತಿಕೊಂಡ ಕರೀತಾರೆ. ಬಸವಣ್ಣವ್ರಿಗೆ ಬರೀ ಬಸವಣ್ಣ ಹತ್ತಿಕೊಂಡ ಕರೆಯಂಗಿಲ್ಲ. ಯಾಕೆ ಹತ್ತಿಕೊಂಡ ಕೇಳಿದ್ರೆ ಬದುಕಿನೊಳಗೆ ನಾವು ಭಕ್ತಿ ಮಾಡಬೇಕಾಗಿತ್ತು ಹತ್ತಿಕೊಂಡ್ರೆ
ಯಾರು ನೋಡಿ ಕಲಿಬೇಕಂತ ತಿಳ್ಕೊಂಡಂತ ಕೇಳಿದ್ರೆ ಒಂದು ಮಾತು ಹೇಳ್ತಿದ್ರಲ್ಲ, ಏನ್ರಿ ನಾವು ಭಾಷಣವನ್ನು ಮಾಡೋದನ್ನು ಕಲಿಬೇಕಾಗಿತ್ತು ಅಂತಂದ್ರೆ ಯಾರು ನೋಡಿ ಕಲಿಬೇಕಂತಂದ್ರೆ ಏನ್ರಿ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರನ್ನು ನೋಡಿ ಅಂದ ಏನ್ರಿ ಭಾಷಣವನ್ನು ಕಲಿಬೇಕತ್ತೆ. ಇನ್ನು ಲುಂಗಿ ಹೆಂಗೆ ಉಡ್ಬೇಕತ್ತ ಅನ್ನೋದನ್ನು ನಮ್ಮ ಕರ್ನಾಟಕದೊಳಗೆ ದೇವೇಗೌಡ ನೋಡಿ ಕಲಿಬೇಕತ್ತ. ಏನ್ರಿ ಲುಂಗಿ ಹೆಂಗೆ ಉಡ್ಬೇಕತ್ತ ಅನ್ನೋದು ನಮ್ಮ ಕರ್ನಾಟಕದಿಂದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ನೋಡಿ ಅಂದ ಕಲಿಬೇಕತ್ತ. ಆ ನಿಜವಾಗಿರ್ತಕ್ಕಂಥ ಭಕ್ತಿ ಏನ್ರಿ ಭಕ್ತಿ ಮಾಡೋದನ್ನು ಕಲಿಬೇಕಾಗಿತ್ತು ಅಂತಂದ್ರೆ ಅದು ಮೈಸೂರಿಗೆ ಗ್ರಾಮದ ಭಕ್ತರು ನೋಡಿ ಅದನ್ನು ನಾವು ಕಲಿಬೇಕು ಅಂತನ್ನುವಂಥದ್ದನ್ನು ನಾಡಿನ ಜನ ಅನ್ನತಕ್ಕಂಥ ತಿಳ್ಕೋಬೇಕು. ಯಾಕಂದ್ರೆ ದೇವರು ಬಯಸ್ತಕ್ಕಂಥದ್ದೇ ಭಕ್ತಿ ಅನ್ನತಕ್ಕಂಥದ್ದನ್ನು. ಇವತ್ತು ನೋಡ್ರಿ ನಿಮ್ಮನ್ನು ನೋಡಿದ್ರೆ ಅಂದ್ರೆ ಎಷ್ಟು ಆನಂದ ಅನಿಸ್ಲಿಕ್ಕತ್ತದ. ನಿಜವಾಗ್ಲೂ ಕೂಡ ಹೇಳಕತ್ತೀನಲ್ಲ, ನನಗೆ ನಿಜವಾಗ್ಲೂ ಕೂಡ ಮೈಸೂರಿಗೆ ನಾಳೆಗಿಂದ ಮೈಸೂರಿಗೆ ಎತ್ತುಕೊಂಡ್ರೆ ನನಗೆ ದೊಡ್ಡ ಖುಷಿಯಾಗಿತ್ತು. ಯಾಕ್ರಿ ಒಂಥರ ತವ್ರ ಮನೆಗಿಂದ ಆ ಹೆಣ್ಮಗಳು ಹೊಂಟಂಗೆ. ಯಾಕಂದ್ರೆ ನೀವೆಲ್ಲರೂ ಅಟ್ಟು ವ್ಯವಸ್ಥೆ ಮಾಡಿರಿ. ನನಗೆ 15 ದಿನದ ಪ್ರವಚನದ ಒಳಗೆ ನೀವೆಲ್ಲರೂ ಪಾದಪೂಜೆ ಕರ್ಕೊಂಡೋಗಿ ಪ್ರಸಾದ ವ್ಯವಸ್ಥೆ ಮಾಡಿ ನಾವು ಏನು ಉಣ್ತೀವಿ ಅಂತೀವಿ ಅದನ್ನೆಲ್ಲ ಊಟ ಮಾಡಿಸಿ ನಮ್ಮನ್ನು ಮಗನಿಕ್ಕಿಂತಲೂ ಕೂಡ ನೀವು ಹೆಚ್ಚಿಗೆ ಅಂದ ಅವತ್ತಿನ ದಿನಮಾನದೊಳಗೆ ನಾನು ಜ್ವಾಕಿ ಮಾಡಿದ್ರಲ್ಲ, ಆ ಉಪಕಾರ ಆ ಸ್ಮರಣೆ ಅಂತಕ್ಕಂಥದ್ದು ಹೋಗಂಗಿಲ್ಲ. ಶರಣರು ಸಂತರು ಬಯಸೋದು ಏನಿಂದ ನಿಮ್ಮಿಂದ ರೊಕ್ಕ ಸಂಪತ್ತು ಅನ್ನತಕ್ಕಂಥ ಬಯಸಂಗಿಲ್ಲ. ಈಗ ತಾನೇ ನಮ್ಮ ಶಿವಪುರದ ಸ್ವಾಮಿಗಳೊಂದು ಮಾತು ಹೇಳಿದ್ರು. ಇವತ್ತು ಕ್ಯಾಡಿಗೆ ಅಪ್ಪಗಳು ಇವತ್ತು ನೋಡ್ರಿ ಅವ್ರದ್ದು 60ನೇ ವರ್ಷದಿಂದ ಹುಟ್ಟಹಬ್ಬ. ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೀನಿ, ನಿಮಗೆ 60ನೇ ವರ್ಷದಿಂದ ಹುಟ್ಟಹಬ್ಬ. ಗುರುಗಳಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳಿಂದ 60ನೇ ವರ್ಷದ ಪುಣ್ಯಾರಾಧನೆ. ಎಷ್ಟು ವಿಚಿತ್ರ ಹತ್ತುಕೊಂಡದ ಕೇಳಿದ್ರೆ, ಯಾವ ಹಿಂದಿನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗುವಂಥ ಪ್ರಸಂಗದ ಒಳಗ ಅಲ್ಲಿ ಇರ್ತಕ್ಕಂಥ ಭಕ್ತರಿಗೆ, ಎಲ್ಲಿ ಕೌಟಿಗಿ ಭಕ್ತರಿಗೆ, ಕರ್ಜಿಗಿ ಭಕ್ತರಿಗೆ, ಕ್ಯಾಡಿಗೆ ಒಳಗಿರ್ತಕ್ಕಂಥ ಭಕ್ತರಿಗೆಲ್ಲ ಕರೆಸ್ಕೊಂಡು ನಾನು ಲಿಂಗೈಕ್ಯ ಆದಿ ಹತ್ತುಕೊಂಡಂದ ನಂದು ಇಲ್ಲಿಗೆ ಮುಗಿಲಿಲ್ರಿಪ್ಪ, ನಾನು ಮುಂದೆ ಎಲ್ಲಿ ಹುಟ್ಟಿ ಬರ್ತೀನಿ ಎತ್ತುಕೊಂಡದ ಕೇಳಿದ್ರೆ ಅಫ್ಜಲ್ಪುರದೊಳಗಿಂದ ಹುಟ್ಟಿ ಬರ್ತೀನಿ ಎತ್ತುಕೊಂಡದ ಹೇಳಿ ಅದೇ ಶಿವಬಸವರಾಜೇಂದ್ರ ರೂಪದೊಳಗನೆ ಎರಡು ಗುಡ್ಡದ ಬಸವರಾಜೇಂದ್ರ ಶಿವಗಳು ಏನ್ರಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಾಗಿಂದ ಹುಟ್ಟಿ ಬಂದಾರ. ಇಷ್ಟೆಲ್ಲ ಅವ್ರ ಬಳಿ ತಾಕತ್ತದೆ, ಇಷ್ಟೆಲ್ಲ ಅವ್ರ ಬಳಿ ಅಂದರೆ ಶಕ್ತಿ ಅದೇ ಏನ್ರಿ. ಏನೆಲ್ಲ ಒಂದಲ್ಲ ಎರಡಲ್ಲ ನೂರಾರು ಲೀಲೆಗಳನ್ನು ಮಾಡ್ತಕ್ಕಂಥ ನೀವು ಬಹುಶಃ ಆ ಭಾಗದೊಳಗೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಏನ್ರಿ. ಕ್ಯಾಡಿಗೆ ಅಪ್ಪಗಳ ಬಗ್ಗೆ ಅಥವಾ ದೇವಿ ಕವಟದ ಪೂಜ್ಯರ ಬಗ್ಗೆ ಹೆಚ್ಚಿಗೆ ನಾ ಹೇಳೋದೇನಿಲ್ಲ, ಯಾಕೆ ಇಲ್ಲೇ ನಿಮ್ಮ ಪಕ್ಕದ ಊರ ನಿಮಗೆಲ್ಲರಿಗೂ ಕೂಡ ಗೊತ್ತದ. ಆದ್ರೆ ಇಟ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಏನ್ರಿ ಅವ್ರು ಏನು ತೊಗೊಂಡು ಬಂದಾರ ತಗೊಂಡ ಕೇಳಿದ್ರೆ ಅವರು ಏನನ್ನು ಕೂಡ ತಂದಿಲ್ಲ, ಬರೀ ಒಂದಂದ ಜೋಳಿಗೆ ತೊಗೊಂಡು ಬಂದಾರ. ಕಲ್ಪನೆ ಇರಲಿ ಮಗ, ಜೋಳಿಗೆ ತೊಗೊಂಡು ಬಂದಾರ. ಲಕ್ಷ ಇರಬೇಕು ಮೈಸೂರಿಗೆ ಗ್ರಾಮದ ಜನರಿಗೆ. ಒಬ್ಬ ಸ್ವಾಮಿ ಆಗಿರ್ತಕ್ಕಂಥವ, ಒಬ್ಬ ಗುರು ಆಗಿರ್ತಕ್ಕಂಥವ ಏನ್ರಿ ಅವ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ನಿಮಗೆಲ್ಲ ಹಾಸ್ಯದ ಮುಖಾಂತರವಾಗಿ ಅಂದ್ರೆ ನಮ್ಮ ಶಿವಪುರ ಸ್ವಾಮಿಗಳಂದ್ರೆ ನಿಮಗೆಲ್ಲ ಹೇಳಿದ್ರು. ಸ್ವಾಮಿಗಳ ತಗೊಂಡ್ರೆ ರೊಕ್ಕ ಬೇಡಕ್ಕೆ ಬರ್ತಾರೆ, ಸ್ವಾಮಿಗಳ ತಗೊಂಡ್ರೆ ಏನ್ರಿ ಜ್ವಾಳ ಬೇಡಕ್ಕೆ ಬರ್ತಾರೆ, ಗೋಧಿ ಬೇಡಕ್ಕೆ ಬರ್ತಾರೆ. ಬೇಡ ಇಂಥವು ಏನ್ರಿ ಕೆಟ್ಟದಿಂದ ಮಾಡ್ತಕ್ಕಂಥ ಏನ್ರಿ ಯಂತ್ರ ಮಂತ್ರ ಕೆಟ್ಟದ್ದು ಮಾಡ್ತಕ್ಕಂಥ ಸ್ವಾಮಿಗಳತ್ತಕ್ಕಂಥದ್ದು ಅಲ್ಲ. ಇವತ್ತು ಅವರು ಜೋಳಿಗೆ ತೊಗೊಂಡು ಬಂದಾರೆ. ನಿಮ್ಮಿಂದ ಅವರು ದುಡ್ಡು ಕೇಳಂಗಿಲ್ಲ, ರೊಕ್ಕ ಕೇಳಂಗಿಲ್ಲ, ಬಂಗಾರ ಕೇಳಂಗಿಲ್ಲ ಏನ್ರಿ. ಅದು ಯಾವುದನ್ನು ಕೂಡ ಕೇಳಲಾರ್ದೇ ಅವರು ತೊಗೊಂಡು ಬಂದಿರ್ತಕ್ಕಂಥ ಜೋಳಿಗೆ ಎಂಥದ್ದು ಒತ್ತು ಕೂಡ ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳಂತಕ್ಕಂಥವು ಏನದವಲ್ಲ ಅವೆಲ್ಲ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಜೋಳಿಗೆ ಒಳಗಿಂದ ಬೇಡ್ಕೊಳಕ್ಕೆ ಬಂದಾರ. ಅವರು ಐತ್ರಿ ಜೋಳಿಗೆ ಒಳಗೆ ಅವ್ರು ಏನು ಕೇಳಕ್ಕೆ ಬಂದಾರ ತಗೊಂಡ ಕೇಳಿದ್ರೆ ದುಶ್ಚಟಗಳಿಂದ ಕೇಳಕ್ಕೆ ಬಂದ. ನಿಮ್ಮಿಂದ ರೊಕ್ಕ ಕೇಳಕತ್ತಿಲ್ಲ. ಹಿಂದೆ ಸುಮ್ಮನೆ ಒಂದು ಬಸವ ಪುರಾಣ ತಂದಾಗ ಬಸವಣ್ಣವ್ರ ಬಗ್ಗೆ ಒಂದು ಮಾತನ್ನ ಹೇಳಬೇಕಿಲ್ಲಿ. ಬಸವಣ್ಣವ್ರಿಗೆ ಈ ಒಂದು ಕ್ಷಣ ಅಂದ ಒಂಥರ ಅಂದ ಅಹಂಕಾರ ಬಂದಿತ್ತ. ಲಕ್ಷ ಕೊಡ್ರಿ ಎಲ್ಲರಿಗೂ ಕೂಡ ಬಂದು ಹೋಗುದೆ. ಇದು ನಾನತಕ್ಕಂಥದ್ದು ಇದು ಕೇವಲ ಅಂದ್ರೆ ನಿಮಗೆ ಅಟ್ಟಿ ಅತ್ತಲ್ಲ. ಇಲ್ಲಿ ಒಂದು ಯಾರ್ದೋ ಸಣ್ಣ ಕೂಸದ ಅದು ಹಳ್ಳಕತ್ತೈತಿ, ಅದು ಯಾರ್ದು ನೋಡ್ರಿ. ಅತತ್ ಮುಂದೆ ಮಾರೀಶ್ವರ ಮಹಾರಾಜ್ ಕಿ ತಂದು ಒಬ್ಬಾಕಿ ಕೂಸಿನ ಎತ್ಕೊಂಡು ಪ್ರವಚನಕ್ಕೆ ಬಂದಾಳ. ಪಾಪ ನಟ್ಟು ನಡಬರ್ಕೆಂದ ಕೂತಾಳ. ಕೂಸಿನ ಎತ್ಕೊಂಡು ತೊಡೆ ಮ್ಯಾಗ ಹಾಕ್ಕೊಂಡಾಳ, ಕೂತಾಳ. ಅದು ಕೂಸು ಸುಮ್ಮ ಹಾಕೋಬೇಕಿಲ್ಲ, ಮಗ್ಗಲು ಕೂತಕ್ಕಿಗೆ ಒದಿಲಕತ್ತಿತ್ತು ಏನ್ರಿ. ಮಗ್ಗಲು ಕೂತಕ್ಕಿಗೆ ಅಂದ್ರೆ ಒದಿಲಕತ್ತಿತ್ತು. ಒದೇ ಹೊತ್ನಾಗ ಹಾಕಿ ಮಗ್ಗಲು ಕೂತು ಹೆಣ್ಮಗಳೇನಂದು ಏನು ಯಾವ ನೀನು ಕೂಸಿನ ಕಾಲು ಎಟ್ಟು ಬಿರುಸಾವ ತಕ್ಕೋ ಕಡೆ ಏನು ಒದಿತದ ಕೂಸಿನ ಕಾಲು ಹೆಂಗೆ ಬಿರುಸಿರ್ತಾವ ಯಾಕ ತಿಕ್ಕಿ. ನಿನ್ನ ಕೂಸಿನ ಕಾಲು ಏನು ಹಾಕಿರ್ಲಕ್ಕವ ನೀ ಕಾಲು ತಕ್ಕೋ ಒದಿಲಕತ್ತದ ನೋಡತ್ತೆ ಕೊಡೋನು.
ಆಯ್ತು ಬಿಡು ನಾ ತಕ್ಕೋತೀನಿ ಅಂತ ತಿಳ್ಕೊಂಡೊಂದು ಪಾಪ ಸರಸ್ಕೊಂಡು ಕುಂತ್ಲು. ಮುಂದೆ ಒಂದು ಮಿನಿಟ್ ಆಗಿತ್ತು, ಹೊಟ್ಟಿಗೆ ಏನೋ ಚುಚ್ಚಕತ್ತು. ಹೊಟ್ಟಿಗೆ ಏನೋ ಚುಚ್ಚಕತ್ತು, ಈಗ ಸೆರಗು ಮುಚ್ಚಂದ ಕೂಸಿನ ಮನೆಗಿಸಿದ್ಲು ನೋಡ್ರಿ. ಪಾಪ ಹೊಟ್ಟಿಗೆ ಏನೋ ಚುಚ್ಚಕತ್ತು, ಹಿಂಗೆ ಸೆರಗ ತೆಗೆದು ನೋಡ್ತಾಳ, ಅದು ಕೂಸಿದ್ದಿದ್ರೆ ಗಂಡಿಗೆ ಎತ್ಕೊಂಡು ಬಂದಾಳ. ಆ ಗಂಡಿಗೆ ಎತ್ಕೊಂಡು ತಂದಾಳ. ಆಕೆ ನೋಡಿ ಅವ್ವ, ಅದು ಗಂಡನು ಬುಡ್ಡಿ ಅದ, ಕೂಸ ಗಂಡ ಒಂದೇ ಕಡೆ ಮಕ್ಕೊಂಡವ, ಅದು ಕೂಸೆ ಮಾಡಿ ಗಂಡನೇ ಎತ್ಕೊಂಡು ತಂದಾಳ. ಹಿಂಗೆ ನೋಡ್ತಾಳೆ, ಯವ್ವ ಇದ್ರ ಬಾಯ ಮಣ್ಣು ಇದಕ್ಕೆ ತಂದಿನೇಲೆ ಯವ್ವ ತಿಳ್ಕೊಳೋದು ಸಾವಕಾಸ. ಅಯ್ಯ ಯಾಕ ಕೂಸಿಗೆ ಹೋಯ್ದು ಮನೆಗೆ ಬರ್ತೀನಿ ಅಕ್ಕ ತಂದು ಅದಕ್ಕೆ ತೊಗೊಂಡು ಹೋಗಿ ಊರು ಹೊರಗೆ ಹೋಗಿ ಎತ್ತಿ ಹೋಗದ್ಲಾಯ್ತು. ನೀ ಇನ್ನೊಮ್ಮೆ ನನ್ನ ಮಗನ ನೀ ಮಕ್ಕೊಂಡ್ರೆ ನೀನು ಜೀವನೇ ತೆಗಿತೀನಲ್ಲ. ಗಡ್ಬಡ್ದಾಗ ಹಂಗಾಗಿರ್ತಾವ ಯಾರೀ. ಯಾವಾಗ ಅಂದ ನಾವು ಒಂದು ಸರಿ ಅಂದ ಪ್ರವಚನಕ್ಕೆ ಅಂದ ಹಿಂಗೆ, ಯಾಕಂದ್ರೆ ನಾನು ಪ್ರವಚನ ತಂದಾಗ ಹಂಗೆ ಗಡಬಡ ಇರ್ತದೆ, ನಾನು ಟೈಮ್ ಟು ಟೈಮ್ ಇಂದ ಚಲೋ ಮಾಡ್ತೀನಲ್ಲ. ಅಯ್ಯವ್ವ ಇನ್ನೇನು ಜಾಗ ಸಿಗಂಗಿಲ್ಲ ಬಾ ತಿಳ್ಕೊಂಡೊಂದು ಅದು ಕೂಸಿಗೆ ಅಂದ ಬಗಲಾಗ ಇಟ್ಕೊಂಡು ಬರ್ಬೇಕಿಲ್ಲ, ಅದು ಕೂಸಿಗೆ ಒಯ್ದು ನೆಲುವಿನ ಮೇಲೆ ಇಟ್ಟು ಹಾಲಿನ ಗಡಿಗೆ ಬಗಲಾಗ ಇಟ್ಕೊಂಡು ಪುರಾಣಕ್ಕೆ ಬಂದುಬಿಟ್ಟಿಲ್ಲ. ಹೆಂಗಿರ್ತದೆ ಕಂಪ್ನಿ, ಹಂಗೆ ಗಡಬಡ್ದಾಗ ಹಾಕದ. ಆಕಿ ನೋಡಕ್ಕೆ ಖುಷಿಯಾಗಿ ಅಕ್ಕ ಕೂಸೇ ಮರ್ತಾಳೆ. ಹಿಂಗಾಗ್ಯದ. ಇರ್ಲಿ ಕೇಳ್ರಿ, ಜೀವನದ ಒಳಗೆ ಮಹಾತ್ಮರಿಂದ ಬರೀ ಅಂದ ದುಡ್ಡು ಕೇಳಕ್ಕೆ ಬರ್ತಾರ ತಿಳ್ಕೊಂಡಲ್ಲ. ಶರಣರಿಗೆ ಸಂತರಿಗೆ ಮಹಾತ್ಮರಿಗೆ ಅಂದ ಈ ದುಡ್ಡು ಬೇಕಾಗಿಲ್ಲ. ನಾನು ಹೇಳಕತ್ತೀನಲ್ಲ, 12ನೇ ಶತಮಾನದ ಒಳಗೆ ಬಸವಣ್ಣನಿಗೆಂದ ಸ್ವಲ್ಪ ಅಂದ ನಾ ಅನ್ನೋದು ಬಂದಿತ್ತತೆ. ಎಲ್ಲರಿಗೂ ಕೂಡ ಬರ್ತದೆ. ಇದು ಬರೀ ಕೇವಲ ಸಂಸಾರಿಕರಿಗೆ ಬರ್ತದ, ಬರೀ ಸ್ವಾಮಿಗಳಿಗೆ ಬರ್ತದ ಅನ್ನೋದಲ್ಲ. ಶರಣ ಸಂತ ಮಹಾತ್ಮರಿಗೆ ಅಂದ ಎಲ್ಲರಿಗೂ ಒಂದೊಂದು ಸರಿ ಅಂದದು ಬಂದು ಹೋಗೋದನ್ನೇ. ಅದ್ರಾಗ ಸ್ವಲ್ಪ ಅಂದ ಹಳ್ಳಿಯಾಗಿ ಅಂದ ಜರ ಹೆಚ್ಚಿಗಿರ್ತದೆ. ಆದ್ರೆ ಬಸವಣ್ಣವರಿಗೆ ಅಂದ ಬಂದಿತ್ತು, ಸ್ವಲ್ಪ ಅಂದ ನಾನು ತಗೊಂಡ ಬಂದಿತ್ತು. ಯಾಕೆ ಬಂದಿತ್ತು ಹತ್ತುಕೊಂಡಂದ ಕೇಳಿದ್ರೆ, ಬರುವುದು ಹತ್ತುಕೊಂಡ್ರೇನು ನನ್ನಿಂದಲೇ ಹತ್ತುಕೊಂಡನ್ನುವಂಥದ್ದು ಏನು ಬಂದಿದ್ದಿಲ್ಲ, ನಾನೇ ದೊಡ್ಡ ಹತ್ತುಕೊಂಡನ್ನುವಂಥದ್ದು ಏನು ಬಂದಿದ್ದಿಲ್ಲ, ಸ್ವಲ್ಪ ಅಂದ ಬಂದಿತ್ತು. ಎದರಿಂದ ಹತ್ತುಕೊಂಡಂದ ಕೇಳಿದ್ರೆ, ಕಲ್ಯಾಣ ಪಟ್ಟಣದ ಒಳಗೆ ಮೋಳಿಗೆಯ ಮಾರಯ್ಯನವರು ಹತ್ತುಕೊಂಡಿದ್ರು. ಮೋಳಿಗೆಯ ಮಾರಯ್ಯನವರು ಹತ್ತುಕೊಂಡಿದ್ರು. ಯಾವಾಗಿಂದ ಮೋಳಿಗೆಯ ಮಾರಯ್ಯನವರು ಅವರು ಯಾರು ಹತ್ತುಕೊಂಡಂದ ಕೇಳಿದ್ರೆ, ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಒಬ್ಬ ರಾಜ. ಕಲ್ಪನೆ ಇರಲಿ ಮಗ, ಒಬ್ಬ ರಾಜ. ಯಾವಾಗಿಂದ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಒಬ್ಬ ರಾಜ ಮೋಳಿಗೆಯ ಮಾರಯ್ಯ. ಆ ಮೋಳಿಗೆಯ ಮಾರಯ್ಯ ಎದರ ಸಲುವಾಗಿ ಹೆಸರು ಬತ್ತು ಅನ್ನೋದನ್ನು ಒಂದು ಸ್ವಲ್ಪರ ಮಟ್ಟಿಗೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಯ ಕೊಟ್ಟು ಕೇಳ್ರಿ, ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ಏನು ವ್ಯತ್ಯಾಸ ಇರ್ತಕ್ಕಂಥದ್ದು ನಿಮಗೆ ಹೇಳಬೇಕಾಗ್ಯದ. ಮೋಳಿಗೆಯ ಮಾರಯ್ಯಮ್ಮ ಯಾರು ಒತ್ತುಕೊಂಡ ಕೇಳಿದ್ರೆ, ಕಾಶ್ಮೀರ ದೇಶವನ್ನೇ ಆಳತಕ್ಕಂಥ ಒಬ್ಬ ರಾಜ. ಹಾಗಾದ್ರೆ ಅಂಥ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಅಂದ ಯಾಕೆ ಬರ್ತಾರ ಹತ್ತುಕೊಂಡ ಕೇಳಿದ್ರೆ, ಬಸವಣ್ಣನವರಿಂದ ಲಕ್ಷದ ಮೇಲೆ 96,000 ಜಂಗಮರಿಗೆ ಅದ ನಿತ್ಯ ಪ್ರಸಾದ ಮಾಡಿಸ್ಬೇಕನ್ನುವಂಥ ಏನ್ರಿ ಇಚ್ಛಾ ತೊಟ್ಟಿದ್ರು. ಎಷ್ಟು ಜನ? ಲಕ್ಷದ ಮೇಲೆ 96,000 ಜಂಗಮರಿಗಿಂದ ಪ್ರಸಾದ ಮಾಡಿಸ್ಬೇಕನ್ನುವಂಥ ಇಚ್ಛಾ ತೊಟ್ಟಿದ್ರು. ಹೀಗೆಲ್ಲ ಇಚ್ಛೆಯನ್ನು ಪಡ್ತಕ್ಕಂಥ ಪ್ರಸಂಗದ ಒಳಗೆ ಬಸವಣ್ಣನವರಿಗೆ 12,000 ಜಂಗಮರಿಂದ ಕಡಿಮೆ ಬಿದ್ದರು. ಏಟಾಗಕ್ಕ 1,96,000 ಆಗಬೇಕಾದ್ರೆ 12,000 ಅಂದ ಜಂಗಮರಿಂದ ಕಡಿಮೆ ಬಿದ್ದರು. ಯಾವಾಗಿಂದ 12,000 ಜನರಿಂದ ಜಂಗಮರಿಂದ ಕಡಿಮೆ ಬಿದ್ದರು, ಬಸವಣ್ಣವರಿಂದ ಚಿಂತೆ ಮಾಡಕತ್ತಿದ್ರು. ಅವಾಗಿಂದ ಯಾವ ಮಡಿವಾಳ ಮಾಚಯ್ಯನವರಿಂದ ಅದೇ ದಾರಿ ಹಿಡ್ಕೊಂಡು ಹೊಂಟಿದ್ರು. ಏನ್ರಿ, ಅದೇ ದಾರಿ ಹಿಡ್ಕೊಂಡು ಹೊಂಟಿದ್ರು. ಯಾವಾಗಿಂದ ಬಸವಣ್ಣವರಿಂದ ಚಿಂತೆ ಮಾಡ್ತಕ್ಕಂಥದ್ದನ್ನ ನೋಡ್ತಾರೆ, ನೇರವಾಗಿಂದ ಮಡಿವಾಳ ಮಾಚಯ್ಯನವರು ಬಂದರು. ಯಪ್ಪ ಬಸವಣ್ಣ, ಯಾಕೆ ಚಿಂತೆ ಮಾಡಕತ್ತಿಯಪ್ಪ, ನೀ ಯಾಕೆ ದುಃಖ ಮಾಡಕತ್ತಿ ಅನ್ನುವಂಥ ಮಾತನ್ನು ಬಸವಣ್ಣವರಿಗಿಂದ ಕೇಳಿದಾಗ, ಅವಾಗಿಂದ ಬಸವಣ್ಣವ್ರಂತಾರಪ್ಪ, ನನಗೆ ಲಕ್ಷದ ಮೇಲೆ 96,000 ಜಂಗಮರಾಗಬೇಕಾಗಿತ್ತು ಹತ್ತುಕೊಂಡಂದ್ರೆ, ನನಗೆ ಇನ್ನೂ 12,000 ಜಂಗಮರಂದ ಕಾಣುವಲ್ರು, ಎಲ್ಲಿನೂ ಕೂಡ ಸಿಗವಲ್ರು. ನಾನು ಹುಡುಕಿ ಅಂದ ಸಾಕಾಯ್ತು, ಎಲ್ಲಿನೂ 12,000 ಜಂಗಮರು ಸಿಗಲ್ರು ಹತ್ತುಕೊಂಡಂದಾಗ, ಅವಾಗಿಂದ ಮಡಿವಾಳ ಮಾಚಯ್ಯನವ್ರಂತಾರೆ, ಬಸವಣ್ಣ ಆ 12,000 ಜಂಗಮರು ಎಲ್ಲಿದಾರ ಹತ್ತುಕೊಂಡ ಕೇಳಿದ್ರೆ, ಕಾಶ್ಮೀರ ದೇಶದ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನ ಅರಮನೆ ಒಳಗೆ 12,000 ಜಂಗಮರು ಅದಾರ ಹತ್ತುಕೊಂಡ ಹೇಳು. ಆದ್ರೆ ಬಸವಣ್ಣನಿಗೆ ಮಡಿವಾಳ ಮಾಚಯ್ಯನವರಿಂದ ಹೇಳ್ತಾರೆ, ಅಪ್ಪ 12,000 ಜಂಗಮರು ಅರಮನೆ ಒಳಗಿಂದ ಅದಾರೆ, ಆದ್ರೆ ನೀನು ಕೇಳೋದ್ರಿಂದ ಆ ರಾಜನಾಗಿರ್ತಕ್ಕಂಥ 12,000 ಜಂಗಮರಿಗಿಂದ ಕೊಡಂಗಿಲ್ಲ. ನೀನು ಹೋಗಿಂದ ಕರೆದರೂ ಕೂಡ ಜಂಗಮರು ಬರಂಗಿಲ್ಲ. ನೀನು ಹೆಂಗೆ ತರ್ತೀವೋ ಗೊತ್ತಿಲ್ಲ, 12,000 ಜಂಗಮರನ್ನು ನೀನು ತೊಗೊಂಡು ಬಾ ಹತ್ತಿಕೊಂಡು ಮಡಿವಾಳ ಮಾಚಯ್ಯನವರಿಂದ ಹೇಳುತ್ತಾರೆ. ಅಂದಿನ ದಿನಮಾನದ ಒಳಗೆ ಏನ್ರಿ, ಬಸವಣ್ಣನವರು ಮಾರು ವೇಷದ ಒಳಗಿಂದ ಹೋಗಿ
ಕಾಶ್ಮೀರ ದೇಶಕ್ಕೆಂದ ಹೋಗಿ 12,000 ಯಾವ ಜಂಗಮರನ್ನು ಕಳತನ ಮಾಡ್ಕೊಂಡು ತರ್ತಾರೆ. ಯಾರು? ಬಸವಣ್ಣವ್ರು. ಎಷ್ಟು ಜನ? ಮಲಮಕ್ಕ ಎಷ್ಟು ಜನ? ಹಾಕ ಮಾತನಾಗ ಇವತ್ತು ಒಂದೇ ದಿವಸ ನಾನು ಪುರಾಣವ ಮಾತು ನಾಳೆಗೆ ಸಿಗಲ್ಲ ಏನ್ರಿ. 12,000 ಜಂಗಮರನ್ನು ಕಾಶ್ಮೀರ ದೇಶದಿಂದ ಮಹಾದೇವ ಭೂಪಾಲನ ಅರಮನೆ ಒಳಗಿರ್ತಕ್ಕಂಥ 12,000 ಜಂಗಮರನ್ನು ಬಸವಣ್ಣವರಿಂದ ಕಳತನ ಮಾಡ್ಕೊಂಡು ತಂದರು. ನೋಡ್ರಿ, ಅವ ರಾಜನಾಗಿರ್ತಕ್ಕಂಥ ಸುಖದ ಸುಪ್ಪತ್ತಿ ಒಳಗಿರ್ತಕ್ಕಂಥ ಯಾವ ಕಾಶ್ಮೀರ ದೇಶದ ರಾಜ ಪ್ರತಿನಿತ್ಯ ಅನ್ಕೊಂಡ ಬಂಗಾರ ತಾಟಿನ ಒಳಗಿಂದ ಉಣ್ತಕ್ಕಂಥವ, ಬಂಗಾರದ ಉಯ್ಯಾಲಿ ಒಳಗಿಂದ ಕುತ್ಕೊಳ್ತಕ್ಕಂಥವ ಅಂತ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ವಿಚಾರ ಮಾಡ್ತಾನೆ, ನನ್ನ ರಾಜ್ಯದ ಒಳಗಿಂದ ಯಾವ ಜಂಗಮರಿ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ, ಜಂಗಮರಿ ಇರದೇ ಇರ್ತಕ್ಕಂಥ ಈ ಸೇರಿ ಸಂಪತ್ತು ನನಗೆ ಯಾವುದು ಕೂಡ ಬೇಕಾಗಿಲ್ಲ ತಿಳ್ಕೊಂಡು ಇಡೀ ರಾಜ್ಯವನ್ನೇ ತ್ಯಾಗ ಮಾಡಿ ಗಂಡ ಹೆಂಡತಿ ಬಂದು ಎಲ್ಲಿ ಉಳ್ಕೊಂಡ್ರು ಅಂತಕೊಂಡು ಕೇಳಿದ್ರೆ ಕಲ್ಯಾಣದೊಳಗಿಂದ ಉಳ್ಕೊಂಡ್ರು. ಎದರ ಸಲುವಾಗಿ? 12,000 ಜಂಗಮರಿಗೆ ನಿತ್ಯ ಪ್ರಸಾದ ಮಾಡಿಸ್ತಿದ್ದ ರಾಜ ಪ್ರಸಾದ ಮಾಡಿಸ್ತಾ ಇದ್ರೆ ಈಗಿಂದ ಪ್ರಸಾದ ಮಾಡದಾಗಿದ್ರೆ ಅವ ನೀರು ಕೊಡಂಗಿಲ್ಲ, ಊಟ ಮಾಡಂಗಿಲ್ಲ, ಯಾವುದು ಕೂಡ ಇದ್ದಿದ್ದಿಲ್ಲ. ಮತ್ತು ಈ ರಾಜ್ಯದೊಳಗಿಂದ ಜಂಗಮರಿಗೆ ಇಲ್ಲ ತಿಳ್ಕೊಂಡಾಗ ಇಂಥ ರಾಜ್ಯ ತಗೊಂಡು ನಾನು ಏನು ಮಾಡಲಿ ತಿಳ್ಕೊಂಡ ಕಲ್ಯಾಣ ಪಟ್ಟಣಕ್ಕೆ ಬರ್ತಾನೆ. ಯಾರು? ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ನೇರವಾಗಿಂದ ಬಸವಣ್ಣವ್ರ ಮನೆಗೆ ಬಂದು ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಹೆಂಡತಿಯಾಗಿರ್ತಕ್ಕಂಥ ಮಹಾದೇವಮ್ಮ ಈರುವರು ಬಂದಿಂದ ಬಸವಣ್ಣವರಿಗಿಂದ ಕೈ ಮುಗಿತಾರೆ. ಕಲ್ಪನೆ ಇರಲಿ ಮಗ, ಕೈ ಮುಗಿತಾರೆ. ಯಾವಾಗಿಂದ ಕೈ ಮುಗಿದಾಗ ಬಸವಣ್ಣವರಿಂದ ನಕ್ಕುವಂತಾರ, ಯಪ್ಪ ನಿಮ್ಮಲ್ಲಿರ್ತಕ್ಕಂಥ ಜಂಗಮರನ್ನು ನಾನು ತೊಗೊಂಡು ಬಂದೇನ್ರಿಪ್ಪ, ಕ್ಷಮ ಮಾಡ್ಬೇಕತ್ತಿಕೊಂಡಂದ್ರು. ಕ್ಷಮ ಮಾಡಬೇಕು. ಯಾವಾಗಿಂದ ಕ್ಷಮ ಮಾಡ್ಬೇಕತ್ತಿಕೊಂಡಂತ ಮಾತು ಹೇಳಿದಾಗ ಅವಾಗಿಂದ ಮಹಾದೇವ ಭೂಪಾಲ ರಾಜ ಅಂತಾನೆ, ಬಸವಣ್ಣ ಏನಿಲ್ಲ, ಜಂಗಮರಿಂದ ಎಲ್ಲಿ ಸೇರಬೇಕು ಅಲ್ಲಿ ಸೇರ್ಯಾರ, ನನಗೆ ಮನಸ್ಸಿಗೆ ಅಂದ ಖುಷಿ ಆಗೈತೆ, ಅದಕ್ಕೆ ಜಂಗಮರಿ ಇರದೇ ಇರ್ತಕ್ಕಂಥ ರಾಜ್ಯ ನನಗೆ ಬೇಕಾಗಿಲ್ಲ, ಅಂತ ರಾಜ್ಯ ತೊಗೊಂಡು ನಾನೇನು ಮಾಡಲಿ ಎತ್ತಿಕೊಂಡು ರಾಜ್ಯವನ್ನೇ ನಾನು ತ್ಯಾಗ ಮಾಡಿ ಬಂದೀನಿ ಎಂದ. ನಾನು ಕಲ್ಯಾಣದ ಒಳಗಿಂದ ಇರಬೇಕು, ಕಲ್ಯಾಣ ಪಟ್ಟಣದ ಒಳಗಿಂದ ನಾನು ವಾಸವಾಗಿರಬೇಕು ಎತ್ತಿಕೊಂಡು ಯಾವಾಗಿಂದ ಮಹಾದೇವ ಭೂಪಾಲ ಹೇಳಿದಾಗ ಬಸವಣ್ಣ ಅಲ್ಲಿ ಒಂದು ನಿಯಮ ಮಾಡಿದ್ದ. ಕಲ್ಪನೆ ಇರಲಿ, ಬಸವಣ್ಣ ಕಲ್ಯಾಣದೊಳಗೆ ಒಂದು ನಿಯಮ ಮಾಡಿದ್ದ. ಯಾವ ನಿಯಮ? ರಾಜನೇ ಇರಲಿ, ಮಂತ್ರಿನೇ ಇರಲಿ, ಪ್ರಜೆನೇ ಇರಲಿ, ಯಾವುದೇ ಸಾಮಾನ್ಯ ವ್ಯಕ್ತಿನೇ ಇರಲಿ, ಕಲ್ಯಾಣ ಪಟ್ಟಣದೊಳಗಿಂದ ವಾಸವಾಗಿರಬೇಕಾಗಿತ್ತು. ಅಂದ್ರೆ ಕಲ್ಯಾಣದೊಳಗಿಂದ ನಿಯಮ ಏನು? ನೋಡು ರಾಜ, ನೀನು ರಾಜ ಹತ್ತಿಕೊಂಡು ಇಲ್ಲಿ ಕುತ್ಕೊಂಡು ಉಣ್ಣಕ್ಕಾಗಂಗಿಲ್ಲ. ಆದ್ರೆ ಇಲ್ಲಿ ಹೆಂಗದ ಹತ್ತಿಕೊಂಡು ಕೇಳಿದ್ರೆ ಕಲ್ಯಾಣದೊಳಗಿಂದ ನಿಯಮ ಇದೆ. ಏನು ನಿಯಮ? ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ಜಂಗಮರ ತೃಪ್ತಿಪಡಿಸಬೇಕು, ಉಳಿದ್ರೆ ನೀವು ಊಟ ಮಾಡಬೇಕು, ಉಳಿದು ಇದ್ರಿಂದ ಉಪವಾಸ ಇರಬೇಕತ್ತಿಕೊಂಡು ಯಾವಾಗಿಂದ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನಿಗಿಂದ ಹೇಳಿದಾಗ ಅಂಥ ರಾಜನಾಗಿರ್ತಕ್ಕಂಥ ರಾಜ ಅವ ಅಂತಾನೆ, ಬಸವಣ್ಣ ನಾನು ಕೂಡ ಕಾಯಕವನ್ನು ಮಾಡೇ ಬದುಕ್ತೀನಿ ಎತ್ತಿಕೊಂಡು ಮಾತು ಕೊಟ್ಟ. ಕಾಯಕ ಮಾಡಕತ್ತ ರಾಜನಾಗಿರ್ತಕ್ಕಂಥವ. ಎಂಥ ಕಾಯಕ? ಅವನಿಗೆ ಮೋಳಿಗೆಯ ಮಾರಯ್ಯ ಎತ್ತುಕೊಂಡ ಹೆಸರು ಯಾಕೆ ಬತ್ತು ಹತ್ಕೊಂಡು ಕೇಳಿದ್ರೆ, ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನಿಗೆ ಯಾವ ಮೋಳಿಗೆಯ ಮಾರಯ್ಯ ಎತ್ತುಕೊಂಡ ನಮ್ಮಂಥ ಹೆಸರು ಯಾಕೆ ಬಂತು ಹತ್ಕೊಂಡು ಕೇಳಿದ್ರೆ, ರಾಜ ಕಾಯಕ ಮಾಡಕತ್ತ. ಯಾವ ಕಾಯಕ? ಯಾವ ಕಾಯಕ? ಅರಣ್ಯಕ್ಕೆ ಹೋಗಿ ಕಟ್ಟಿಗೆಗಳನ್ನು ಕಡ್ಕೊಂಡು ತಂದು ಅದನ್ನು ಸಂತಿ ಒಳಗಿಂದ ಇಟ್ಟು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ಜಂಗಮರಿಗಿಂದ ಊಟ ಮಾಡಿಸ್ಬೇಕು, ಉಳಿದ್ರೆ ತಾನು ಉಣಬೇಕು, ಉಳಿದ ಇದ್ರಿಂದ ಉಪವಾಸ ಇರಬೇಕು. ಇದು ಅವನ ಕಾಯಕ ಆಯಿತು. ಅದಕ್ಕಾಗಿ ಮೋಳಿಗೆ ಅಂದ್ರೆ ಕಟ್ಟಿಗೆ, ಮಾರಯ್ಯ ಅಂದ್ರೆ ಮಾರವ ಏನ್ರಿ? ಮೋಳಿಗೆ ಅಂದ್ರೆ ಕಟ್ಟಿಗೆ, ಮಾರಯ್ಯ ಅಂದ್ರೆ ಮಾರವ. ಅದಕ್ಕೆ ಅವನಿಗೆ ಅಂದ್ರೆ ಮೋಳಿಗೆಯ ಮಾರಯ್ಯ ತಗೊಂಡು ಹೆಸರು ಬತ್ತು. ತನ್ನ ದಿನನಿತ್ಯದ ಕಾಯಕ, ದಿನನಿತ್ಯನ ಕೂಡ ಜಂಗಮರ ದಾಸೋಗ ಮಾಡ್ತಿದ್ದ. ಒಂದು ದಿವಸ ಅಂದ ಬಸವಣ್ಣವರಿಗೆ ಏನು ಅನ್ನಿಸ್ತು? ಲಕ್ಷ್ಯ ಕೊಡ್ರಿ, ಬಸವಣ್ಣವ್ರಿಗೆ ಏನು ಅನ್ನಿಸ್ತು? ಬಸವಣ್ಣವ್ರು ವಿಚಾರ ಮಾಡ್ತಾರೆ, ಪಾಪ ರಾಜನಾಗಿ ಸುಖದ ಸುಪ್ಪತ್ತಿ ಒಳಗಿಂದ ಇರಬೇಕಾಗಿರ್ತಕ್ಕಂಥ ರಾಜ ಇಲ್ಲಿ ಬಂದು ಕಟ್ಟಿಗೆಯನ್ನು ಕಡಿದು ಏನ್ರಿ ಜೀವನ ಕಳೀಲಿಕ್ಕತ್ತನಲ್ಲ, ಪಾಪ ಅವನಿಗೆಂದ ಬಡತನದೆ, ಅವನಿಗೆ ಒಂದಿಟ್ಟು ಏನ್ರಿ ಕೊಟ್ಟು ಬರ್ಬೇಕತ್ತಿಕೊಂಡು ಬಸವಣ್ಣ ಏನು ಮಾಡ್ತಾನೆ ತಗೊಂಡ ಕೇಳಿದ್ರೆ, ಅವತ್ತಿನ ದಿನಮಾನದೊಳಗಿಂದ ಹಮ್ಮಿಣಿ ಚೀಲ ತಗೊಂಡಿದ್ದು. ಕಲ್ಪನೆ ಇರಲಿ ಮಗ, ಹಮ್ಮಿಣಿ ಚೀಲ ತಗೊಂಡ್ರೆ ಈಗೇನು ನೀವು ಹಾಕೋತಿರ ನೋಡಿ ವೆನಿಟಿ ಬ್ಯಾಗ್ ಹಾಕ್ತಿರಲ್ಲ ಅವು ಹಾಕ್ತೀರಿ, ಅದ್ರಾಗ ಏನೂ ಇರಂಗಿಲ್ಲ. ಅದ್ರಾಗ ಏನ್ರಿ ಇರ್ತದ ಮಾಡಿ ನಾ ಮಠಕ್ಕೆ ಬಂದಿಲ್ಲ ಹೋಗ್ಬೇಕಿ ಇಂಥ ಹೇಳಿನಿಲ್ಲ. ಹೇಳಿನಿ ನೆನಪದಕ್ಕಿ ಏನ್ರಿ, ಅದ್ರಾಗ ಏನೂ ಬೇಡ, ಬರೀ ಒಂದು ಸೀಸ್ಗಡ್ಡಿ ಏನ್ರಿ ಒಂದಿಟ್ಟು ಕನ್ನಡಿ ಪೌಡ್ರ, ಒಂದು ಪೇರೆಂಟ್ ಲವ್ಲಿ ಪೌಚ್ ಅಟ್ರ ಸಲುವಾಗಿ ಇಂಥದ್ದು ಕೊಳಿಗೆ ಹಾಕ್ಕೊಂಡು ಅಲ್ಲಿ ಮನ್ಯಾಗ ರೊಟ್ಟಿ ಮಾಡೋವನು ಹಿಂಗೆ ಬಡಿತಾಳೆ ಹಾಕ ರೊಟ್ಟಿ ಏನ್ರಿ. ಈಗೆಲ್ಲ ಇವೆಲ್ಲ ಬಂದಾವ, ಇವು ಎಲ್ಲ ಪರ್ಸ ಪಾಕೀಟ
ಏನ್ರಿ ಇವೆಲ್ಲ ವೆಂಟಿ ಬ್ಯಾಗ ಇಂಥವೆಲ್ಲ ಈಗಿಂದ ಬಂದ ಹೊರತಾಗಿ ಅವತ್ತಿನ ದಿನಮಾನದೊಳಗೆ ಸಂಪತ್ತು ಒಯ್ಯಬೇಕಾದ್ರೆ ಅದಕ್ಕೊಂದು ಹಮ್ಮಿಣಿ ಚೀಲ ಹತ್ತಿಕೊಂಡೊಂದು ಟೊಂಕಿ ಕಟ್ಕೋತಿದ್ರು. ಏನ್ರಿ ಟೊಂಕಿಗೆ ಅದು ಅರಿಬಿದೆ ಇರ್ತಿತ್ತು, ಬೇಡ ತೊಗಲಿಂದ ಇರ್ತಿತ್ತು. ಅದರೊಳಗಿಂದ ನಾವೇನು ಸಂಪತ್ತಿಂದ ಇಟ್ಕೊಂಡಂದ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಅದು ಹಮ್ಮಿಣಿ ಚೀಲದೊಳಗಿಂದ ಇಟ್ಕೊಂಡಂದು ಹೋಗ್ತಿದ್ರು. ಬಸವಣ್ಣವರಿಂದ ವಿಚಾರ ಮಾಡ್ತಾರೆ, ಪಾಪ ಮೋಳಿಗೆ ಮಾರಯ್ಯನವರಿಗೆ ಕಷ್ಟ ಅದೇ. ಅವರು ರಾಜನಾಗಿಂದ ಸುಖದ ಸುಪ್ಪತ್ತಿ ಒಳಗಿರ್ಬೇಕಾಗಿರ್ತಕ್ಕಂಥ ರಾಜ ಇಲ್ಲಿ ಬಂದ ಕಟ್ಟಿಗೆಯನ್ನು ಕಡ್ದಂದು ಮಾರಿ ಜೀವನ ಕಳೀಲಿಕ್ಕತ್ತಾನಲ್ಲ, ಅವನಿಗೊಂದು ಇಟ್ಟೇನು ಸಂಪತ್ತು ಕೊಟ್ಟು ಬರಬೇಕತ್ತಿಕೊಂಡಂದು ಯಾವಾಗಿಂದ ಬೆಳಗಿನ ಜಾವ ಅಂದ 9 ಗಂಟೆಗೆ ಎಲ್ಲಿಗೆ ಹೋಗ್ಕಾರ ಹತ್ತಿಕೊಂಡಂದು ಕೇಳಿದ್ರೆ ಬಸವಣ್ಣವರು ಆ ಮಾರಯ್ಯನವರು ಮನಿತನಕ್ಕೆಂದು ಹೋಗ್ಕಾರ. ಬಂಗಾರ ಅನ್ನತಕ್ಕಂಥದ್ದು ಹೊಟ್ಟಿಗೆಂದ ಕಟ್ಟಿಕೊಂಡು, ಏನ್ರಿ ಬಂಗಾರ ಮುತ್ತು ರತ್ನ ಅನ್ನತಕ್ಕಂಥದನ್ನು ಹೊಟ್ಟಿಗೆಂದ ಕಟ್ಟಿಕೊಂಡು ಹಮ್ಮಿಣಿ ಚೀಲಿನೊಳಗೆಂದ ಇಟ್ಟುಕೊಂಡು ಅದನ್ನಿಂದ ಹೊಟ್ಟಿಗೆಂದ ಕಟ್ಟಿಕೊಂಡು ಬಸವಣ್ಣವರು ಮಾರಯ್ಯನವರು ಮನಿತನಕ್ಕೆಂದ ಹೋಗ್ಕಾರ. ಹೋಗೋದ್ರೊಳಗಾಗಿಂದ ಮಾರಯ್ಯನವರು ಮನೆಯಾಗಿಂದ ಇದ್ದಿದ್ದಿಲ್ಲ. ಮಾರಯ್ಯನವರಿಂದ ಮನೆಯೊಳಗಿಂದ ಇದ್ದಿದ್ದಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗಿದ್ರು ಅವರು? ತಮ್ಮ ಕಾಯಕದ ನಿಮಿತ್ತವಾಗಿ ಕಟ್ಟಿಗೆಯನ್ನು ಕಡ್ಕೊಂಡು ತರಲಿಕ್ಕೆಂದ ಹೋಗಿದ್ರು. ಯಾವಾಗಿಂದ ಕಟ್ಟಿಗೆಯನ್ನು ಕಡ್ಕೊಂಡು ತರಕ್ಕೆಂದ ಹೋಗಿದ್ರು. ಅವಾಗ ಮನೆಯೊಳಗಿಂದ ಯಾರದಾರೆ? ಮಹಾದೇವಮ್ಮ ಒಬ್ಬಳೇ ಅದಾಳೆ. ಯಾವಾಗಿಂದ ಮಹಾದೇವಮ್ಮ ಒಬ್ಬಳೇ ಇರ್ತಕ್ಕಂಥ ಪ್ರಸಂಗದ ಒಳಗ ಬಸವಣ್ಣವರಿಂದ ಬಂದಿದ್ದನ್ನು ನೋಡಿ ಇವಾ ಮಹಾದೇವಮ್ಮ ತಿಳ್ಕೊಂಡ ಕೂಗಿದಾಗ ಮಹಾದೇವಮ್ಮಂದ ಹೊರಗೆ ಬಂದು ನೋಡ್ತಾಳ, ಬಸವಣ್ಣವರು ಬಂದ. ಎಷ್ಟು ಖುಷಿ ಆಗಬೇಕ್ರಿ ಮಹಾದೇವಮ್ಮಗ. ಕರೆದ್ರು ಕೂಡ ಯಾರ ಮನೆಗೂ ಕೂಡ ಬರದಾಗಿರ್ತಕ್ಕಂಥ ಬಸವಣ್ಣ. ಏನ್ರಿ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ, ರಾಜ್ಯದ ಭಂಡಾರಿ ಆಗಿರ್ತಕ್ಕಂಥ ಬಸವಣ್ಣ, ರಾಜ್ಯದ ಕರುಣಿಕನಾಗಿರ್ತಕ್ಕಂಥ ಬಸವಣ್ಣ, ಅಷ್ಟೆಲ್ಲ ಭಕ್ತಿಯ ಪರ್ವತವನ್ನೇ ತುಂಬಿಕೊಂಡಿರ್ತಕ್ಕಂಥ ಬಸವಣ್ಣ ಇವತ್ತು ತಾನಾಗಿನೇ ಯಾವ ಮಾರಯ್ಯನವ್ರ ಮನೆಗೆ ಬಂದಾನಲ್ಲ, ಹೆಂಡತಿಯಾಗಿರ್ತಕ್ಕಂಥ ಮಹಾದೇವಮ್ಮಗ ಭಾಳ ಖುಷಿಯಾಗಿಬಿಡ್ತು. ಎಷ್ಟು ಆನಂದ ಏನ್ರಿ, ಎಷ್ಟು ಖುಷಿ, ಎಷ್ಟು ಆನಂದ. ಈಗ ಯಾರೇ ನಿಮ್ಮ ಮನೆ ತನಕ ಏನ್ರಿ ಈಗ ಸ್ವಾಮಿಗಳನ್ನು ಬಂದ್ರೆ ನಿಮ್ಗೆ ಖುಷಿ ಆಕತ್ತಿಲ್ಲ? ಯಾರಿಗೆ ಕರಿಲಾರ್ದೇನೆ ಸ್ವಾಮಿಗಳು ನಿಮ್ಮ ಮನೆಗೆ ಬಂದ್ರೆ ಖುಷಿ ಆಕತ್ತೇನ ಬೈತೀರಿ? ಯಾವ ಏನ್ರಿ ಖುಷಿ ಆಕತ್ತಿಲ್ಲ? ಏನಾಕೈತೆ ನಿಮಗೆ ಮಾತಿನಾಗೆ ಇರ್ಲಿ, ನೀವು ಏನು ಖುಷಿನೂ ಮಾತೇನೆ ಏನೋ. ಯಾರೇ ಒಬ್ಬರು ಮಹಾತ್ಮರು ಬಂದ್ರೆ ಖುಷಿ ಆಕತ್ತಿಲ್ರಿ? ತಾನಾಗಿನಿಂದ ಮಹಾತ್ಮರು ಬಂದು ಮನೆಯಾಗಿಂದ ಪಾದ ಹಾಕಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗೋದನೆ. ಅವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಏನ್ರಿ ಸಾಕ್ಷಾತ್ ನಡೆದಾಡ್ತಕ್ಕಂಥ ಪರಮಾತ್ಮ ತಿಳ್ಕೊಂಡಂದ್ರೆ ಅದನ್ನು ಬಸವಣ್ಣ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ಶರಣರು. ಬಸವಣ್ಣ ತಿಳ್ಕೊಂಡ್ರೆ ಅಷ್ಟು ಪ್ರೀತಿ, ಬಸವಣ್ಣ ತಿಳ್ಕೊಂಡ್ರೆ ಅಷ್ಟು ಪ್ರೇಮ, ಬಸವಣ್ಣವರ ಮುಖ ನೋಡೋದು ತಿಳ್ಕೊಂಡ್ರೆ ಒಂದು 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 ಆನಂದ ಅಂತಕ್ಕಂಥದ್ದನ್ನು ಅಲ್ಲಿ ಕಲ್ಯಾಣ ಪಟ್ಟಣದ ಒಳಗಿಂದ ಇರ್ತಕ್ಕಂಥ ಶರಣರಿಗಿತ್ತು. ಯಾವಾಗಿಂದ ಬಸವಣ್ಣವರು ಕರಿಲಾರ್ದೇನೆ ತಾನಾಗಿನೇ ಯಾವಾಗಿಂದ ಮನೆಗಿಂದ ಬಂದ್ರಲ್ಲ, ಯಾವತ್ತು ತಿಳ್ಕೊಂಡ ಕೂಗಿದಾಗ ಮಾದೇವಮ್ಮ ಹೊರಗೆ ಬಂದು ನೋಡ್ತಾಳೆ. ಏನು ಆನಂದಕ್ಕೆ, ಏನು ಖುಷಿ. ಇವತ್ತು ನೋಡ್ರಿ ಇಷ್ಟೆಲ್ಲ ಸ್ವಾಮಿಗಳು ಬರ್ತಾರತ್ತಂದ್ರೆ ಮೈಸೂರಿಗೆ ಊರಾಗ ಎಷ್ಟು ಖುಷಿ ಆದ್ರಿ, ಎಷ್ಟು ಅದ್ದೂರಿಯಾಗಿ ಅಂದ್ರೆ ಅವ್ರನ್ನ ಸ್ವಾಗತ ಮಾಡಿಕೊಂಡು ಏನ್ರಿ ಹೆಣ್ಣು ಮಕ್ಕಳಂದ ಎಲ್ಲ ಕುಂಭಗಳನ್ನು ಒತ್ತುಕೊಂಡು ಜನ ನಾವೇ ಇಲ್ಲಿ ಲೇಟ್ ಮಾಡಿದೆವನ ಜಲ್ದಿ ಬಂದಿದ್ರೆ ನಿಮ್ಮ ಎಲ್ಲ ಕುಂಭಗಳು ನೋಡ್ತಿದ್ವಿ. ನೀವು ಕತ್ತಲಾಗ ನಾವು ಕತ್ತಲಾಗ ಏನ್ರಿ. ಎಷ್ಟು ಜನ ತಾಯಂದಿರು ಕುಂಭ, ಎಷ್ಟು ಜನ ತಾಯಂದಿರು ಅಂದ ಆರತಿ ಹಿಡ್ಕೊಂಡಿದ್ರಿ, ಎಷ್ಟು ಜನ ನೋಡ್ಬೇಕು ಅವ್ರು ಭಜನಾ ಮಾಡೋರು ಏನು ಏನ್ರಿ, ಅವರೆಲ್ಲ ಜೈ ಜಯಕಾರ ಹಾಕೋರು ಏನು, ಎಷ್ಟು ಉಲ್ಲಾಸ. ಯಾಕಂದ್ರೆ ಮಹಾತ್ಮರಿಂದ ಬರೋದೇ ದೊಡ್ಡ ಲಾಭ. ಹೇಳ್ತಾರಲ್ರಿ, ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಆಗುವತ್ತು. ಒಬ್ಬ ಮಹಾತ್ಮರಿಂದ ಯಾವ ತಾಣದೊಳಗಿಂದ ಪಾದ ಇಡ್ತಾರೋ ಏನ್ರಿ, ಯಾವ ತಾಣದೊಳಗಿಂದ ಅವರ ಹಸ್ತ ಮುಡ್ತಾರೋ, ಯಾವುದೇ ಒಂದು ನೀರಿಗಂದ ಹಸ್ತ ಮುಟ್ಟದ ಪಾವನ ತೀರ್ಥಕ್ಕದೆ ಅವ್ರು ಎಲ್ಲಿ ಪಾದ ಇಡ್ತಾರಲ್ಲ ಏನ್ರಿ, ಅವೆಲ್ಲವೂ ಕೂಡ ಪುಣ್ಯಕ್ಷೇತ್ರಕ್ಕವತ್ತು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೀನಿ ನಾನು ನಿಮಗೆ. ಈ ಕಳಸಾರೋಹಣ ಆಗೋದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ನಿಮಗೊಂದು ಕಲ್ಪನದ ಮಾತು ಹೇಳ್ತೀನಿ. ನೀವೇನು 15 ದಿನಗಳ ಪರ್ಯಂತರವಾಗಿ ಕಲಬುರಗಿ ಶರಣಬಸಪ್ಪನವರು ಪುರಾಣ ಕೇಳಿದ್ರಿ. ನಾವೆಲ್ಲ ಊರಾಗ ಎಲ್ಲರ ಮನೆಗಳಿಗೂ ಕೂಡ ಪಾದ ಪೂಜೆಕೆಂದು ಬರ್ತಿದ್ದೀವಿ ಏನ್ರಿ, ಪ್ರಸಾದಕ್ಕೆಂದು ಬರ್ತಿದ್ದೀವಿ. ಇವತ್ತು ಒಂದೇ ಒಂದು ಕಲ್ಪನಾ ಮಾಡ್ಕೋರಿ, ಇವತ್ತು ಹಿಂದೆ ಇದ್ದಿರ್ತಕ್ಕಂಥ ಊರ ಇವತ್ತಿಲ್ಲ ಏನ್ರಿ. ನನಗೆಲ್ಲರೂ ಕೂಡ ಫೋನ್ ಹಚ್ಚಂದ ಹೇಳ್ತಾರೆ, ಅಪ್ಪವರೇ ನೀವು ಬರೋದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಮೈಸೂರಿಗೇ ಬೇರೆ, ನೀವು ಬಂದು ಹೋದ ಬಳಿಕೆಂದ ಆಗಿರ್ತಕ್ಕಂಥ ಮೈಸೂರಿಗೇ ಬೇರೆ, ಇಡೀ ಊರೆಲ್ಲರೂ ಕೂಡ ಅಣ್ಣ ತಮ್ಮರಂಗಿಂದ ಜೀವನ ಕಳೀಲಿಕ್ಕತ್ತಾರ. ಯಾವ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಯಾವ ಕೆಟ್ಟದನ್ನು ಕೂಡ ಇಲ್ಲ. ಇಡೀ ಊರ ಅಂತ ಜನ ಎಲ್ಲರೂ ಕೂಡ ಅಣ್ಣತಮ್ಮರಂಗಿಂದ ಬದುಕು ಮಾಡ್ಲಕತ್ತಾರ, ಎಲ್ಲರೂ ಕೂಡ ಅಕ್ಕಂಗಿರಂಗಿಂದ ಬದುಕು ಮಾಡ್ಲಕತ್ತಾರೆ. ಈ ಯಾವ ಜಗಳ ಕಿರಿಕಿರಿ ಯಾವುದು ಕೂಡ ಇಲ್ಲ. ಇಡೀ ಊರು ಜನಂದ ಅಷ್ಟು ಉಲ್ಲಾಸದೊಳಗಿಂದ ಜೀವನ ಕಳೀಲಕತ್ತಾರ ತಂದು ನಮ್ಮ ಪ್ರತಿಯೊಬ್ಬರು ಕೂಡ ಫೋನ್ ಹಚ್ಚಂದ ಹೇಳ್ತಿರ್ತಾರೆ. ಮೊದಲಿನ ಊರು ನಮ್ಮ ಊರಂದ ಉಳಿದಿಲ್ಲ. ಯಾಕೆ ಮೊದಲಿಂದ ನನ್ನ ಜೀವನ ನನಗೆ ಎಷ್ಟೋ ಜನ ಅಂದಿದ್ರು ಈ ಪುರಾಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ. ನಾ ಹೇಳಿನಿ ನಿಮಗೆ,
ನನಗೆಂದ ಅಂತಿದ್ರು ಮೈಸೂರಿಗೆ ಪುರಾಣ ಕೊಂಡ್ರಿ ಮುತ್ತೆರಲ್ಲಿ ನಾಟಕದವ್ರಿಗೆ ಕಲ್ಲು ಹೊಡಿತಾರೆ ನಿಮಗೆ ಬಿಟ್ಟಾರ ಅಂತ ಏನ್ರಿ ಇಲ್ಲ ನನಗೆ ಅಂದಿದ್ದ ನಾ ಹೇಳ್ತೀನ ಏನ್ರಿ ಈ ಊರಿಗೆಂದ ಬರೋದಕ್ಕಿಂತ ಮುಂಚಿತವಾಗಿ ಏನೋ ನಾಟಕ ಮಾಡೋರಿಗೆಂದ ನಾಟಕದಾಗಂದ ಕಲ್ಲು ಹೊಡೆಯವರು ಏನೋ ಒಂದು ಧರ್ಮ ಕಾರ್ಯ ನಡೆದ್ರೆ ಅಲ್ಲಿ ಕಲ್ಲು ಹೊಡೆಯವರು ಆದ್ರೆ ಅವತ್ತಿನ ವಾತಾವರಣನೇ ಬೇರೆ ಬರೀ ಒಂದು 15 ದಿವಸದಿಂದ ಒಬ್ಬ ಮಹಾತ್ಮನಿಂದ ನಿಮ್ಮ ಊರಾಗಿಂದ ಪಾದ ಇಟ್ಟು ಏನ್ರಿ ನಿಮ್ಮ ಮಹಾತ್ಮನಿಂದ 15 ದಿವಸ ನಿಮ್ಮ ಊರಾಗ ಲಿಂಗ ಪೂಜೆ ಮಾಡಿಕೊಂಡ್ರು ಏನ್ರಿ ದೊಡ್ಡ ದೊಡ್ಡ ಜಗತ್ತುಗಳು ಮಹಾತ್ಮರೆಲ್ಲ ಬಂದ್ವಾದ್ರಲ್ಲ ಅವರೆಲ್ಲ ಪಾದ ಸ್ಪರ್ಶದಿಂದ ನಿಮ್ಮ ಊರು ಏನಾಗ್ಯದ ತಗೊಂಡು ಕೇಳಿದ್ರೆ ಕೈಲಾಸದಿಂದ ಮ್ಯಾಲಿಲ್ಲ ಕೈಲಾಸದಿಂದ ಮತ್ತೊಂದು ಕಡೆ ಇಲ್ಲ ನಿಜವಾಗಿರ್ತಕ್ಕಂಥ ಕೈಲಾಸ ಅಂತಂದರೆ ಅದು ಮೈಸೂರಿಗೆ ಗ್ರಾಮ ಕೈಲಾಸ ರೂಪದೊಳಗಿಂದ ಆಗ್ಯದತ್ತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಯಾಕಂದ್ರೆ ಈ ಭಾವನೆ ಯಾವತ್ತೂ ಕೂಡ ಇರಬೇಕು ಎಲ್ಲರಿಂದ 1 ತಿಂಗಳ 2 ತಿಂಗಳಲ್ಲ ನಮ್ಮ ಜೀವನ ಇರುವ ಪರ್ಯಂತರವಾಗಿ ನಾವು ಏನು ಭೂಮಿ ಮೇಲೆ ನಾವು ಏನು ಕಲಿದೇ ಇದ್ರೂ ಪರವಾಗಿಲ್ಲ ನಾವು MA ಕಲೀಲಿ ಅಂದ್ರೂ ಪರವಾಗಿಲ್ಲ PhD ಮಾಡಲಿ ಅಂದ್ರೂ ಪರವಾಗಿಲ್ಲ ನಾವು ಒಂದೇ ಒಂದು ಮೈಸೂರಿಗೆ ಗ್ರಾಮದ ಜನ ಏನ್ರಿ ಇಟ್ಟೆಲ್ಲ ಸ್ವಾಮಿಗಳು ನಾವು ಬಂದು ಹೋಗಿವಲ್ಲ ಈ ಸ್ವಾಮಿಗಳ ಮುಖಾಂತರವಾಗಿ ನಾವು ಒಂದನ್ನು ಮಾತ್ರದಿಂದ ಕಲಿಬೇಕು ಯಾವುದನ್ನು ತಗೊಂಡದೆ ಕೇಳಿದ್ರೆ ಇನ್ನೊಬ್ಬರನ್ನು ಪ್ರೀತಿ ಮಾಡೋದನ್ನು ಕಲೀರಿ ಏನ್ರಿ ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನು ಕಲೀರಿ ಬೇರೆ ನೀವೇನು ರೊಕ್ಕ ಕೊಡೋದಬೇಕಾಗಿಲ್ಲ ಬಂಗಾರ ಕೊಡೋದಬೇಕಾಗಿಲ್ಲ ಯಾವ ಮಾರುತಿ ಯಾವ ದೇವಸ್ಥಾನಕ್ಕೆ ನಿಮ್ಮ ಭಕ್ತಿ ಕೊಡ್ರಿ ಇನ್ನೊಬ್ಬರನ್ನು ಪ್ರೀತಿ ಮಾಡೋದನ್ನು ಕಲೀರಿ ಬಸವಣ್ಣವರು ಅದನ್ನೇ ಹೇಳಿದ್ರು ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಹೇಗ್ರಿ ಅಂತಾರಿಲ್ಲ ಇವ್ರು ಯಾರು ಕೂಡ ಬೇರೆ ಅದವಲ್ಲ ನೀವು ಕೂಡ ತಿಳ್ಕೋಬೇಕು ಒಬ್ಬ ವೈರಿ ಬರ್ತಾನಂತಂದ್ರು ಕೂಡ ಬಸವಣ್ಣವ್ರು ನಮ್ಗೆ ಏನು ಕಲಿಸಿ ಹೋಗ್ಯಾರ ತಗೊಂಡು ಕೇಳಿದ್ರೆ ನಮಗೆ ಬೇರೆ ಯಾವ ಇಂಗ್ಲೀಷ ಹಿಂದಿ ಮತ್ತೊಂದು ಮಗದೊಂದು ಇದು ಯಾವುದನ್ನು ಕೂಡ ಕಲಿಸಿಲ್ಲ ಬಸವಣ್ಣವರು ಈ ಭೂಮಿ ಮೇಲೆ ಬಿಟ್ಟು ಹೋಗಿರ್ತಕ್ಕಂಥ ಏನು ಒತ್ತುಕೊಂಡು ಕೇಳಿದ್ರೆ ಬಾಗಿದ ತಲೆ ಮುಗಿದ ಕೈ ಅನ್ನತಕ್ಕಂಥದ್ದನ್ನು ಏನ್ರಿ ಯಾರೇ ಎಂಥ ವೈರಿ ಬಂದಾನತ್ತಂದ್ರು ನಿನಗೆ ಎಟ್ಟ್ಯಾಕೆ ವೈರತ್ವ ಮಾಡಲ್ಲಕ್ಕ ಅವ ಎದುರಿಗೆ ಬಂದಾನ ತಿಳ್ಕೊಂಡ್ರೆ ಶರಣಾರ್ಥಿ ಅಣ್ಣ ಅಂದ್ರು ಏನ್ರಿ ನೀವು ಹೆಣ್ಮಕ್ಳು ಹೌ ಬೇಡ ಏನ್ರಿ ನೀವು ನಂದ ಎದುರಿಗೆ ಯಾರೇ ನಿನಗೆ ಬೆಕ್ಕದಟ್ಟು ವೈರಿ ಇರಲಿ ಬಂದ ಶರಣಾರ್ಥಿ ಅಕ್ಕ ಒಂದು ಸಾರಿ ಅಂದ ಎದಿ ಸೆಡ್ಸ್ಕೊಂಡು ಹೋದಾರು 2 ದಿವಸದಿಂದ ಎದಿ ಸೆಡ್ಸ್ಕೊಂಡು ಹೋದಾರು ಕಡೆಗೆ ಅಂದ 3ನೇ ದಿವಸದಿಂದ ಪಾಪ ನಾ ಇಟ್ಟು ಅವನಿಗೆ ವೈರತ್ವ ಮಾಡ್ತೀನಿ ಇಟ್ಟೆಲ್ಲ ವಿರೋಧ ಮಾಡ್ತೀನಿ ಅಂದರೂ ಕೂಡ ಪಾಪ ನನಗೆ ಹೋಗಾಗ ಬರಾಗ ನನಗೆ ಕೈ ಮುಗಿತಾನಲ್ಲಪ್ಪ ಏನು ಕಟ್ಕೊಂಡು ಏನು ಮಾಡೋದಾದ್ರಿ ಏನ್ರಿ ಜೀವನದೊಳಗೆ ಅಂದ್ರೆ ಏನು ಕಟ್ಕೊಂಡು ಒಯ್ಯಾರ್ವಿ ನಾವು ಏನು ಕಟ್ಕೊಂಡು ಒಯ್ಯಾರ್ವಿರೇ ಏನು ಸಂಪತ್ತು ಒಯ್ತೀವ ಏನು ಐಶ್ವರ್ಯ ಒಯ್ತೀವ ಏನು ಯಾರೇ ಆಸ್ತಿ ಒಯ್ತೀರ ಇನ್ನೊಬ್ಬನ ಆಸ್ತಿ ಅಂದ್ರೆ ನೀ ಏಟು ಕಸ್ಕೊಂಡು ದ್ವೇಷ ಮಾಡಿ ಕಸ್ಕೊಂಡ್ರು ಕೂಡ ಆ ಆಸ್ತಿ ನೀನು ಒಯ್ಲಕ್ಕೆ ಹಾಕಿತ್ತು ಅಂತಂದ್ರೆ ಮಾತ್ರ ದ್ವೇಷ ಮಾಡೋ ಹೊರತಾಗಿ ನಿನ್ನಿಂದ ಏನೂ ಒಯ್ಯಕ್ಕಾಗಂಗಿಲ್ಲ ತಿಳ್ಕೊಂಡಾಗ ಖಾಲಿ ಕೈಲೇನೆ ಬಂದೀವಿ ಖಾಲಿ ಕೈಲೇನೆ ಹೋಗ್ತೀವಿ ಆದರೆ ಹೋಗುವ ಮಧ್ಯದ ಒಳಗೆ ನಾವು ಇನ್ನೊಬ್ಬರ ಪ್ರೀತಿ ತುಂಬ್ಕೊಂಡ ಹೋಗ್ಬೇಕಾಗ್ತದೆ ಏನ್ರಿ ಇನ್ನೊಬ್ಬರ ಪ್ರೇಮ ಅಂತಕ್ಕಂಥ ತುಂಬ್ಕೊಂಡ ಹೋಗ್ಬೇಕಾಗ್ತದೆ ನಾವು ಹೆಂಗೆ ಬಂದೀವಿ ಹಾಗೆ ಹೋಗೋಕ್ಕೆಂದ ಬರೋಂಗಿಲ್ಲ ಹಾಗಾದ್ರೆ ನಾವು ಹೆಂಗೆ ಹೋಗಬೇಕು ಬರೋಗೇನೋ ಖಾಲಿಗೈಲಿ ಬಂದೀವಿ ಆದರೆ ಹೋಗುವಂಥ ಪ್ರಸಂಗದೊಳಗೆ ನಾವು ಈ ಸಿರಿ ಸಂಪತ್ತು ಅಂತಕ್ಕಂಥ ಒಯ್ಯಂಗಿಲ್ಲ ಹಾಗಾದ್ರೆ ನಾವು ಹೋಗುವಂಥ ಪ್ರಸಂಗದೊಳಗೆ ಏನು ಒಯ್ಬೇಕಂತ ಕೊನೆ ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ನಮ್ಮ ಜೊತೆಯೊಳಗಿಂದ ಏನು ಬರ್ತದೆ ಅಂತ ಕೇಳಿದ್ರೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ಕಲ್ಪನೆ ಇರಲಿ ನಾವು ಸತ್ತಿರ್ತಕ್ಕಂಥ ಪ್ರಸಂಗದ ಒಳಗೆ ಏನು ನಮ್ಮ ಹೆಣ ಅಂದ ಒಯ್ತಿರ್ತಾರೆ ಊರಾಗ ಒಯ್ಯುವಂಥ ಪ್ರಸಂಗದ ಒಳಗೆ ಏನ್ರಿ 4 ಮಂದಿ ಮಾತಾಡ್ತಿರ್ತಾರ ಏನಂತ ಮಾತಾಡ್ತಾರ ಏನು ತಂದಾಳ ಆಯ್ ಯಾಕ ಕುಂದ್ರು ಕೇಳ ಆಯ್ತು ನಂದು 5 ಮಿನಿಟದ ಟೈಮ್ ನಾವು ಹೊಂಡವ್ರು ನಮ್ಮ ರಥ ತೀತಾಯವ ನಮ್ಮ ಸುಮ್ಮನೆ ನಿಮ್ಮ ಊರಾಗ ತೊಗೊಂಡು ಇಟ್ಟು ಹೆಚ್ಚಿಗೆ ಹೇಳಕತ್ತೀನಿ ಬೇರೆ ಕಡೆ ಇಟ್ಟು ಹೇಳಿಲ್ಲ 15 ಮಿನಿಟ್ ನಮ್ಮ ಪ್ರವಚನ ಮುಗಿದ್ಬಿಡ್ತದೆ ಯಾಕಂದ್ರೆ ದಿನ ನೀವು ಲೈವ್ದಾಗ ನೋಡ್ತಿರ್ಬೇಕು 15 ಮಿನಿಟ್ ನನ್ನ ಪ್ರವಚನ ಮುಗೀತದ ಇದು ಮೈಸೂರಿಗೆ ನನ್ನ ಊರದತ್ತು ಕೂಡ ಹಿಂಗೆ ಅವರೆಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚಿ ಬಿದ್ದದ ಶಿವಪುರ ಸ್ವಾಮಿಗಳಿಗೆ ನಮ್ಮ ರೋಡಿಗೆ ಸ್ವಾಮಿಗಳಿಗೆ ಎಲ್ಲರೂ ಅವ್ರಿಗೆ ಮಾತಾಡ್ತಾರೆ ನಮ್ಗೆ ಯಾರು ಮಾತಾಡ್ತಲಾಗ್ಯಾರ 15 ದಿವಸ ಇಲ್ಲಿ ನಾನು ಮಾರಿ ನೋಡ್ಯಾರ ಪಾಪ ನಾನು ನೋಡೋಣ ನಗ್ತಾರೆ ಅವರು ಏನ್ರಿ ಹೌದಿಲ್ಲ ನಾವು ಯಾವುದನ್ನು ಕೂಡ ಕಟ್ಕೊಂಡ ಹೋಗಂಗಿಲ್ಲ 4 ಜನ ಮಾತಾಡ್ತಿರ್ತಾರಲ್ರಿ ನೀವೇ ಮಾತಾಡ್ರಿ ಯಾಕ್ರಿ ಈ ಊರಾಗೇನು ಯಾರು ಸಾಯಂಗಿಲ್ಲ ಅಂತೀರೇನು ನೀವು ಏನ್ರಿ ಸತ್ತದ ನೀವು ನೋಡೇ ಇಲ್ಲ ಏನ್ರಿ ಒಯ್ಯಾಗ ಮಾತಾಡ್ತಿರಲ್ಲ ಅಯ್ಯ ಇನ್ನೊಂದು 4 ದಿವಸ ಇರಬೇಕಾಗಿತ್ತೇವ ಊರಾಗ ಎಲ್ಲರೂ ಎಷ್ಟು ಚಂದ ಮಾತಾಡ್ಸವ ಎಷ್ಟು ಪ್ರೀತಿಯಿಂದ ಮಾತಾಡ್ಸವ ಊರಾಗ ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಎಷ್ಟು ನಿಂತಂದ ಓಡಾಡವ ಯಾರ್ದ್ರ ಮನೆಗಿಂದ ಲಗ್ನ ಇರಲಿ ಮುಹೂರ್ತ ಇರಲಿ ಎಷ್ಟು ಚಂದಿಂದ ಓಡಾಡವ ಅವ ಇನ್ನೊಂದು 4 ದಿವಸ ಚಂದ ಇರಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಅವ ಸ್ವರ್ಗಕ್ಕೆ ಹೋಗ್ಕನ್ನ ತಿಳ್ಕೊಬೇಕು ಏನ್ರಿ ನಾವು ಜೀವಂತವಾಗಿದ್ದಾಗಿಂದ ಎಲ್ಲರೂ ನಮ್ಮನ್ನು ಟೀಕೆ ಮಾಡ್ತಾರೆ
ಏನ್ರಿ ನಿಮ್ಮನ್ನು ಬಿಡಂಗಿಲ್ಲ, ನಮ್ಮನ್ನು ಬಿಡಂಗಿಲ್ಲ. ಯಾರು ಮಾತಾಡಿದ್ರು ಕೂಡ ಬಸವಣ್ಣವರನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಒಯ್ದವರನ್ನು ಹೊರೆದವರೆಂಬೆನೋ, ನಿಂದಿಸಿದವರನ್ನು ತಂದೆ ತಾಯಿಗಳೆಂಬೆನೋ, ಜರಿದವರನ್ನು ಜನ್ಮ ಬಂಧುಗಳೆಂಬೆನೋ, ಅಪ್ಪಿತಪ್ಪಿ ನಮ್ಮನ್ನು ಎದುರಿಗೆಂದ ವರ್ಣನ ಮಾಡಕತ್ತಾರ ತಿಳ್ಕೊಂಡ್ರೆ ಇವರು ನಮ್ಮನ್ನು ಸೂಲಕ್ಕೆ ಹಾಕ್ತಾರ ತಿಳ್ಕೊಬೇಕು. ಯಾವ ಬೈತಾನಲ್ಲ ಏನ್ರಿ ಅಪ್ಪಿತಪ್ಪಿ ನಮಗೆಂದ ಬೈದನೆ ತಿಳ್ಕೊರಿ, ತಪ್ಪು ತಿಳ್ಕೊಳ್ಳೋದಲ್ಲ. ಅದನ್ನು ಏನು ತಿಳ್ಕೊಬೇಕು, ಬಹುಶಃ ಅವ ನನಗೆಂದ ಸ್ವತಃ ಮಾಡಿ ನನಗೆಂದ ಬೈದಾನ ತಿಳ್ಕೊಂಡಂದ್ರೆ ನನ್ನ ತಂದೆ ತಾಯಿಗೆ ಅಧಿಕಾರದ ಹೊರತಾಗಿ ಬೇರೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಅವ ನನಗೆಂದ ಬೈದಾನ ತಿಳ್ಕೊಂಡಂದ್ರೆ ಅವನೇ ನನ್ನ ತಂದೆ ತಾಯಿ ಎತ್ತುಕೊಂಡೊಂದು ಭಾವನೆ ಮಾಡಿಬಿಟ್ರೆ ಎಲ್ಲಿನೂ ಕೂಡ ಜಗಳಗಳು ಬರಲ್ಲ. ಬರ್ತಾವೇನ್ರಿ? ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನು ಕಲಿಬೇಕು, ಇನ್ನೊಬ್ಬರನ್ನ ಪ್ರೇಮದಿಂದ ಕಾಣೋದನ್ನು ಕಲಿಬೇಕು. ಇವತ್ತು ನೋಡ್ರಿ, ಬಸವಣ್ಣ ಅಂತ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಇಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಅಂತ ಬಂದು ಪಾಪ ಕಟ್ಟಿಗೆ ಕಡದಿಂದ ಜೀವನ ಕಳೀಲಿಕ್ಕತ್ತಾನೆ. ಅವನಿಗೆ ಕಷ್ಟ ಅದೆ, ಅವನಿಗೆ ತ್ರಾಸದೆ. ಅವನು ಬಂದಿರ್ತಕ್ಕಂಥ ತ್ರಾಸು ನೋಡಿ ಬಸವಣ್ಣ ನಕ್ಕಿದ್ನು ಅಂತಂದ್ರೆ ಬಸವಣ್ಣ ಹಾಕಿದ್ದಿಲ್ಲ ಏನ್ರಿ. ಇನ್ನೊಬ್ಬನಿಗೆ ಕಷ್ಟ ಬಂದಿದ್ದು ನೋಡಿ ಅಪ್ಪಿತಪ್ಪಿ ನಕ್ಕಿದ್ನಂತಂದ್ರೆ ನಾ ಹೇಳಿದ್ನೆ ನಿಮಗೆ, ಹೋಗುವ ಹೊತ್ನ್ಯಾಗ ಅಯ್ಯೋ ಇನ್ನೂ 4 ದಿವಸ ಇರಬೇಕಾಗಿತ್ತೇವ, ಎಷ್ಟು ಚಂದ ಇದ್ದೆ, ಒಳ್ಳೆ ಮನುಷ್ಯ ಇದ್ದ, ಎಷ್ಟು ಧರ್ಮವಂತ ಇದ್ದ, ಏನು ಈ ಜನರಿಗೆಲ್ಲ ಹಚ್ಕೊಂಡಿದ್ದ, ಅವ್ನು ಒಂದು ದಿವಸನೂ ರೊಕ್ಕದ ಆಸೆ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ, ಎಷ್ಟು ಭಾರಿ ಮಾಡ್ದ. ಇವತ್ತು ನಾವು ವರ್ಣನೆ ಮಾಡ್ತೀನಿಲ್ರಿ, ಮೈಸೂರಿಗೆ ಗ್ರಾಮದ್ದು ಇವತ್ತು ಯಾವ ಮಾರುತಿ ದೇವಸ್ಥಾನದ ಕಳಸಾರೋಹಣ ಮಾಡಬೇಕಾದ್ರೆ ನೀವು ಇಟ್ಟೆಲ್ಲ ದುಡಿಯೋದನ್ನು ನೋಡಿ, ಯಾರು ಹಿರಿಯರು ಅನ್ನಂಗಿಲ್ಲ, ಸಣ್ಣವ್ರು ಅನ್ನಂಗಿಲ್ಲ, ದೊಡ್ಡವರು ಅನ್ನಂಗಿಲ್ಲ, ಪ್ರತಿಯೊಬ್ಬರು ಕೂಡ ಕಂಕಣಬದ್ಧರಾಗಿ ನೀವೆಲ್ಲ ನಿಂತ್ಕೊಂಡು ದುಡಿದ್ರಲ್ಲ. ನಾ ಎಲ್ಲೇ ಯಾವುದೇ ಊರು ಪುರಾಣಕ್ಕೆ ಹೋದರೂ ಮೈಸೂರಿಗೆ ಊರಿಗಿಂದ ವರ್ಣನ ಅಂತಕ್ಕಂಥ ನಾನು ಮಾಡ್ತೀನಿ ಎಲ್ಲ ಕಡೆ. ಯಾಕೆ ತಗೊಂಡ್ರೆ ನೀವು ಅಪ್ಪಿತಪ್ಪಿ ಭಕ್ತಿ ಮಾಡೋದನ್ನು ನೋಡಬೇಕಾದ್ರೆ ಏನ್ರಿ, ಆ ಊರೊಳಗೆ ಇರ್ತಕ್ಕಂಥ ಹನುಮಂದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿ, ಆ ಹನುಮಂದೇವ್ರ ಮೇಲೆ ಇರ್ತಕ್ಕಂಥ ಶಕ್ತಿ ಏನ್ರಿ ನಾವು ನೋಡಬೇಕಾಗಿತ್ತು ಅಂದ್ರೆ ಮೈಸೂರಿಗೆ ಊರಾಗ ಬಂದು ನೋಡ್ಬೇಕಂತ ತಿಳ್ಕೊಳೋದು ನಾ ಎಲ್ಲ ಕಡೆಯೂ ಕೂಡ ಹೇಳ್ತೀನಿ ಏನ್ರಿ, ನಾ ಎಲ್ಲ ಕಡೆಯೂ ಕೂಡ ಹೇಳ್ತೀನಿ. ಹಿಂಗೆ ವರ್ಣನ ಮಾಡಂಗಂದ ಇರಬೇಕು. ಅದೇ ಒಬ್ಬ ಇನ್ನೊಬ್ಬ ಸತ್ತಿರ್ತಾನ ಏನ್ರಿ, ಇನ್ನೊಬ್ಬ ಸತ್ತಿರ್ತಾನ ಅವನು ಹೆಣ ಒಯ್ತಿರ್ತಾರ. ಏನಂತೀರಿ, ಊರಂತ ಚಲೋ ಐತೆ ಯವ್ವ, ಊರಾಗ ಬೆಂಕಿ ಹಚ್ಕೋ ತಿರುಗಾಡ್ತಿತ್ತು ಏನ್ರಿ, ಊರಾಗ ಒಂದು ಕಾರ್ಯಕ್ರಮ ಮಾಡಿಕೊಡ್ತಿದ್ದಿಲ್ಲ, ಏನು ಮಾಡಿಕೊಡ್ತಿದ್ದಿಲ್ಲ, ಕಲ್ಲು ಹೊಡಿತಿತ್ತಿದ್ರೆ ಬಾಯ ಮಣ್ಣು ಹೋಯ್ತು ಚಲೋ ಅಂತೀರಿಲ್ಲ. ಅವಾಗ ನಾವು ತಿಳ್ಕೋಬೇಕು ಇದು ನರಕಕ್ಕೆ ಹೋಗೋದತ್ತಂದು. ಇದು ಸ್ವರ್ಗಕ್ಕೆ ಹೋಗೋದು ಅಲ್ಲಿ, ಇದು ನರಕಕ್ಕೆ ಹೋಗೋದು ತಿಳ್ಕೋಬೇಕು. ಅದಕ್ಕಾಗಿ ನಾವು ಜೀವನ ಇರುವ ಪರ್ಯಂತರವಾಗಿ ನಾವು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಕಾರ್ಯವನ್ನೇ ಮಾಡಬೇಕೆ ಹೊರತಾಗಿ ನಾವು ನರಕಕ್ಕೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು. ಇಲ್ಲಿ ಬಸವಣ್ಣವ್ರು ನೋಡ್ರಿ, ಅವ್ರ ಮೇಲೆ ಒಂದು ಎಷ್ಟು ಪ್ರೀತಿ ಏನ್ರಿ, ಟೊಂಕಿಗೆ ಅಂತ ಕಟ್ಕೊಂಡು ಹಮ್ಮಿಣಿ ಚೀಲ ಅಂತಕ್ಕಂಥ ತಂದು, ಬಂಗಾರದ ಹಮ್ಮಿಣಿ ಚೀಲ ಅಂತಕ್ಕಂಥ ತಂದಾರ. ಅದನ್ನು ಮಹಾದೇವಮ್ಮ ನೋಡ್ತಾಳೆ, ಬಸವಣ್ಣವ್ರು ನೋಡ್ತಾಳೆಯಪ್ಪ. ಇವತ್ತು ಎಷ್ಟು ಆನಂದ ಆಯ್ತು ನನಗೆ, ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯಿತು. ಬಾ ಬಸವ ತಗೊಂಡು ಮನೆಯಾಗಿಂದ ಕರಲು. ಇನ್ನೊಂದು ಮಾತಂದ ಬಸವಣ್ಣ, ಬಂದಿದ್ದೇ ಅಷ್ಟು ಖುಷಿ ಆದ್ರೆ ಯವ್ವ ಮಹಾದೇವಮ್ಮ ಏನಪ್ಪ ಅಂದ್ಲು, ಯಾಕೋ ನಿನ್ನ ಮನೆಯಾಗಿಂದ ಪ್ರಸಾದ ಮಾಡ್ಬೇಕು ನಂಗಾಗ್ಯದ ಬಾ ಅಂದ. ನೋಡ್ರಿ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ಯಾರ ಮನೆಗಿನ ಕೂಡ ಹೋಗದೇ ಇರ್ತಕ್ಕಂಥ ಬಸವಣ್ಣ ಏನ್ರಿ, ಎಲ್ಲಿನೂ ಕೂಡ ಏನು ಕೇಳದೇ ಇರ್ತಕ್ಕಂಥ ಬಸವಣ್ಣ, ಯವ್ವ ಯಾಕೋ ಇವತ್ತು ನಿನ್ನ ಮನೆಯಾಗಿಂದ ಪ್ರಸಾದ ಮಾಡ್ಬೇಕು ನಂಗಾಗ್ಯದ ಯಪ್ಪ, ಇದಕ್ಕಿಂತ ದೊಡ್ಡ ಹಬ್ಬ ನನಗೇನದಪ್ಪ, ಈ ಸದ್ಯ ಮಾಡಿಬಿಡ್ತೀನಿ ಎತ್ತುಕೊಂಡೊಂದು ಆಗಿಂದಾಗಿಂದ ಬಿಸಿ ಅಡುಗೆ ಮಾಡಿ ಬಸವಣ್ಣವ್ರಿಗಿಂದ ಮುಂದೊಂದು ಮಣಿ ಹಿಂದೊಂದು ಮಣಿ ಹಾಕ್ಯಾಳ ಏನ್ರಿ. ಮಗ್ಗಲನ್ನ ಒಂದು ತಂಬಿಗೆ ಒಂದು ವಾಟಿ ತುಂಬಿಟ್ಟಾಳ. ತನ್ನ ಮನೆಗಿಂದ ಮಾಡಿರ್ತಕ್ಕಂಥ ಏನ್ರಿ ಪ್ರಸಾದ ಅಂತಕ್ಕಂಥ ಬಸವಣ್ಣವ್ರ ಗಂಗಾಳದೊಳಗಿಂದ ನೀಡ್ಯಾಳ. ಬಸವಣ್ಣವ್ರು ಆನಂದ ಪ್ರಸಾದ ಮಾಡೋದು. ಅವರು ಪ್ರಸಾದ ಮಾಡೋದನ್ನು ನೋಡಿನೇ ಭಾಳ ದೊಡ್ಡ ಖುಷಿ. ಯಾಕ್ರಿ, ನಿಮ್ಮ ಮನೆಗಿಂದ ಯಾರೇ ಬೀಗರು ಬರಲಿ, ನೆಂಟರು ಬರಲಿ, ನೀವು ಮಾಡಿದ ಅಡಿಗೆಂದ ಚಂದ ಊಟ ಮಾಡಿದ್ರೆ ಮನೆಯವ್ರಿಗೆ ಖುಷಿ. ಅಪ್ಪಿತಪ್ಪಿ ಈಟಿಟ್ಟೆ ಉಂಡ್ರೆ ಅಯ್ಯ ಯಾಕೋ ನಮ್ಮ ಅಡಿಗೆ ಚಲೋ ಆದಂಗೆ ಆಗಿಲ್ಲ, ನಮ್ಮ ಅಡಿಗೆ ಹಿಡಿಸ್ದಂಗೆ ಕಾಣಂಗಿಲ್ಲ, ಯಾಕೋ ಅವರು ಊಟನೇ ಮಾಡಲಿಲ್ಲ. ಮನಸ್ಸು ಸಮಾಧಾನ ಇರಲ್ಲ. ಹೆಣ್ಮಕ್ಳಿಗೆ ಇರ್ತದೇನ್ರಿ, ಹೆಣ್ಮಕ್ಳಿಗೆ ಮನಸ್ಸು ಸಮಾಧಾನ ಇರಲ್ಲ. ನಿಮ್ಮ ಕಡೆ ಇರ್ತಿರ್ಬೇಕು ಸಮಾಧಾನ ಏನ್ರಿ, ಇರಂಗಿಲ್ಲ. ಯಾರು ಮಾಡಿರ್ತಕ್ಕಂಥ ಅಡಿಗೆ ಚೆನ್ನಾಗಿ ಪ್ರಸಾದ ಮಾಡಿದ್ರೆ ನಿಮಗೆ ಖುಷಿ ಆಕ್ಕದು. ಹಂಗೆ ಇಲ್ಲಿ ಮಹಾದೇವಮ್ಮ ಆನಂದ ಅಂದ ಏನ್ರಿ, ಬಸವಣ್ಣವ್ರು ಪ್ರಸಾದ ಮಾಡೋದನ್ನು ನೋಡಿ ಒಳ್ಳೆ ಖುಷಿ ಪಟ್ರು, ಆನಂದ ಆಯ್ತು. ಯಾವಾಗಿಂದ ಆನಂದ ಆಯಿತು, ಇನ್ನು ನಾ ಬರ್ತೀನಿ ಎತ್ತಿಕೊಂಡು ಹೇಳಿ ತಾನೇನು ಟೊಂಕಿಗಿಂದ ಕಟ್ಕೊಂಡು ಬಂದಿಲ್ಲ ಹಮ್ಮಿಣಿ ಚೀಲ, ಅದನ್ನು ಮಣಿ ಕೆಳಗಿಂದ ಇಟ್ಟರು. ಮಣಿ ಕೆಳಗೆ ಊಟಕ್ಕೇನು ಕುಂತಿದ್ರಲ್ಲ, ಆ ಮಣಿ ಕೆಳಗಿಂದ ಇಟ್ಟು ಬಸವಣ್ಣವರಿಂದ ನಾನು ಬರ್ತೀನಿ, ನಿನ್ನ ಆನಂದ ಆಯ್ತವ, ಪ್ರಸಾದ ಭಾಳ ಆನಂದ ಆಯ್ತಿಯಪ್ಪ, ನಿನಗೆ ಆನಂದ ಆದ್ರೆ ಸಾಕು ಏನ್ರಿ, ನೀ ತೃಪ್ತಿ ಆದ್ರೆ ಸಾಕು ಎತ್ತಿಕೊಂಡೊಂದು ತಾಯಿ ಮಾದೇವಮ್ಮ ಖುಷಿಪಟ್ಲು. ಹೀಗೆಲ್ಲ ಖುಷಿಪಟ್ಟಂದ ಯಾವಾಗಿಂದ ಬಸವಣ್ಣವರಿಂದ ಪ್ರಸಾದ ಮಾಡಿ ಮನೆಗಿಂದ ಈ ಕಡೆ ಹೊರಗೆ ಹೋಗೋದ್ರಾಗ ಈ ಕಡೆಯಿಂದ ಮೋಳಿಗೆ ಮಾರನವರು ತಲೆ ಮೇಗಿಂದ ಕಟ್ಟಿಗೆ ಹೊರಿ ಅಂತಗಿಂದ ಇಟ್ಕೊಂಡು ಯಾವಾಗಿಂದ ಮನೆಗೆ ಬಂದರು. ಮನೆಗೆ ಬಂದು ಒಳಗೆ ಬಂದಿಂದ ಕಾಲು ತೊಳ್ಕೊಂಡಂದ ಒಳಗೆ ಬಂದು ನೋಡ್ತಾರ, ಮಾದೇವಿ ಇವತ್ತು ಯಾರು ಬಂದಿದ್ರು ಮನೆ ತನಕ?
ಯಾರೋ ಪ್ರಸಾದ ಮಾಡ್ದಂಗೆ ಕಾಣ್ತದಲ್ಲ, ಯಾರು ಬಂದಿದ್ರು ಮನೆತನಕ ಹತ್ತಿಕೊಂಡಂದಾಗ ಮಹಾದೇವಮ್ಮ ಖುಷಿದಿಂದ ಹೇಳ್ತಾಳೆ, ಏನ್ರಿ ಇವತ್ತು ನನ್ನ ಪುಣ್ಯ ನೀವು ಏನೂ ಮಾಡಲಿಲ್ಲ, ನಾ ಭಾಳ ದೊಡ್ಡ ಪುಣ್ಯ ಮಾಡೀನಿ. ಯಾಕೆ ಹತ್ತಿಕೊಂಡು ಕೇಳಿದ್ರ, ಬಸವಣ್ಣ ಅಪ್ಪ ಬಸವಣ್ಣ ಮನೆತನಕ ಬಂದಿದ್ದ, ಯಾವಾಗಿಂದ ನನ್ನ ಮನೆಗೆ ಬಂದು ನಾ ಪ್ರಸಾದ ಮಾಡ್ತೀನಿ ಎತ್ತಿಕೊಂಡಂದ, ಆನಂದ ಪ್ರಸಾದ ಮಾಡ್ಯಂದ, ಈಗ ತಾನೇ ಅವ್ರು ಈ ಕಡೆ ಹೋಗುದ್ರಾಗ ನೀವು ಬಂದಿರಿ ಎತ್ತಿಕೊಂಡ. ಮೋಳಿಗೆ ಮಾರಾಯನವರಂದ್ರು, ಮಾದೇವಿ ಯಾವಾಗ ಅಪ್ಪ ಬಸವಣ್ಣ ಊಟ ಮಾಡ್ಯಾನ ತಂದಾಗ ಆ ಗಂಗಾಳ ಮತ್ತೊಬ್ರು ಯಾರಿಗೂ ಕೊಡಬೇಡ, ಅದನ್ನು ತೆಗೆದಿಂದ ಮ್ಯಾಲ ಒಂದು ಕಡೆಗೆ ಇಡು. ಅಪ್ಪ ಬಸವಣ್ಣ ಕುತ್ಕೊಂಡಿರ್ತಕ್ಕಂಥ ಮಣಿ ಮೇಗಿಂದ ಮತ್ತೊಬ್ರು ಕುಂದ್ರಬಾರ್ದು, ಅದನ್ನು ವೈದ್ಯಂದ ಒಂದು ಕಡೆಗಿಂದ ತೆಗೆದಿಡು ಎತ್ತಿಕೊಂಡಂದು ಯಾವಾಗೆಂದು ಹೇಳಿದಾಗ ಐತ್ರಿ ಎತ್ತಿಕೊಂಡಂದು ಆ ಗಂಗಾಳ ತೆಗೆದಾಳೆ. ಏನ್ರಿ ಇದ್ರಿ ಇಟ್ಟಿರ್ತಕ್ಕಂಥ ಮಣಿ ತೆಗೆದಾಳ, ಇನ್ನೇನು ಅವ್ರು ಬಸವಣ್ಣವ್ರು ಕುಂತಿದ್ದ ಮಣಿ ತೆಗೆದಳು. ಯಾವಾಗಿಂದ ನೋಡ್ತಾನೆ ಮೋಳಿಗೆ ಮಾರಯ್ಯ, ಅದು ಹಮ್ಮಿಣಿ ಚೀಲ ಅಂತಕ್ಕಂಥ ನೋಡ್ದ. ಯಾವಾಗಿಂದ ಹಮ್ಮಿಣಿ ಚೀಲ ಅಂತಕ್ಕಂಥ ನೋಡ್ದ, ಸಿಟ್ಟು ಬಂದುಬಿಡ್ತು ಮೋಳಿಗೆ ಮಾರಯ್ಯನಿಗೆ. ಯಾರ ಮೇಲೆ ಸಿಟ್ಟು ಬಂದದೆ? ಬಸವಣ್ಣವ್ರ ಮೇಲೆ ಸಿಟ್ಟು ಬಂದದ. ಯಾಕೆ ಸಿಟ್ಟು ಬಂದದ ತಿಳ್ಕೊಂಡ ಕೇಳಿದ್ರೆ, ಬಸವಣ್ಣ ಶರಣರನ್ನ ಬಡವರ ತಿಳ್ಕೊಂಡಾನೆ. ಬಸವಣ್ಣ ತನ್ನ ಬಲ್ಲೆ ಸಂಪತ್ತದೆ, ತನ್ನ ಬಲ್ಲೆ ಐಶ್ವರ್ಯ ಅದೇ, ತಾನೇ ಒಬ್ಬ ರಾಜ್ಯದ ಪ್ರಧಾನಮಂತ್ರಿ ತಿಳ್ಕೊಂಡನ ಬಸವಣ್ಣ. ಯಾವಾಗಿಂದ ಬಸವಣ್ಣಗೆ ಬಂದಿರತಕ್ಕಂಥ ಅಹಂಕಾರವನ್ನು ನಾ ಇಳಿಸ್ಬೇಕಂತ ತಿಳ್ಕೊಂಡಂದು ಮಾರಯ್ಯನವರಂತಾರ, ಮಾದೇವಿ ಅದನ್ನು ಮುಟ್ಟಿಬೇಡ, ಅದು ದೊಡ್ಡ ಸರ್ಪದ ತಿಳ್ಕೊಂಡಂದ. ನೋಡ್ರಿ ಬಂಗಾರ ಹಮ್ಮಿಣಿ ಚೀಲಿ, ಅದನ್ನು ಮುಟ್ಟಿಬೇಡ. ಯಾಕ? ಜಗತ್ತಿನೊಳಗೆ ಏನು ಬಂದವ್ರಿಗೆ ಉಳಿಸ್ಬೋದು, ದೇವ್ ಬಡದವ್ರಿಗೆ ಉಳಿಸ್ಬೋದು, ಭಾನುಮತಿ ಆದವ್ರಿಗೆ ಉಳಿಸ್ಬೋದು, ಆದರೆ ಈ ಸಿರಿ ಗರ ಅಂತಕ್ಕಂಥ ಹೊಡೆದಿರ್ತಕ್ಕಂಥವ್ರನ್ನ ಉಳ್ಸೋಕ್ಕಾಗಂಗಿಲ್ಲ ಮಾದೇವಿ. ಅದಕ್ಕೆ ಅದನ್ನು ಮುಟ್ಟಬೇಡ, ತಡಿ ಎತ್ತಿಕೊಂಡು ಒಂದು ಕಟ್ಟಿಗೆ ತೊಗೊಂಡು ಬಂದು ಅದನ್ನು ಚಿಮ್ಮುಕೊತ್ತು ಒಯ್ದು ಮೋಳಿಗೆಯ ಮಾರಯ್ಯ ತಿಪ್ಪಿ ಒಳಗೆಂದು ಬಗಿತಾನ. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ಅದನ್ನು ಕಟ್ಟಿಗೆದಿಂದ ಚಿಮ್ತಾ ಒಯ್ದು ಯಾವಾಗಿಂದ ತಿಪ್ಪೆಗೆಂದ ಬಗಿತಾನ. ಅವಾಗಿಂದ ಮಾದೇವಿ ಅಂತಾಳೆ, ಇಲ್ರಿ ಅದು ಏನೋ ರೊಕ್ಕದದ ಹುಚ್ಚಿ, ಅದು ದೊಡ್ಡ ಸರ್ಪದು, ಇದು ಕಷ್ಟು ಹೊತ್ತದ ನಾವು ಉಳಿಲಕ್ಕೆಂದು ಆಗಂಗಿಲ್ಲ, ಅದಕ್ಕೆ ಅದನ್ನು ಮುಟ್ಟಿಬೇಡ, ಸರಿ ಎತ್ತಿಕೊಂಡ ಕಟ್ಟಿಗೆದಿಂದ ಒಯ್ದು ತಿಪ್ಪೆಗೆಂದ ಬಗದ. ಮರುದಿವಸ ಮುಂಜಾನೆ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಬಸವಣ್ಣ ಏನು ಲಕ್ಷದ ಮೇಲೆ 96,000 ಜಂಗಮರಿಗೇನು ಪ್ರಸಾದ ಮಾಡಿಸ್ತಿದ್ನಲ್ಲ, ಮೋಳಿಗೆಯ ಮಾರಯ್ಯ ಬಸವಣ್ಣನಿಗೆಂದು ಬುದ್ಧಿ ಕಲಿಸ್ಬೇಕತ್ತಿಕೊಂಡಂದು ಶರಣರಿಗೆಂದ ಬಡತನ ಇಲ್ಲ, ಶರಣರಿಗೆಂದ ಬಡತನ ಬರಂಗಿಲ್ಲ, ಶರಣರಿಗೆಂದ ಬಡತನ ಉಂಟೇನು ಹಿಂಗೆ ಪ್ರಶ್ನೆ ಮಾಡಿ ಯಾವಾಗಿಂದ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ಭಿನ್ನ ಕೊಟ್ಟನಂತ ಮೋಳಿಗೆ ಮಾರಯ್ಯ. ಯಾವಾಗಿಂದ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ಭಿನ್ನ ಕೊಟ್ಟ. ಎಲ್ಲ ಜಂಗಮರೆಲ್ಲ ಬಂದರು, ಎಲ್ಲರಿಗಿಂದ ಪಾದಕ್ಕೆ ನೀರು ಕೊಡವ, ಒಳ ಕಳಿಸವ, ಸಣ್ಣದಾಗಿರ್ತಕ್ಕಂಥ ಒಂದು ಇದ್ರೊಳಗೆ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ಕುಂದ್ರಿಸದ. ಎಲ್ಲ ಜಂಗಮರು ನೋಡಿದ್ರು, ಇಲ್ಲೇನು ಹುರಿದಿದ್ದಿಲ್ಲ, ಕರೆದಿದ್ದಿಲ್ಲ. ನಾವು ಬಂದೀವಿ ಲಕ್ಷದ ಮೇಲೆ 96,000 ಜನ. ಏನು ಮೋಳಿಗೆ ಮಾರ ಏನು ಅಡುಗೆನೇ ಮಾಡಿಸಿಲ್ಲಲ್ಲ. ನೋಡ್ತಾರೆ, ಒಂದು ಇಟ್ಟಿಂದ ಬೊಗಣೆಗೆಂದ ಮಾಡಿಸಿಬಿಟ್ಟಾನ. ಇವ ಇಟ್ಟದಾಗಿಂದ ನಮ್ಗೆ ಹೆಂಗೆ ಊಟ ಮಾಡಿಸ್ತಾನ. ಅದರಾಗಿಂದ ಕಲ್ಯಾಣದಿಂದ 6 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಮೋಳಿಕೆರೆ ಅಂತಕ್ಕಂಥ ಕ್ಷೇತ್ರದೊಳಗಿರ್ತಕ್ಕಂಥವ ಮಾರಯ್ಯ. ಯಾವಾಗಿಂದ ಇದು ಏನು ಉಣಿಸ್ತಾನೆ ಏನಿಲ್ಲ ತಿಳ್ಕೊಂಡಂದು ಯಾವಾಗಿಂದ ಎಲ್ಲ ಜಂಗಮರಿಂದ ಬೈತಿದ್ರು. ಆದರೆ ಎಲ್ಲರೂ ಕುಂತರು, ಎಲ್ಲರಿಗೆ ಬಾಳಿ ಎಲೆ ಕೊಟ್ಟರು. ಅವಾಗ ಮೋಳಿಗೆ ಮಾರಯ್ಯ ಅದು ಏನು ಮಾಡಿರ್ತಕ್ಕಂಥ ಅಡುಗೆ ಒಳಗೆ ಒಂದೊಂದು ತುತ್ತ ಎಲ್ಲರಿಗೆ ಕುಣದ ಎಡೆ ಮಾಡ್ದ. ಲಕ್ಷದ ಮೇಲೆ 96,000 ಜಂಗಮರಿಗೆಲ್ಲ ಒಂದೊಂದು ತುತ್ತಂದು ಎಡೆ ಮಾಡ್ದ. ಎಲ್ಲ ಜಂಗಮರೆಲ್ಲ ಮೋಳಿಗೆ ಮಾರಯ್ಯನಿಗೆಂದ ಬೈಲಿಕ್ಕತ್ರು, ಮಾರಯ್ಯ ಇದೇನು ಭಿನ್ನ ಹೇಳಿದಿ ನೀನು, ಇದೇನು ಭಿನ್ನ ಹೇಳಿದಿ ಅಲ್ಲ, ಒಂದು ತುತ್ತಿನೊಳಗೆ ಹೊಟ್ಟೆ ಹೆಂಗೆ ತುಂಬ್ತದ, ಇದು ಹೆಂಗೆ ಹತ್ತಿಕೊಂಡನಕತ್ತಿದ್ರು. ಯಪ್ಪ ಎಲ್ಲದಕ್ಕೂ ಕೂಡ ಭಗವಂತದನ್ರಿಪ್ಪ, ತಾವು ಪ್ರಸಾದ ಚಾಲು ಮಾಡಿರ್ತಿಕೊಂಡನು ಉದ್ದಕ್ಕೆಂದು ಸಾಷ್ಟಂಗ ಹಾಕದ. ಎಲ್ಲ ಜಂಗಮರು ಸಿಟ್ಟಿಗೆ ಅದು ಏನು ಉಣದ ಏನು, ಒಂದು ತುತ್ತಿನಾಗೆ ಏನು ಹೊಟ್ಟೆ ತುಂಬ್ತದ, ಸುಮ್ಮನೆ ಹೇಳ ನಮಗೆ ಹತ್ತಿಕೊಂಡನು. ಸಿಟ್ಟಿಗೆದ್ದು ಎಲ್ಲರೂ ಅದನ್ನು ತುತ್ತು ತೊಗೊಂಡು ಯಾವಾಗಿಂದ ಬಾಯಿ ಒಳಗಿಂದ ಇಟ್ಕೊಂಡ್ರು. ಇವರೆಲ್ಲ ಜಂಗಮರೆಲ್ಲ ಏನೇನು ಉಣಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದಿದ್ರಲ್ಲ, ಒಂದು ತುತ್ತು ಬಾಯಿಗೆ ಇಟ್ಕೊಳ್ಳೋದು ಅಟ್ಟೆ ತಡ ಎಲ್ಲ ಜಂಗಮರ ಬಾಳಿ ಎಲೆ ಒಳಗೆ ಯಾರ್ಯಾರು ಏನೇನು ಉಣಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದಿದ್ರು ಅದು ಎಲ್ಲವೂ ಕೂಡ ಪ್ರಸಾದ ಬಾಳಿ ಎಲೆ ಒಳಗಿಂದ ತಯಾರಾಗಿ ಬಿಡ್ತದೆ. ಏನ್ರಿ, ಯಾರು ಹೋಳಿಗೆ ಉಣಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದಿದ್ರು ಹೋಳಿಗೆ ಆಯಿತು, ಯಾರು ಹುಗ್ಗಿ ಉಣಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದು ಹುಗ್ಗಿ ಆಯಿತು, ಯಾರು ಶಿರಾ ಉಣಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದು ಶಿರಾ ಆಯಿತು, ಯಾರು ಕರಿಗಡಬೆ ಉಣಬೇಕಂತ ಬಂದಿರತಕ್ಕಂಥವ್ರು ಅದು ಕರಿಗಡಬೆ ಆಯಿತು. ಆನಂದ ಎಲ್ಲರೂ ಕೂಡ ಪ್ರಸಾದ ಮಾಡಿದ್ರು. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರ, ಬಸವಣ್ಣನಿಗೆಂದು ಶರಣರಿಗೆ ಬಡತನ ಇಲ್ಲ ಅನ್ನೋದನ್ನು ತೋರಿಸ್ಬೇಕತ್ತಿಕೊಂಡದು. ಏನು ಜಂಗಮರೇನು ಬಂದಿದ್ರಲ್ಲ, ಆ ಜಂಗಮರ ಪಾದ ಪೂಜೆ ಮಾಡ್ಕೊಂಡಿರ್ತಕ್ಕಂಥ ಆ ಪಾದೋದಕ್ಕಂತಕ್ಕಂಥ ಒಯ್ದು ತಾನೇನು ಕಟ್ಟಿಗೆ ಕಟ್ಕೊಂಡು ಬಂದಿದ್ದಲ್ಲ, ಆ ಕಟ್ಟಿಗೆ ಮೇಲಿಂದ ಹೊಡೆದಾಗ ಇಡೀ ಕಟ್ಟಿಗೆಯ ಹೊರಿನೆಯಿಂದ ಬಂಗಾರದ ಕಟ್ಟಿಗೆಯಿಂದ ಆಗಿಬಿಟ್ಟು. ಏನ್ರಿ, ಪಾದದ ಕೊಡದ ಯಾವಾಗಿಂದ ಎಲ್ಲ ಕಟ್ಟಿಗೆ ಎಲ್ಲ ಬಂಗಾರದಾಗಿಬಿಡ್ತು. ಜಂಗಮರಿಗೆಂದ ಕಾಣಿಕೆ ಕೊಡ್ಬೇಕಲ್ಲ, ಬಸವಣ್ಣ ಹಣೆಯನ್ನು ಕೊಡ್ತಿದ್ದ. ಆದ್ರೆ ಮೋಳಿಗೆ ಮಾರ ಏನು ಮಾಡ್ದ, ಅದು ಎಲ್ಲ ಬಂಗಾರನ ಡಿಗ್ಗಿ ಆಗಿತ್ತಲ್ಲ, ಮಾರಕ್ಕೆ ತಂದಿದ್ದಲ್ಲ ಕಟ್ಟಿಗೆ, ಅದಕ್ಕೆಲ್ಲ ಪಾದೋದಕ್ಕೆಂದ ಬಡದು ಎಲ್ಲ ಜಂಗಮರಿಗೆಲ್ಲ ಬಂದೊಂದು ಬಂಗಾರದ ಕಟ್ಟಿಗೆ ಕೊಡ್ಲಕತ್ತು. ಎಲ್ಲರಿಗೆ ಬಂಗಾರ ಕಟ್ಟಿಗೆ ಕೊಟ್ಟು ನಮಸ್ಕಾರ ಮಾಡಕತ್ತ. ಇವರೆಲ್ಲ ಜಂಗಮರಿ ಅದು ತೊಗೊಂಡು ಎಲ್ಲಿಗೆ ಬರ್ಲಕತ್ತಾರ ಅಂದ್ರೆ ನೀವು ಬಸವಣ್ಣನ ಮನೆ ಮುಂದೆ 5 ಹೋಲಕತ್ತಾರ.
ಎಲ್ಲರೂ ಖುಷಿಯಾಗಿ ಅಂದ ಬಸವಣ್ಣ ನೋಡಿ ಇಲ್ಲಿ ಮಾರಾಯನವ್ರು ಕೊಟ್ಟಾರ ಬಂಗಾರ ಕಟ್ಟಿಗೆ ಅಂದ್ರೆ ಈಗ ಮರ್ಗ ಮಾಡಿಸೋರು ಬರ್ತಾರೆ ನಿಮ್ಮ ಕಡೆ ಮರ್ಗ ಮಾಡಿಸೋರು ಬಂದಾಗಿಂದ ಹೇಳ್ತಿರ್ತಾರಿಲ್ರಿ ಅವು ಗುಡಿ ಒಂದು ಓಣ್ಯಾಗ ಇಟ್ಟಿರ್ತಾರ ಏನ್ರಿ ಒಂದು ಕೈಯಾಗಿಂದ ತೊಟ್ಲ ಹಿಡ್ದಿರ್ತಾರ ತೊಟ್ಲ ಹಿಡ್ದಿರ್ತಾರ ಒಂದು ಕೈಯಾಗ ಚಾವಟಿ ಹಿಡ್ಕೊಂಡಿರ್ತಾನೆ ಅವ ಗಂಡ ಹಿಂದೆ ಹೆಣ್ತಿ ಅಂದ ಇದು ಬಾರಿಸ್ತಿರ್ತಾಳೆ ನೋಡ್ರಿ ಬರ್ತಾರಿಲ್ಲ ನಿಮ್ಮ ಕಡೆ ಮರ್ಗ ಮಾಡಿಸೋರು ಬರ್ತಾರ ಅದು ಒಬ್ಬ ಅವ ಏನು ಮಾಡ್ತಾರೆ ಕೈಯಾಗ ತೊಟ್ಲ ಹಿಡ್ಕೊಂಡು ಇದು ಮೈಸೂರಿಗೆ ಗೌಡ್ರು ಕೊಟ್ಟಿದ್ದ ಅಂತ ಅವ ಅಂತಿರ್ತಾನೆ ಅಂದ್ರೆ ಇದನ್ನ ನೋಡಿ ಮತ್ತೊಬ್ರು ಕುಡ್ಲೆ ನಂಗೆ ಇದು ಮೈಸೂರಿಗೆ ಗೌಡ್ರು ಕೊಟ್ಟಿದ್ದ ಅಂದ್ಕೊಳ್ಳೇನೆ ಹಿಂದೆ ಹೆಣ್ತಿ ಇಲ್ಲ ತಾನೇ ತಂದಾನ ತಾಕಿ ಬರ್ತಿರ್ತಾರಿಲ್ಲ ಇದು ಮೈಸೂರಿಗೆ ಗೌಡ್ರು ಕೊಟ್ಟಿದ್ದ ಅಂದ್ಕೊಳ್ಳಿ ಇಲ್ಲ ತಾನೇ ತಂದಾನ ತಾಕಿ ಬರಸ್ತಾರೆ ಅಂತಿರ್ತಾರೆ ನೋಡ್ರಿ ನೀವು ಈ ಕಡೆ ಬರ್ತಾವೇನಿಲ್ಲ ಈಗ ಕಮ್ಮಾಗ್ಯಾವ ಈಗ ಅವಾಗೆಲ್ಲ ನಾವು ಸಣ್ಣವ್ರಿದ್ದಾಗ ಭಾಳ ಬರ್ತಿದ್ದು ನಾವು ಮರದಾಗ ಜ್ವಾಳ ಪಾಳ ಹಾಕೊಂಡು ಒಯ್ದು ಇಡ್ತಿದ್ವಿ ಉಪ್ಪ ಜ್ವಾಳ ಗೀಳ ಹಾಕೊಂಡು ಒಯ್ದು ಇಡ್ತಿದ್ವಿ ಅವ್ರು ಬರ್ತಿದ್ರು ಇದು ಮೈಸೂರಿಗೆ ಗೌಡ್ರು ಕೊಟ್ಟಿದ್ದ ಅಂದ್ಕೊಳ್ಳಿ ಹೆಣ್ತಿ ಹಿಂದೆ ತಾನೇ ತಂದಾನ ತಾಕಿ ಅಂದ್ರೆ ಇದ್ರ ಉದ್ದೇಶ ಏನು ಅಂತಂದ್ರೆ ನಾವು ಏನು ಹೇಳ್ತಿದ್ದ ಇದು ಮೈಸೂರಿಗೆ ಗೌಡ್ರು ಕೊಟ್ಟಾರ ತಂದಾಗ ನಮ್ಮೂರು ಗೌಡ್ರು ಕುಡ್ದು ಕೊಡಬೇಕು ನಾವೇನು ಕಮ್ಮಿ ಏನು ನಾವು ಅವ್ರು ಕೊಟ್ಟರಂದ ನಾನು ಕೊಡ್ಬೇಕು ತಿಳ್ಕೊಳೋದು ಹೆಂಗೆ ಮನಸ್ಸು ಬರಲಿ ತಿಳ್ಕೊಳೋದು ಅದನ್ನು ಹಂಗೆ ಹೇಳ್ತಿದ್ರಲ್ಲ ಇವು ಜಂಗಮರೆಲ್ಲ ಬಸವಣ್ಣ ನೋಡಿ ನೀ ದಿನ ಹಣೆನೇ ಕೊಡ್ತಿದ್ದಿ ಇವತ್ತು ಬಂಗಾರದ ಕಟ್ಟಿಗಿನಿಂದ ಮಾರಾಯನವ್ರು ಕೊಟ್ಟಾರ ತಿಳ್ಕೊಳೋದು ಯಾವಾಗಿಂದ ತೋರಿಸುವತ್ವಾದ ಅವಾಗ ಬಸವಣ್ಣವ್ರು ಅರ್ಥ ಮಾಡ್ಕೊಂಡ್ರು ಶರಣರಿಗಿಂದ ಬಡತನ ಇಲ್ಲ ತಿಳ್ಕೊಳೋದು ನೇರವಾಗಿ ಅಂದ ಮಾರಾಯನವ್ರ ಹತ್ರ ಅಂದ ಬಂದು ಮಾರಾಯನವರೇ ಕ್ಷಮ ಮಾಡ್ಬೇಕ್ರಿಪ್ಪ ಅಂದರು ನೋಡ್ರಿ ಬಸವಣ್ಣ ಅಂತ ದೊಡ್ಡ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಬಂದು ಮೋಳಿಗೆ ಮಾರಾಯನವ್ರಿಗೆ ಕ್ಷಮ ಮಾಡ್ಬೇಕ್ರಿಪ್ಪ ನಾ ಏನೋ ನಿಮಗಿಂದ ತೊಂದರೆ ಐತಿ ನಿಮಗೆ ಕಷ್ಟ ಐತಿ ತಿಳ್ಕೊಂಡೊಂದು ಒಂದು ಏನೋ ಕೊಡ್ಬೇಕು ತಿಳ್ಕೊಂಡು ಬಂದಿದ್ದೀನಿರಿಪ್ಪ ನಿಮ್ಮಲ್ಲಿಂದ ಶರಣರಿಗೆ ಅಂದ ಬಡತನ ಇಲ್ಲ ಶರಣರ ಬಲ್ಲಿ ಇರ್ತಕ್ಕಂಥ ಸಂಪತ್ತು ಜಗತ್ತಿನೊಳಗೆ ಯಾರ ಹತ್ರ ಕೂಡ ಇಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ನೀವು ಅದಕ್ಕೆ ನಾನು ಕ್ಷಮ ಮಾಡಿರಿ ತಿಳ್ಕೊಂಡಂದು ಬಸವಣ್ಣವರು ಯಾವಾಗಿಂದ ಮಾರಾಯನವರಿಗೆ ಕೇಳ್ತಾರತ್ತನ್ನುವಂಥ ವಿಚಾರ ಇವತ್ತಿನ ದಿವಸದಿಂದ ಬರ್ತದೆ ಪುಣ್ಯಾತ್ಮರೇ ಹಂಗೆ ನಾವು ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ನಮ್ಮಲ್ಲಿರ್ತಕ್ಕಂಥ ದುರ್ಬುದ್ಧಿಯನ್ನು ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ನಾವು ಯಾರಿಗೆ ಹಾಕಬೇಕಂತ ತಿಳ್ಕೊಂಡೋದಕ್ಕೆ ಕೇಳಿದ್ರೆ ನಿಮ್ಗೆ ಒಂದೇ ಒಂದು ಕಲ್ಪನಾ ಕೊಡ್ತೀನಿ ಇವತ್ತು ಕ್ಯಾಡಿಗೆ ಅಪ್ಪಗಳು ನಿಮ್ಮ ಊರಿಗೆ ಅಂದ್ರೆ ಜೋಳಿಗೆ ತೊಗೊಂಡು ಬಂದಾರ ಏನ್ರಿ ಎಲ್ಲ ಪ್ರತಿಯೊಂದು ಚಟಗಳನ್ನು ನಿಮಗೆಲ್ಲ ಹೇಳಿನ ಪುರಾಣಕ್ಕಿದ್ದಾಗ ಏನ್ರಿ ನೀವೇನು ಕುಡೀರಿ ತಿನ್ನಿರಿ ಏನು ಮಾಡ್ತಿರಲ್ಲ ಆ ಎಲ್ಲ ಚಟಗಳಿಂದ ಇಲ್ಲರಿ ಅಪ್ಪ ಇವತ್ತಿನಿಂದ ನಾವು ಬಿಟ್ಟು ಬಿಡ್ತೀವಿ ಎತ್ತಿಕೊಂಡು ಬರೀ ಜೋಳಿಗೆ ಮುಟ್ಟೆಂದು ನಮಸ್ಕಾರ ಮಾಡಿರಿ ನಿಮ್ಮ ಊರು ಉದ್ಧಾರ ಆಕ್ಕದ ನೀವು ಉದ್ಧಾರ ಆಕ್ಕಿರಿ ನಿಮ್ಮ ಮನೆತನಗಳಿಂದ ಉದ್ಧಾರ ಆಕ್ಕವ ನಿಮ್ಮ ಮನೆಗಿಂದ ಹೆಣ್ಣರು ಮಕ್ಕಳು ಏನ್ರಿ ಎಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಕುಡಿಯೋರಿಗಿಂದ ಯಾರ ಪ್ರೀತಿನೂ ಸಿಗಂಗಿಲ್ಲ ನೋಡ್ರಿ ನೀವು ಏನ್ರಿ ಕುಡಿಯೋರಿಗೆ ಯಾರ ಪ್ರೀತಿನೂ ಸಿಗಂಗಿಲ್ಲ ಯಾಕಂದ್ರೆ ಅವ್ರು ಕುಡಿಯೋರು ಅಟ್ರ ಮಟ್ಟಿಗೆ ತಯಾರಿ ಇರ್ತಾರೆ ಅವರು ಏನ್ರಿ ಕುಡಿದು ಮನೆಗೆ ಬರ್ತದ ಹೆಣ್ತಿ ಅನಿಸ್ತಾಳ ಯವ್ವ ಇದು ಕುಡಿದು ಹೊಂಟದ ಏನೋ ಹೊಡಿತದ ಬಡಿತದ ತಿಳ್ಕೊಂಡು ಆಕೆ ಜೀವನ ಎದುರಿಗೆ ಬರಲ್ಲ ಬೇಡ ಮನೆಗಿಂದ ಮುದ್ದಾಡು ಮಕ್ಕಳು ಇರ್ತಾವ ಏನ್ರಿ ಮಕ್ಕಳು ಮನೆಗೆ ಇವ ಕುಡಿದು ಮನೆಗೆ ಬರಾಗ ನಮ್ಮ ಪಪ್ಪ ಕುಡಿದು ಹೊಂಟಾನ ನಮ್ಗೆ ಏನಂತಾನು ಏನಿಲ್ಲ ತಿಳ್ಕೊಂಡು ನೀವು ಬರೋದಕ್ಕಿಂತ ಮೊದಲು ನಿದ್ದೆ ಬರಲಿ ಅಂದ್ರೆ ಮಕ್ಕಳಂಗೆ ಮಾಡ್ತಾವೆ ಈ ಕಡೆ ಒಂದು ಕಡೆ ಹೆಂಡ್ರ ಪ್ರೀತಿ ಸಿಗಂಗಿಲ್ಲ ಒಂದು ಕಡೆ ಮಕ್ಕಳ ಪ್ರೀತಿ ಸಿಗಂಗಿಲ್ಲ ಬೇಡ ಕುಡಿದು ಊರಾಗರೆ ಬರ್ತೀಯ ತಿಳ್ಕೊಂಡ್ರೆ ಇಂಥ ಕಾರ್ಯಕ್ರಮದೊಳಗೆ ಬಂದೆ ಅಂತಂದ್ರೆ ಏನ್ರಿ ನಿನಗೆ ಯಾರಿಂದ ಮರ್ಯಾದೆ ಕೊಡ್ತಾರ ಯಾರಿಗೆ ಕಿಮ್ಮತ್ಗೂ ಅದಕ್ಕೇನು ಕರಿತು ನೀನು ಕ್ಯಾಟ್ ಕುಡ್ಕೊಂಡು ನಡೆಯತ್ತಾಗ ಊರಾಗ ಮರ್ಯಾದೆ ಸಿಗಂಗಿಲ್ಲ ಸ್ವಲ್ಪ ಹೆಚ್ಚಿಗೆ ಕುಡ್ದಿತ್ತ ಗಟ್ರದಾಗ ಬಿದ್ದಿಂದ ಹಂದಿ ಬಂದು ನಾಯಿನ ಮಾರಿನಾಗ್ತಾವೆ ಏನ್ರಿ ನಮ್ಮ ಶಿವಪುರಪ್ಪಗಳು ಮೊನ್ನೆ ಒಂದು ಕತೆ ಹೇಳಿದರು ಹಂದಿಗಳು ಹೋಗಿ ಅಂದ ಕೈಲಾಸದವ್ರು ಸ್ಟ್ರೈಕ್ ಮಾಡಿದ್ವತ್ತು ಹಂದಿಗಳು ಯಾಕೆ ಸ್ಟ್ರೈಕ್ ಮಾಡಿದ್ವು ತಿಳ್ಕೊಂಡ್ರೆ ಏನ್ರಿ ಸ್ಟ್ರೈಕ್ ಮಾಡಿದ್ದು ಯಾಕ್ರು ನೀವು ಯಾಕಂದ್ರೆ ಸ್ಟ್ರೈಕ್ ಮಾಡಿರಿ ಇಲ್ಲ ಪರಮಾತ್ಮ ನಮಗಂದ ನಮ್ಮದೇ ಆಗಿರ್ತಕ್ಕ ಸಪ್ರೇಟ್ ಅಂತ ಗಟ್ರ ಮಾಡಿಕೊಡು ಪಂಚಾಯತಿಗಳಿಗೆ ಕೇಳ್ತಾರಲ್ಲ ನಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಅಂತ ಗಟ್ರ ಮಾಡಿಕೊಡು ಅಲ್ಲೋ ಮತ್ತು ಪಂಚಾಯತಿಯವರು ಮಾಡ್ಯಾರಲ್ಲ ಪಂಚಾಯತಿಗೆಲ್ಲ ಊರಾಗಂದ ಗಟ್ರ ನಾಲಿಗಿಲಿ ಅದಾವಿಲ್ಲ ಅವು ಹಂದಿಗಳು ಅಂದ್ವತ್ತು ಹೌದು ಮಾಡ್ಯಾರ ಅವರು ನಾವು ಮಕ್ಕಳ ಜಾಗದಾಗ ಅವ್ರು ಮಕ್ಕಳಕತ್ತಾರ ನಮಗೆ ಜಾಗ ಇಲ್ಲಾರ್ದಂಗೆ ಆಗ್ಯದ ಅಂದ್ವತ್ತು ಏನ್ರಿ ನಾವು ಮಕ್ಕಳ ಜಾಗದಾಗ ಅವು ಮಕ್ಕಳಕತ್ತಾವ ಅದಕ್ಕೆ ನಮಗೆ ಜಾಗ ಇಲ್ಲಾರ್ದಂಗೆ ನಮಗೆ ಸಪ್ರೇಟೇ ಮಾಡಿಕೊಡು ಗಟ್ರ ಅಂದ್ವತ್ತು ಹಂಗೆ ನಾವೆಲ್ಲ ಹೋಗಿ ಗಟ್ರಕ್ಕಿಂತ ಬೀಳೋದಕ್ಕಿಂತ ಊರಾಗ ಮರ್ಯಾದೆ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಆಮೇಲೆ ಅಂದ ಇನ್ನೊಂದು ಏನದಲ್ಲ ಏನಂತೀವಿ ಮನ್ಯಾಗಿಂದ ಏನ್ರಿ ಪ್ರೀತಿ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಜಗತ್ತೇ ನಿಮ್ಮನ್ನು ಪ್ರೀತಿ ಮಾಡಬೇಕು ಅದು ಒಂದು ಚಟ ಬಿಟ್ಟರೆ ಸಾಕು ಒಂದು ಮಾತು ಹೇಳ್ತೀನಿ ನಿಮಗೆ ನೀವು ಒಬ್ಬ ಕುಡಿಯೋ ಬಿಟ್ಟು ಎತ್ತಿಕೊಂಡ್ರೆ ನೀವು ₹1,00,00,000 ನಮಗಿಂದ ಪಟ್ಟಿ ಕೊಟ್ಟಂತ ಖುಷಿ ಹಾಕೋದು ಒಬ್ಬ ಕುಡಿಯೋದು ಬಿಟ್ಟರೆ ಅವ ಕುಡಿಯೋದು ಬಿಡ್ತೀನಿ ಎತ್ತಿಕೊಂಡ್ರೆ ಸಾಕು ಅವ ನಮಗೇನು ಕೊಡೋದೇ ಬೇಕಾಗಿಲ್ಲ ಏನ್ರಿ ಅವ ನಮ್ಮ ರೊಕ್ಕ ಕೊಡೋದು ಬೇಕಾಗಿಲ್ಲ ಏನೂ ಕೊಡೋದು ಬೇಕಾಗಿಲ್ಲ ಬರೇ ಅಪ್ಪ ಅವರೇ ನಾ ಇವತ್ತಿನಿಂದ ನಾನು ಜೀವನ ಪರ್ಯಂತ ನಾ ಕುಡಿಯೋದು ಬಿಡ್ತೀನಿ ಎತ್ತಿಕೊಂಡು ಮಾತು ಕೊಟ್ಟರು ಸಾಕು ಇವತ್ತು ಎಷ್ಟೋ ಸಣ್ಣ ಸಣ್ಣ ಮಕ್ಕಳಂದು ಗುಟ್ಕಾ ತಿಂದಿಂದ ಹಾಳಾಗ್ಲಿಕ್ಕತ್ತಾವ ಏನ್ರಿ ಅವ್ರ ಹಲ್ಲುಗಳು ನೋಡ್ರಿ ಏನು ನೀವು ಹೆಂಗವ್ರಿ ಮಾಡ್ತಾವೆ ನೋಡ್ರಿ ಒಂದು ಬಾಯಿ ಸದಿಗೆ ತೆಗಿಲಕ್ಕೆ ಬರಲ್ದು ಊಟ ಮಾಡೋ ಇಟ್ಟೆ ತೂತ
ಇನ್ನೊಂದು ಸ್ವಲ್ಪ ದಿವಸದಾಗ ಲಾಳಿಕೆ ಇಟ್ಟಂದ್ರೆ ಗಂಜಿ ಹಾಕೋದು ಬರ್ತದೆ. ಈಗ ಅವಾಗ ಇದ್ವಲ್ಲ ಕಂದಿಲಕ್ಕೆ ಚಿಮಣಕ್ಕೆ ಲಾಳಿಕೆ ಇಡ್ತಿದ್ದೇವಲ್ಲ ಹಂಗಿಟ್ಟು ಅದಕ್ಕೆ ಅಂಥವೆಲ್ಲ ಸ್ಥಿತಿಗಳು ಬರಬಾರ್ದಾಗಿತ್ತು ತಿಳ್ಕೊಂಡ್ರೆ ನಾವು ಏನು ಮಾಡ್ಬೇಕಿರತ್ತಂದ್ರೆ ನಾವು ಗುಟ್ಕ ತಿಂತಿದ್ದೀವಿ ಅಂತಂದ್ರೆ ಗುಟ್ಕ ಬಿಡ್ತೀನಿ ರೀ ಅಪ್ಪವ್ರೆ. ಏನ್ರಿ ನಾವು ಸೆರೆ ಕುಡಿತಿದ್ದೀವಿ ಅಂತಂದ್ರೆ ಸೆರೆ ಬಿಡ್ತೀನಿ ರೀ ಅಪ್ಪವ್ರೆ. ನಾವು ಇಸ್ಪೆಟ್ ಆಡ್ತಿದ್ದೀವಿ ಅಂತಂದ್ರೆ ಇವತ್ತಿನಿಂದ ಜೀವನ ಪರ್ಯಂತರವ ನಾವು ಇಸ್ಪೆಟ್ ಮುಟ್ಟಂಗಿಲ್ಲ. ಯಾಕಂದ್ರೆ ಇಸ್ಪೆಟ್ ಆಡ್ದವ ಇವತ್ತಿನ ತನಕ ಯಾವನು ಉದ್ಧಾರ ಆಗಿಲ್ಲ, ಮಟಕ ಆಡ್ದವ ಯಾವನು ಕೂಡ ಉದ್ಧಾರ ಆಗಿಲ್ಲ. ಏನ್ರಿ ಒಂದು ಸರಿ ಹತ್ತದಂಗೆ ಮಾಡ್ತದ, ಸುರಿಗೆ ಆಡಾಗ ಒಂದು ಸರಿ ಹತ್ತದಂಗೆ ಮಾಡ್ತದ. ಮೊನ್ನೆ ನಮ್ಮಲ್ಲಿ ಗುಲ್ಬರ್ಗ ಒಂದಾಯ್ತು, ಅದು ಎಂದೂ ಆಡ್ನಾರ್ದು ರೊಕ್ಕ ಆಡ್ಯದ. ಏನು ಯಾವ ನಂಬರ್ ಕಾಡಿದೆ ಅದೇ ನಂಬರ್ ಬಂದದ ತಂದಾವ. ಎಷ್ಟು ಬಂದವ ರೊಕ್ಕ? 50 ಲಕ್ಷ ಬಂದವ ತಂದಾರ. ಹಾಂ ಅಂದಿದ್ದೆ ಕಲಸ ಆಗೋಯ್ತು. ಏನು ಮಾಡೋದು? ಹೌದಲ್ಲ, ಯಾವನು ಮಟಕ ಆಡ್ದಂಗೆ ಉದ್ಧಾರ ಆಗಿಲ್ಲ, ಯಾವ ಇಸ್ಪೇಟ್ ಆಡ್ದಂಗೆ ಉದ್ಧಾರ ಆಗಿಲ್ಲ, ಸೆರೆ ಕುಡಿಯವಂತೂ ಮೊದಲೇ ಉದ್ಧಾರ ಆಗಿಲ್ಲ. ಅದಕ್ಕೆ ದಯವಿಟ್ಟು ಅಂದ್ರೆ ಈ ಊರಾಗ ಏನಾದರೂ ಕೂಡ ಚಟಗಳಿದ್ವು ಅಂತಂದ್ರೆ ನೀವೆಲ್ಲ ಪೂಜ್ಯರ ಜೋಳಿಗೆ ಒಳಗೆ ಹಾಕಿರಿ ಪುಣ್ಯಾತ್ಮರೇ. ಇನ್ನೊಂದು ನಿಮ್ಮ ತಾಯಂದಿರಿಗೆ ಒಂದು ಮಾತು ಹೇಳ್ಬೇಕಂತ ತಿಳ್ಕೊಂಡ್ರೆ, ನಮ್ಮೆಲ್ಲ ಕ್ಯಾಡಿಗೆ ತಾಯಂದಿರು ಬಂದಾರ ಇಲ್ಲಿ. ಅವ್ರು ಯಾವುದಕ್ಕೆ ಬಂದಾರ ತಿಳ್ಕೊಂಡಂತ ಕೇಳಿದ್ರೆ, ಪೂಜ್ಯರಿಂದ 60ನೇ ವರ್ಷದ ಪುಣ್ಯಾರಾಧನೆ ಏನ್ರಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಈಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ 60ನೇ ವರ್ಷದ ಹುಟ್ಟುಹಬ್ಬ. ವಾಡ ದಿವ್ಸ ನೀವೇನು ವಾಡ ದಿವ್ಸ ಅಂತೀರಿಲ್ಲ ನೋಡಿರಿ. ನಮ್ಮ ವಾಡ ದಿವ್ಸ ಅಂದ್ರೆ ಹೆಂಗೆ ಮಾಡ್ತೀವಿ, ನಿಮ್ಮ ವಾಡ ದಿವ್ಸ ಹೆಂಗೆ ಮಾಡ್ತೀರಿ? ನಿಮ್ಮ ವಾಡ ದಿವ್ಸ ಬೇರೆ. ಹಾಗಾದ್ರೆ ಕೇಕ್ ತಂದು ಏನ್ರಿ ಅದ್ರಾಗೆಲ್ಲ ಅಂಡಿ ಗಿಂಡಿ ಹಾಕಿರ್ತಾರತ್ತದ ಕೇಕ್ನಾಗ ಹಾಕಿರ್ತಾರಿಲ್ಲ ಏನ್ರಿ, ಅಂಡಿ ಗಿಂಡಿ ತಂದಿರ್ತೀರಿ, ಇದು ಕೇಕ್ ತಂದಿರ್ತೀರಿ. ನಿಮ್ಮ ಮಕ್ಕಳಿಗೆ ಅಂದ 10 ವರ್ಷ ಆಗಿದ್ದು ಒಂದು 10 ಮೀಣಬತ್ತಿ ಹಚ್ಚೋದು. ಹಚ್ಚಿ ಅಂದ್ರೆ ನೀವೇ ಮೊದಲು ಕಡ್ಡಿ ಕೊರದದಕ್ಕೆ ಹಚ್ಚೋದು. ಹಚ್ಚಿ ಅಂದ್ರೆ ಊದು ಏನ್ರಿ, ಅದು ಸಾಣದಿದ್ದಾಗ ಅಂದ ಮೀಣಬತ್ತಿ ಊದ್ತದ. ನಾಳೆ ದೊಡ್ಡ ದೊಡ್ಡ ಮನಿನೇ ಆರಿಸ್ಕೊ ತಿರುಗಾಡ್ತದೆ. ಹೆಂಗೆ ಅವು ನೋಡ್ರಿಲ್ಲ, ಇಲ್ಲಿ ಗುಂಡಿ ಗಿಂಡಿ ಬೆತ್ತೋಡು ಹಿಂಗೆ ತಿರುಗಾಡ್ತಿರ್ತಾರೆ ನೋಡ್ರಿಲ್ಲ. ಹಾಂ, ಮತ್ತು ಅದ್ರ ಕೈಯಾಗ ಚಾಕು ಕೊಡ್ತೀರಿ. ಎದಕ್ಕೆ ಕೊಡ್ತೀರಿ ಹೇಳ್ರಿ? ಕೇಕ್ ಕಟ್ ಮಾಡ್ಲಕ್ಕ ಕೊಡ್ತೀರಲ್ಲ. ಸಣ್ಣದಿದ್ದಾಗ ಅಂದ್ರೆ ಸಣ್ಣ ಚಾಕು ಕೊಟ್ರಿ, ದೊಡ್ಡ ತೊಗೊಂಡಂದ್ರೆ ಮುಂದೆ ಮಂದಿ ಹೊಟ್ಟೆ ತಿಳ್ಕೊ ತಿರುಗಾಡ್ತದೆ. ಅದಕ್ಕೆ ಗುಂಡ ಮಾಡೋರು ನೀವು, ಅದಕ್ಕೆ ರೌಡಿ ಮಾಡೋರು ನೀವು. ಇಟ್ಟಾದ ಬಳಿಕ ಸುಮ್ಮಿರ್ತೀರೇನು ನೀವು? ಏನ್ರಿ, ಇಟ್ಟಾದ್ರೂ ಕೂಡ ಸುಮ್ಮಿರಂಗಿಲ್ಲ. ಸೆರೆ ಕುಡಿಯೋದು ಕಲಿಸೋರು ನೀವು, ತಿಳಿತಿಲ್ಲ. ಸೆರೆ ಕುಡೋದು ನಾವ್ಯಾಂಗೆ ಕಲಿಸ್ತೀವಿ ರೀ ಮುತ್ತೇರಿ ತೊಗೊಂಡಂತೀರಿ ನೀವು? ಹೆಣ್ಮಕ್ಳೇ ನೀವು ಸೆರೆ ಕುಡಿಯೋದು ಕಲಿಸೋರು. ಯಾಕಂದ್ರೆ ಇನ್ನೂ ಹಳ್ಳಿಯಾಗ ಅಟ್ಟಿಲ್ಲ. ಸಿಟಿಗಳದೊಳಗೆ ಅಪ್ಪಿ ತಪ್ಪಿ ತಾವು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಎದೆ ಹಾಲು ಕುಡಿಸೋದ್ರೆ ಮುಖದ ಸೌಂದರ್ಯ ಕಡಿಮೆ ಆಕದ ತಿಳ್ಕೊಂಡಂದು ಬಾಟ್ಲಾಗಂದು ಹಾಲಾಗಿ ಕುಡಿಸ್ಲಾಕತ್ತಾರ. ಯಾಕ್ರಿ ನೀವು ಕುಡಿಸ್ಲಾಕತ್ತೀರಿ ಹಳ್ಳಿಯಾಗನು ಬಾಟ್ಲಾಗ? ಅದು ಸಣ್ಣದಿದ್ದಾಗ ಸಣ್ಣ ಬಾಟ್ಲಿ ಕೊಟ್ಟಿರ್ತಿ, ದೊಡ್ಡದಾದ್ಕೊಂಡು ದೊಡ್ಡ ಬಾಟ್ಲಿ ಹಿಡ್ಕೊ ತಿರುಗಾಡ. ಮತ್ತು ಕೌಟಿಗೆ ಹೋಗೋದು. ಅಪ್ಪ ನಮ್ಮ ಮಗ ಕುಡ್ಲಿಕ್ಕತ್ತಾನೆ ಅಪ್ಪ, ಅದಕ್ಕೊಂದು ಏನಾರ ದಾರ ಕಟ್ಟಿದ್ರೆಲ್ಲ ಕುಡಿಯೋದು ಬಿಡ್ತಾವನು. ಹಂಗಿದ್ರೆ ಜಗತ್ತಿನಾಗ ಎಲ್ಲರೂ ಕೊಳ್ಳಾಗ ದಾರನೇ ಇರ್ತಿದ್ವು. ಹಂಗಲ್ಲದು ಏನ್ರಿ. ಅದಕ್ಕೆ ಕುಡಿಯೋದು ಕಲಿಸೋರು ನೀವೇ, ಸೇದೋದು ಕಲಿಸೋದು. ಹುಡುಗ ಅಂಗಳದಾಗ ಆಡ್ತಿರ್ತದ, ಅವ್ರ ಅಪ್ಪ ಅಂದ ಕಟ್ಟಿ ಕೂತಿರ್ತಾನ, ಮಗನಿಗೆ ಕರಿತಾನೆ, ಮಲ್ಲೆ ಬಾಯಿಲಿ ಏನು ಪಪ್ಪ ಆಗ್ತದ, ಒಳಗೆ ಹೋಗಿ ಅಂದ ಬೀಡಿ ಹಚ್ಕೊಂಡು ಬಾ. ಬೀಡಿ ಹಚ್ಕೊಂಡು ಬಾ ಅಂದ್ಕೊಳ್ಳಿ, ಅದು ಬೀಡಿ ತೊಗೊಂಡು ಅವ್ರ ಅವ್ನ ಹತ್ರ ಹೋಗ್ಕದ. ಅಕ್ಕಿ ಗ್ಯಾಸಿಗೆ ಹಚ್ಚಂದು ಅಕ್ಕಿ ಕೊಡ್ತಾಳೆ. ಕೊಟ್ಲ ಅಂದ್ಕೊಳ್ಳಿ ನೀವು ತೊಗೊಂಡು ಬರೋದನ್ನ ಹಾಗೆ ಬರಲ್ಲದು. ನಮ್ಮ ಅಪ್ಪ ಮೂಗಿನಾಗ ಹೋಗಿ ಬಿಡ್ತಾರೆ. ಹಾಗೆ ಬಿಡ್ತಾರೆ ಏನ್ರಿ, ಮೂಗಿನಂತ ಬಿಡ್ತದೆ. ಏನಾಗ ಒಂದು ಜೋಗ್ತದ. ಜಗ್ಗದ ಕೂಡೇನ ಅವ್ರು ಅವು ನೋಡ್ತಾಳೆ. ಅದನ್ನು ನೋಡ್ರಿ ನಮ್ಮ ಅಲ್ಲೇ ಎಷ್ಟು ಚಂದ ಬೀಡಿ ಸೇದಕತ್ತಾನತ್. ಏನು ಮಗ ಕುಸ್ತಿಯಾಗಿ ಗೆದ್ದು ಬಂದವ್ರಂಗೆ ಏನ್ರಿ, ಸೂಟು ಬಿಡಿ ಸೇದೋದು. ಇವೆಲ್ಲ ಚಟಗಳು ಕಲಿಸ್ತಕ್ಕಂಥ ನೀವೇ ಪುಣ್ಯಾತ್ಮರೇ. ಅಂಥ ಚಟಗಳೇನಾದರೂ ಕೂಡ ಇದ್ದು ಹೊತ್ತಿಕೊಂಡ್ರೆ ಅದನ್ನು ತಂದು ಜೋಳಿಗೆ ಒಳಗಿಂದ ಹಾಕ್ರಿ. ಒಂದನೇದ್ದು. ಎರಡನೇದಿಂದ ನಮ್ಮ ಕ್ಯಾಡಿಗೆ ತಾಯಂದಿರು ಬಂದಾರ. ಎದರ ಸಲುವಾಗಿ ಎತ್ತುಕೊಂಡೋದಕ್ಕೆ ಕೇಳಿದ್ರೆ, ನಾಳೆ 1ನೇ ತಾರೀಕಿಗೆ ಕಲ್ಪನೆ ಇರಲಿ ಮಗ, ಪೂಜ್ಯರು ಹುಟ್ಟಿ 60 ವರ್ಷ ಆಯ್ತು. ಅವರ ಪಟ್ಟಾಧಿಕಾರ ಆಗಿ 35 ವರ್ಷ ಆಯ್ತು ಏನ್ರಿ. ಯಾವಾಗಂದ್ರೆ 35 ವರ್ಷ ಆದ ನಂತರ ಮತ್ತೊಮ್ಮೆಂದ ಪೂಜ್ಯರ ಪಟ್ಟಾಧಿಕಾರ ಮಾಡ್ತಾರೆ. ತಿಳಿತ್ರಿ, ಒಂದೊಂದು ಪಟ್ಟಗಳಿರ್ತಾವ. ಪಟ್ಟ ಹತ್ಕೊಂಡು ನಿಮಗೂ ಅಂತಿರಲಿಲ್ಲ, 12 ವರ್ಷಕ್ಕೊಂದು ಪಟ್ಟ. ನಿಮ್ಮ ಸಂಸಾರಿಕರಿಗೂ ಕೂಡ ಪಟ್ಟ ಅದಾವ ಏನ್ರಿ. ಹಾಗೆ ನಮ್ಮ ಸನ್ಯಾಸಿಗಳಿಗೂ ಕೂಡ 12ನೇ ವರ್ಷಕ್ಕಿಂದ ದ್ವಾದಶಿ ಅಂತಾರ ಏನ್ರಿ. 25 ವರ್ಷಕ್ಕಿಂದ ಸುವರ್ಣ ಮಹೋತ್ಸವ ಅಂತಾರ. 50ನೇ ವರ್ಷಕ್ಕಿಂದ ಎಂತೀವಿ ರಜತ ಮಹೋತ್ಸವ ಅಂತಾರೆ 25 ವರ್ಷಕ್ಕೆ. 50ನೇ ವರ್ಷಕ್ಕಿಂದ ಸುವರ್ಣ ಮಹೋತ್ಸವ ಅಂತಾರೆ. 60ನೇ ವರ್ಷಕ್ಕಿಂದ ಷಷ್ಠಬ್ದಿ ಸಮಾರಂಭ ಹತ್ತಿಕೊಂಡು ಮತ್ತು ಪುನಃ ಮತ್ತೊಮ್ಮೆಂದ ಪಟ್ಟಾಧಿಕಾರ ರೂಪದೊಳಗೆ ಮಾಡ್ತಾರೆ. ಈ 35 ವರ್ಷ ಆದ ನಂತರ ಪ್ರಪ್ರಥಮದೊಳಗೆ ಪೂಜ್ಯರ ಅಡ್ಡ ಪಲ್ಲಕ್ಕಿ ಇರ್ತದೆ. ಅವತ್ತು ಎಲ್ಲಿ? ಕ್ಯಾಡಗಿ ಊರಾಗ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಇರ್ತದೆ. ಅವರ ಅಡ್ಡ ಪಲ್ಲಕ್ಕಿ ಮಹೋತ್ಸವದೊಳಗೆ ಪಲ್ಲಕ್ಕಿ ಮಹೋತ್ಸವದ ಎದುರಿಗೆ ನಿಮಗೆಲ್ಲ ಗೊತ್ತದ ಅಡ್ಡ ಪಲ್ಲಕ್ಕಿ ಅಂದ್ರೆ ಏನು ಅಂತ ಅನ್ನೋದನ್ನು ನಾವು ಏನ್ರಿ ಮೂರ್ತಿ
ಈ ಕಳಸಾರ ಒಂದು ಟೈಮ್ದೊಳಗೆ ರಂಭಾಪುರಿ ಜಗದ್ರುಗಳನ್ನು ಎಷ್ಟು ಅದ್ದೂರಿಯಾಗಿ ತಂದಿದೆ ಗೊತ್ತಿಲ್ಲರಿ. ಬಹುಶಃ ರಂಭಾಪುರಿ ಜಗದ್ರೊಳಗೆ ನನಗೊಂದು ಮಾತಾಡಿದ್ರು, ತಮ್ಮ ನಾ ಜಗತ್ತಿನೊಳಗೆ ಅಂದ್ರೆ ಸಾವಿರ ಊರಾಗ ನನ್ನ ಅಡ್ಡ ಪಲ್ಲಕ್ಕಿ ಆಗ್ಯದ ಖರೆ, ಆದ್ರೆ ಮೈಸೂರಿಗೆ ಒಳಗೆ ಆಗಿರ್ತಕ್ಕಂಥ ಅಡ್ಡ ಪಲ್ಲಕ್ಕಿ ನನ್ನ ಜೀವಮಾನದೊಳಗೆ ಅಂದ್ರೆ ಎಲ್ಲಿನೂ ಕೂಡ ಆಗಿಲ್ಲ ಅಂತ ತಿಳ್ಕೊಂಡ್ರು. ಯಾಕಂದ್ರೆ ಅವತ್ತು ಕಮ್ಮಿ ಏನ್ರಿ ಒಂದು ಏನ್ರಿ 7-8 ಸಾವಿರ ಕುಂಬಿದ್ದು ನೋಡ್ರಿಲ್ಲ, ಅವ್ರ ಪಾಲಿಕೆ ಅಲ್ಲೇ ಇತ್ತು, ಮುತ್ತೈದು ಕುಂಭ ಹೊತ್ತವ್ರು ಇಲ್ಲಿದ್ರಿ. ಯಾಕ್ರಿ ಪಾಲಿಕೆ ನಾ ಅಲ್ಲೇ ಇತ್ತು, ಅಲ್ಲಿ ಎಲ್ಲಿ ಗುಡಿ ಅಲ್ಲಿತ್ತು, ನೀವೆಲ್ಲ ಕುಂಭ ಹೊತ್ಕೊಂಡಿರೋ ತಾಯಂದ್ರಿ ಇಲ್ಲಿ ಗುಡಿ ಬಲ್ಲಿದ್ರಿ, ಬಾಜೆ ಬಾರಿಸೋರಿಗೆ ಟೈಮೇ ಸಿಕ್ಕಿಲ್ಲ. ಹಂಗೆ ಅಡ್ಡ ಪಲ್ಲಕ್ಕಿ ಅಂತಕ್ಕಂಥ ಪೂಜ್ಯರದಿಂದ ಜೀವನದೊಳಗೆ 2ನೇ ಸರಿ ಅಂದ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತದೆ. ಆ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ಎದುರಿಗೆ ನೀವೆಲ್ಲ ತಾಯಂದ್ರಿಂದ ಕುಂಭಗಳನ್ನು ಹೊತ್ಕೋಬೇಕು ಏನ್ರಿ. ನೀವೆಲ್ಲ ಕುಂಭಗಳನ್ನು ಹೊತ್ಕೊಳ್ಳೋದ್ರಿಂದ ಅವತ್ತೆಲ್ಲ ಒಂದೇ ಥರದಿಂದ ಇವತ್ತಿಲ್ಲಿ ಹೆಂಗೆ ನಾವು ಏನ್ರಿ ಈ ಕಳಸಾರೋಣದಾಗ ನಿಮಗೆಲ್ಲ ತಾಮ್ರದಿಂದ ಕಳಸಿಗಳನ್ನು ಎಲ್ಲ ನಮ್ಮ ಸಮಿತಿಯವರು ಕೊಟ್ಟಿದ್ದಾರಲ್ರಿ, ಒಂದೇ ಥರದ ಸೀರೆ, ಒಂದೇ ಥರದ ಕಳಿಸಿ ಹೀಗೆಲ್ಲ ಕೊಟ್ಟಿದ್ದಾರಲ್ಲ. ಅಲ್ಲಿ ಕ್ಯಾಡಿಗೆ ಒಳಗೂ ಕೂಡ ಕುಂಭ ಹೊರ್ತಕ್ಕಂಥ ತಾಯಂದ್ರಿಗೆ ಒಂದೇ ಥರದಿಂದ ಒಳ್ಳೆ ಕಿಮ್ಮತ್ತಿನ ಸೀರೆ ಏನ್ರಿ, ಒಳ್ಳೆ ಕಿಮ್ಮತ್ತಿನ ಸೀರೆ, ಒಂದೇ ಥರದಿಂದ ಬ್ಲೌಸ, ಆಮೇಲೆ ಅಂದ್ರೆ ಒಂದೇ ಥರದಿಂದ ತಾಮ್ರದ ಕಳಿಸಿ ಅನ್ನತಕ್ಕಂಥದ್ದನ್ನು ಅಲ್ಲಿ ಕೊಡ್ಲಿಕ್ಕತ್ತಾರೆ. ಅದಕ್ಕೆ ನೀವು ಯಾರು ಮುತ್ತೈದ್ರೆ ಉಡಿ ತುಂಬಿಸ್ಕೊಳ್ಳೋ ಆಗಲಿ ಕುಂಭಕ್ಕಾಗಲಿ ನೀವೆಲ್ಲ ಹೆಸರುಗಳನ್ನು ಕೊಡ್ತಕ್ಕಂಥ ತಾಯಂದಿರಿದ್ರಿ ಅಂತ ತಿಳ್ಕೊಂಡ್ರೆ ಇಲ್ಲಿ ನಮ್ಮ ಕ್ಯಾಡಿಗೆ ತಾಯಂದಿರು ಬಂದಿದ್ದಾರೆ, ಅವ್ರ ಹತ್ರ ನೀವೆಲ್ಲರೂ ಕೂಡ ಬರೆಸ್ರಿ. ಆಮೇಲೆ ನಿಮಗೆ ಇನ್ನೂ ಒಂದು ಮಾತು ಏನು ಹೇಳ್ಬೇಕಂತ ತಿಳ್ಕೊಂಡ್ರೆ, ಇದು ಈ ಊರಿಂದ 23-24 ತಾರೀಕು 23ನೇ ತಾರೀಕು ಡಿಸೆಂಬರಿಂದ 23ನೇ ತಾರೀಕು ಇನ್ನೊಂದು ನೀವು ತಾಯಂದಿರು ಒಂದು ದೊಡ್ಡ ಕೆಲಸ ಮಾಡಬೇಕು. ಏನು ಕೆಲಸ ಮಾಡೋದ್ರಿ ಅಂತ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ನೀವೆಲ್ಲ ನಿಮ್ಗೆ ಎಷ್ಟು ಸಾಧ್ಯಕತ್ತಟ್ಟು ಮನ್ಯಾಗಿಂದ ರೊಟ್ಟಿ ಬಡಿಬೇಕು ಏನ್ರಿ. ರೊಟ್ಟಿ ತೆಳ್ಳಗಿಂದ ರೊಟ್ಟಿ ಬಡೀರಿ, ಬಡದು ಅದನ್ನು ಕಟ್ಟಿ ಮಾಡಿ ಒಂದು 2 ದಿವಸ ಮೊದಲು ಬಡೀರಿ. 2 ದಿವಸದಿಂದ ಇಟ್ಟರೆ ಎತ್ತುಕೊಂಡು ತಾನೇ ಕಟ್ಟಿಯಾಗಿ ಬಿಡ್ತಾವ. ನಿಮಗೆ ಭಗವಂತ ನಿಮ್ಮ ಮಾರುತಿ ಎಷ್ಟು ತಾಕತ್ತು ಕೊಟ್ಟನಟ್ಟು ರೊಟ್ಟಿ ಮಾಡಿ ಏನ್ರಿ. ಯಾರು 50 ಮಾಡಿರಿ, 100 ಮಾಡಿ, ನಿಮಗೇನು ಭಗವಂತ ಶಕ್ತಿ ಕೊಟ್ಟನಟ್ಟು ಅಂದ್ರೆ ರೊಟ್ಟಿ ಮಾಡೋದು. ಹ್ಯಾಂಗಿಲ್ಲಿ ನಾವು ಬುತ್ತಿ ಜಾತ್ರೆ ಎತ್ತುಕೊಂಡು ಮಾಡಿದ್ವಿ ಗೊತ್ತದ ನಿಮಗೆ? ಹಾಂ ರೀ, ಬುತ್ತಿ ಜಾತ್ರೆ ಮಾಡಿದವಿಲ್ಲ ಇಲ್ಲಿ. ಹಂಗೆ ಇಲ್ಲಿ ನಡೆದಿರ್ತಕ್ಕಂಥ ಬುತ್ತಿ ಜಾತ್ರೆ ಏನ್ರಿ, ಅಲ್ಲಿನೂ ಕೂಡ ಕ್ಯಾಡಿಗೆ ಒಳಗೆ ನಡೀತದೆ. ಅಲ್ಲೆಲ್ಲ ಸಾವಿರ ಜನ ಬಂದಿರ್ತಾರೆ. ಅವತ್ತಿನ ದಿವಸ ನೀವು 23ನೇ ತಾರೀಕಿಗೆ ನೀವೆಲ್ಲ ತಾಯಂದಿರು ಇಲ್ಲಿ ಹೆಂಗೆಲ್ಲರೂ ಕೂಡ ಬುತ್ತಿ ಗಂಟೆಗಳನ್ನು ಕಟ್ಟಿಕೊಂಡು ತಲೆ ಮೇಗಿಟ್ಟುಕೊಂಡು ಮನೋಮಂದಿರದಲ್ಲಿ ನೆಲೆಗೊಂಡಿರುವ ಮಾರುತಿಯ ಗದ್ದುಗೆಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಂಚಾರಿ ಬಸವ ಪುರಾಣದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸರಳವಾಗಿ ಸುಂದರವಾಗಿ ಭಕ್ತರ ಮನಮುಟ್ಟುವಂತೆ ಬಸವಣ್ಣನವರ ಚಾರಿತ್ರೆಯನ್ನು ಎಲ್ಲರಿಗೂ ಕೂಡ ಅನುಭವದ ವಿಚಾರಗಳನ್ನು ತಿಳಿಯಪಡಿಸಿರುವ ಪರಮಪೂಜ್ಯರಾಗಿರುವ ಶಾಂತವೀರ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಸೀನರಾದ ರೋಡಿಗೆಯ ಅಪ್ಪಗಳ ಚರಣ ಸನ್ನಿಧಿಗೆ, ಇಂಚಿಗೇರಿಯ ಅಪ್ಪಗಳ ಚರಣ ಸನ್ನಿಧಿಗೆ, ಶಿವಪೂರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಈ ಮೈಸಲಿಗಿ ದೇವಿಕೌಟ, ಪಾನಮಂಗಳೂರ ಮತ್ತು ಖೇಡ್ಗಿಯ ಇನ್ನು ಬೇರೆ ಊರಿನಿಂದ ಆಗಮಿಸಿರುವ ಎಲ್ಲ ಶರಣರಲ್ಲಿ, ಶರಣೀಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ಈ ಕಮಿಟಿಯ ಎಲ್ಲ ಪದಾಧಿಕಾರಿಗಳಲ್ಲಿ, ಯುವಕರಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಸಮುದ್ರಘನವೆಂಬನೆ ಧರೆಯ ಮೇಲಡಗಿತ್ತು, ಸಮುದ್ರಘನವೆಂಬನೆ ಧರೆಯ ಮೇಲಡಗಿತ್ತು, ಧರೆಯ ಘಮ ಎಂಬನೆ ನಾಗೇಂದ್ರನ ಫಣಿಯ ಮೇಲಡಗಿತ್ತು, ನಾಗೇಂದ್ರನ ಘನವೆಂಬನೆ
ಪಾರ್ವತಿಯ ಕಿರುಕುಣೆ ಮುದ್ರಿಕೆಯಾಗಿತ್ತು. ಅಂಥ ಪಾರ್ವತಿಯ ಘನವೆಂಬನೆ ನಮ್ಮ ಪರಮೇಶ್ವರನ ಅರ್ಧಾಂಗಿನಿಯಾದಳು. ಅಂಥ ಪರಮೇಶ್ವರನ ಘನವೆಂಬನೆ ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮೇಲಡಗಿತ್ತು. ಈ ಮಾತನ್ನು ಬಸವಣ್ಣನವರು ಸುಂದರವಾಗಿ ಅನುಭವದ ಮಾತುಗಳನ್ನು ನಮ್ಮ ಜೀವನದ ಸಲುವಾಗಿ ಹೇಳುತ್ತಾರೆ. ಎಷ್ಟು ಸರಳವಾಗಿ ಹೇಳ್ತಾರಂತ ಕೇಳಿದ್ರೆ, ಈ ಭೂಮಿ ಅನ್ನತಕ್ಕಂಥದ್ದು ಭಾಳ ದೊಡ್ಡದದ ಅಂತೇವ್ ನಾವು. ಈ ಭೂಮಿ ಭಾಳ ದೊಡ್ಡದದ ಅಂತ ನಾವು ತಿಳ್ಕೊಂಡು ವಿಚಾರ ಮಾಡಿದಾಗ, ಭೂಮಿಗಿಂತ ದೊಡ್ಡದು ವಸ್ತು ಯಾವುದು ಅಂತ ಕೇಳಿದ್ರೆ ಆದಿಶೇಷ. ಯಾಕೆ ಆದಿಶೇಷ ದೊಡ್ಡವದಾನ ಅಂತ ವಿಚಾರ ಮಾಡಿದಾಗ, ಈ ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಹೊತ್ತುಕೊಂಡು ನಿಂತಾನಂತೇಳಿ ಆದಿಶೇಷ ದೊಡ್ಡವ. ಭೂಮಿ ದೊಡ್ಡದಂತ ನಾವು ತಿಳ್ಕೊಂಡೆವು, ಆದ್ರೆ ಭೂಮಿಗಿಂತ ದೊಡ್ಡವ ಆದಿಶೇಷ. ಆದಿಶೇಷಕ್ಕಿಂತ ದೊಡ್ಡವರು ಯಾರು ಅಂತ ಕೇಳಿದ್ರೆ, ಈ ಭೂಮಿಯನ್ನೇ ಹೊತ್ತುಕೊಂಡು ನಿಂತಿರುವಂಥ ಆದಿಶೇಷ. ಇಂಥ ಆದಿಶೇಷನನ್ನು ಪಾರ್ವತಿ ತನ್ನ ಕಿರುಬೆರಳಿನ ಬಟ್ಟಿನೊಳಗೆ ಉಂಗುರ ಮಾಡಿಕೊಂಡಿದ್ಳು ಅಂತ. ಹಾಗಾದ್ರೆ ಇಲ್ಲಿ ಯಾರು ದೊಡ್ಡವರು? ಭೂಮಿ ದೊಡ್ಡದ ಅಥವಾ ಆದಿಶೇಷ ದೊಡ್ಡದ? ಇಂಥ ಆದಿಶೇಷನನ್ನ ಪಾರ್ವತಿ ಕಿರುಬೆರಳಿನ ಉಂಗುರವನ್ನಾಗಿ ಮಾಡಿಕೊಂಡಿದ್ಳು ಅಂದ್ರೆ ಪಾರ್ವತಿ ಎಷ್ಟು ದೊಡ್ಡಾಕಿ? ಪಾರ್ವತಿ ಭಾಳ ದೊಡ್ಡಾಕಿ, ಹೌದಾ? ಇಂಥ ಪಾರ್ವತಿಯನ್ನ ಪರಮೇಶ್ವರನ ಅರ್ಧಾಂಗಿನಿಯೇ. ಪಾರ್ವತಿ ಯಾರು? ಪರಮೇಶ್ವರನ ಹೆಂಡತಿ. ಹಾಗಾದ್ರೆ ದೊಡ್ಡವ್ರು ಯಾರು? ಪರಮಾತ್ಮ. ಹೌದ್ರೆ? ದೊಡ್ಡವ್ರು ಯಾರು? ಪರಮಾತ್ಮ. ಇಂಥ ಪರಮಾತ್ಮ ಭಾಳ ದೊಡ್ಡವ ಅಂತ ನಾವೆಲ್ಲರೂ ಪೂಜಾ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ, ಮತ್ತು ಅವನ ಅನುಭವ ಕೇಳ್ತೀವಿ, ಏನೆಲ್ಲ ಸ್ತೋತ್ರ ಮಾಡ್ತೇವೆ. ಇಷ್ಟೆಲ್ಲ ಮಾಡಿದಾಗ ದೊಡ್ಡವ ಅಂದ್ರೆ ಅಲ್ಲಿ ಪರಮಾತ್ಮ ಹೇಳ್ತಾನ. ಅಂಥ ಪರಮಾತ್ಮನನ್ನು, ಆ ಪರಮಾತ್ಮನಕ್ಕಿಂತ ದೊಡ್ಡವರು ಯಾರು ಅಂತ ಪ್ರಶ್ನೆ ಮಾಡ್ತಾರವ್ರು. ಯಾರು? ಬಸವಣ್ಣನವರು. ಪರಮಾತ್ಮನಕ್ಕಿಂತ ದೊಡ್ಡವರು ಯಾರು ಅಂತ ಕೇಳಿದ್ರೆ ಬಸವಣ್ಣನವರು ಹೇಳ್ತಾರೆ, ಕೂಡಲ ಸಂಗನ ಶರಣರ ಮನದ ಕೊನೆಯ ಮೇಲಡಗಿತ್ತು ಅಂತ. ವ್ಯಕ್ತಿತ್ವ ಎಲ್ಲಿತ್ತು ಪರಮಾತ್ಮನ ಶಕ್ತಿ ಅಂತ ಕೇಳಿದ್ರೆ, ನೀವು ಮೈಸಲಿಗೆಯವರು ಇಲ್ಲಿ ತನ ನಮ್ಮ ಜ್ಯೋತಿಯ ಸ್ವಾಗತ, ರಥದ ಸ್ವಾಗತ ಮಾಡಿದ್ರಲ್ಲ, ನೀವು ಮಾಡುವಂಥ ಭಕ್ತಿ, ನೀವು ಮಾಡುವಂಥ ಶ್ರದ್ಧೆ, ನೀವು ಮಾಡುವಂಥ ನಿಷ್ಠೆ ಕಂಡು ಪರಮಾತ್ಮ ಎಲ್ಲದಾನಂತ ಅಂತ ಕೇಳಿದ್ರೆ, ನಿಮ್ಮ ಮನಸ್ಸಿನ ಕೊನೆಯ ಒಂದು ಮೂಲೆಯಾಗದಾನಂತಂದ್ರೆ ದೊಡ್ಡವ್ರು ಯಾರು? ನೀವು ಸದ್ಭಕ್ತರು. ಅದಕ್ಕೆ ಮೈಸಲಿಗೆಯ ಸದ್ಭಕ್ತರು ಭಾಳ ಅದ್ಭುತವಾಗಿ ಸೇವೆಯನ್ನು ತಾವೆಲ್ಲ ಮಾಡಿದ್ರಿ. ಭಾಳ ಅನುಭವ. ಏನು ನೋಡಬೇಕು? ಕುಂಭ ಹತ್ತೋರು ಯಾರು? ಆರತಿ ಹಿಡ್ದವ್ರು ಯಾರು? ಮತ್ತು ಸ್ತೋತ್ರ ಮಾಡೋರು ಯಾರು? ಹಾಡೋರು ಯಾರು? ಮತ್ತು ನಮ್ಮ ಹುಡುಗರು ಕುಣಿದು ಸ್ತೋತ್ರ ಮಾಡೋರು, ನಮ್ಮ ಭಜನಿ ಸಂಘ ಜಯಘೋಷ ಹೊಡೆಯವ್ರು ಯಾರು? ಅಬ್ಬಬ್ಬಬ್ಬಬ್ಬ, ಎಂಥದ್ರಿ, ಎಂಥದ್ದು! ಸಾಕ್ಷಾತ್ ನಮಗೆ ಹಿಂಗೆ ಅನಿಸ್ತಿತ್ತು. ಆ ಜೆಂಡಾ ತಗೊಂಡು ಹಿಂಗೆ ಒಬ್ಬ ಕುಣಿತಿದ್ದ. ಆ ಕುಣಿಯುವಂಥ ಜೆಂಡಾದ ಮ್ಯಾಗ ಮಾರುತಿ ಚಿತ್ರಿತ್ತು. ನಮ್ಮ ಈ ಸದ್ಭಕ್ತರ ಜೊತೆಗೆ ಮಾರುತಿ ನೀವು ಕುಣಿದು ಕೆಲಸ ಮಾಡಾಕತ್ತೇನಲ್ಲಪ್ಪ, ನಮ್ಮನ್ನು ಸ್ವಾಗತ ಮಾಡಾಕತ್ತೇನ ಅನ್ನುವಂಥ ಮಾತಾಗ್ತದೆ. ಯಾಕಂದ್ರೆ ಜಂಗಮರ ಬರುವುದು,
ಒಬ್ಬ ಮಹಾತ್ಮರು, ಒಬ್ಬರು ತಪಸ್ವಿಗಳು, ಒಬ್ಬರು ಯೋಗಿ ಪುರುಷರು, ಒಬ್ಬ ಅನುಭವಿಗಳು ಊರಿಗೆ ಬರ್ತಾರಂದ್ರೆ ಸುಮ್ಮನೆ ಬರಂಗಿಲ್ಲ. ಅವರ ಪಾದ ಇಟ್ಟಾಗ ಏನಾಗ್ತದ? ಪಾಪ, ತಾಪ, ಕೋಪ, ದುಃಖ, ದಾರಿದ್ರ್ಯ, ಕಷ್ಟ ಇವೆಲ್ಲ ತಂದು ತಾನೇ ಹೇಳಿ ಹೆಸರಿಲ್ಲದಂತೆ ಹೋಗುತ್ತವ. ಆ ನಿಟ್ಟಿನೊಳಗೆ ಸದ್ಭಕ್ತರು ಜ್ಯೋತಿಯ ಸ್ವಾಗತ ಭಾಳ ಭಾಳ ಪ್ರೀತಿಯಿಂದ ಮಾಡಿದ್ರಿ. ನಮ್ಮ ಹಿರಿಯರಾದವರು, ಯುವಕರಾದವ್ರು, ನಾನು ಹೆಸರು ತೊಗೊಳ್ಳಲ್ಲ. ಯಾಕಂದ್ರೆ ಹೆಸರು ತೊಗೊಂಡೇವಂದ್ರೆ ಅವರೇ ಮಾಡ್ಯಾರ ನಾವು ಮಾಡಿಲ್ಲೇನು, ಇವರೇ ಮಾಡ್ಯಾರ ನಾವು ಮಾಡಿಲ್ಲೇನಂತ ಬರ್ತದ. ನೀವೆಲ್ಲ ಸದ್ಭಕ್ತರು, ನಿಮಗೆ ಭಾಳ 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 ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರೂ ಕೂಡ ಕಡಿಮೆನೆ. ಯಾಕೆ ಮೈಸೂಲಿಗೆ ಬೆಳಿಲಿಕ್ಕತ್ಯದ ಮೈಸೂಲಿಗೆ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಭಾವನೆಗಳು ಚಲೋ ಆಗಕತ್ಯಾವ. ಇದೇ ಮೈಸೂಲಿಗೆ ಹಿಂದೆ ಸಾಧಾರಣ ನಾವು ಹಿಂದೆ ಒಂದು 30 ವರ್ಷ ಬೇಡ 40 ವರ್ಷದ ಹಿಂದೆ ನೋಡಿದಾಗ ಈ ಮೈಸೂಲಿಗೆ ಹೇಗಿತ್ತು ನಿಮಗೆಲ್ಲ ಗೊತ್ತದ. ಮೈಸೂಲಿಗೆ ಅಂದರೆ ಹೆಸರು ತೆಗಿಬಾರ್ದು, ಭಾಳ ಶಬ್ದಗಳು ಬರ್ತಿದ್ದು, ಕೆಟ್ಟ ಶಬ್ದಗಳು. ಆದರೆ ಇವತ್ತು ಏನಾಗ್ಯದ, ಮೈಸೂಲಿಗೆ ಅಂತಂದ್ರೆ ಸಾಕು, ಎಂಥ ಭಕ್ತರ್ರಿ ಅವರು, ಎಂಥ ಸದ್ಭಕ್ತರ್ರಿ ಅವರು, ಭಾಳ ಕಾಯಕಶೀಲರು, ನಿಷ್ಠಾಶೀಲರು, ಅವರು ಅನುಭವಿಗಳು ಅನ್ನುವಂಥ ಮಾತು ಬರ್ತದಂತಂದ್ರೆ ಸುಮ್ಮನೆ ಬರಂಗಿಲ್ಲ. ಕಷ್ಟಜೀವಿಗಳೇ ನೀವು ಎಲ್ಲ, ಅನುಭವ ಜೀವಿಗಳು, ಹೀಗೇ ದುಡಿಬೇಕು. ಶರಣರು ಮಹಾತ್ಮರು ಬಸವಣ್ಣನವರು ಹಾಕಿಕೊಟ್ಟಿದ್ದೇನು? ಕಾಯಕ ಮಾಡಬೇಕು. ಕಾಯಕ ಅಂದ್ರೆ ಏನು? ಕೆಲಸ ಮಾಡಬೇಕು. ಕೆಲಸದ ಮೇಲೆ ನಿಷ್ಠೆ ಇರಬೇಕು. ಎಲ್ಲರನ್ನ ಅಪ್ಪುಕೋಬೇಕು, ಎಲ್ಲರನ್ನ ಪ್ರೀತಿ ಮಾಡಬೇಕು, ಪ್ರತಿಯೊಬ್ಬರನ್ನ ಗೌರವಿಸಬೇಕು. ಶರಣರು ಕಲಿಸಿಕೊಟ್ಟಿದ್ದು. ನಾವೆಲ್ಲ ಶರಣ ಸಂತಾನ. ನಾವು ಬೇರೆ ಅವ ಇವ ಕಲ್ಲಪ್ಪ ಮಲ್ಲಪ್ಪ ಅಲ್ಲ. ನಾವೆಲ್ಲರೂ ಬಸವಾದಿ ಪ್ರಮಥರ ಶರಣರ ಮಕ್ಕಳು. ನಾವು ಒಬ್ಬ ಅವರ ವಂಶ ಬಳ್ಳಿ. ಅದಕ್ಕಾಗಿ ಮೈಸೂಲಿಗೆ ಸದ್ಭಕ್ತರು ಏನು ಅದ್ಭುತ, ಎಷ್ಟು ಜನ ಸೇರಿರಿ ನೋಡ್ರಿ. ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ನಮ್ಮ ಗಡಿಗೌಡ ಅಪ್ಪಗಳು ಬಂದಾರ ಅಂದ್ರೆ ಅದನ್ನೇನು ಹಿರಿ 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 ಹಿಗ್ಗಿ ಬಿಟ್ರಿ ನೀವೆಲ್ಲ. ಹಿರಿ ಹಿರಿ ಹಿಗ್ಗಿ ಬಿಟ್ರಿ. ಯಾಕಂದ್ರೆ ಅವ್ರು ನೋಡಿದ್ರೆ ನಗು ಬರ್ತದೆ. ಅಪ್ಪಗಳ ಮಾತಂತೂ ದೂರ ಉಳಿತು. ಗಡಿಗೌಡ ಅಪ್ಪಗಳು ನೋಡ್ರೆ ಸಾಕು, ಖುಷ್ ಖುಷ್ ಖುಷ್. ಯಾಕಂದ್ರೆ ಅವ್ರ ಅಜ್ಜವರು ಮಾತುಗಳು ಭಾಳ ಸೂಕ್ಷ್ಮವಾಗಿ ನಮ್ಮ ಮನಸ್ಸಿಗೆ ಮುಟ್ತವೆ, ಮನಸ್ಸಿಗೆ ಉಲ್ಲಾಸ ಕೊಡ್ತದೆ, ಆನಂದ ಕೊಡ್ತದೆ. ಅವರೇನೇನು ಬೇರೆ ಇಲ್ಲದ್ದೇನೆ ಹೇಳಂಗಿಲ್ಲ. ನಮ್ಮ ದಿನನಿತ್ಯದ ಬದುಕಿನೊಳಗೆ ಏನು ನಡೀತದೆ ಅಂಥದ್ದೇ ನಮ್ಮ ನಿದರ್ಶನಕ್ಕೆ ತಂದು ನಮ್ಮನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಗಡಿಗೌಡ ಅಪ್ಪಗಳು ಮಾಡಾಕತ್ತಾರಲ್ಲ. ನಿಜಕ್ಕೂ ಕೂಡ ಅದನ್ನು ಕಂಡು ಭಾಳ ಸಂತೋಷ ಅನ್ನಿಸ್ತು. ನಾವು ಅವ್ರನ್ನ ಇವ್ರನ್ನ ಯಾರ್ಯಾರನೋ ನಮ್ಮ ಲಿಸ್ಟ್ದಾಗಿತ್ತು. ಸಂಚಾರಿ ಬಸವ ಪುರಾಣವನ್ನು ಬೇರೆಯವ್ರನ್ನ ಹೇಳಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೆವು. ಆದ್ರೆ ನನಗೂ ಅವರಿಗೂ ಅತ್ಯಂತ ನಿಕಟ ಸಂಬಂಧದ. ಒಂದು ಥರ ಬೀಗ್ರೂ ಹೌದ್ರಿ, ಒಂದು ಥರ ಅಣ್ಣತಮ್ಮರೂ ಹೌದು, ಮತ್ತು ಒಂದು ಥರ ಗುರು ಶಿಷ್ಯರೂ ಹೌದು. ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಅವ್ರಿಗೆ ಅಂದೆ, ಹಿಂಗೈತ್ರಿ ಬರಬೇಕು ಅಂತ. ನನಗೆ ಕೆಲವರು ಸ್ವಾಮಿಗಳಂದರು, ನೋಡ್ರಿ ಅವ್ರು ಬರ್ತಾರಿಲ್ಲಂತ. ನನಗೆ ವಿಶ್ವಾಸ ಇತ್ತು, ನಮ್ಮ ಗಡಿಗೌಡ ಅಪ್ಪಗಳು ನಮ್ಮ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ನಾನು ಕೇಳಿದೆ. ಅಪ್ಪಗಳಂದರು, ನಾ ಬರ್ತೀನಿ ರೀ, ನಿಮ್ಮೆಲ್ಲ ಹಳ್ಳಿಗಳು ಸದ್ಭಕ್ತರೆಲ್ಲ ನನಗೆ ಬೇಕಾದವರು, ನಿಮ್ಮ ಹಿಂದೆ ನಾನು ಬರ್ತೀನಿ, ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣಂತ ಅವ್ರಂದರು. ಮೈಸೂಲಿಗೆ ಹಾಕಿರಿಲ್ಲ ಅಂದ್ರು. ಬಂದ್ರ ಮೇಲೆ ಮೈಸೂಲಿಗೆ ಹಾಕಿರಲಿಲ್ಲ. ಹಾಕಿನ ಬರ್ರಿ ಬುದ್ಧಿ ಅಂತ ಪಕ್ಕ ಹೇಳು, ನೀವು ಪಕ್ಕ ಹೇಳಿದ್ರೆ ನಾ ಬರ್ತೀನಿ ಅಂದರು. ನಾನು ಅವಶ್ಯವಾಗಿ ಮೈಸೂಲಿಗೂ ಕೂಡ ನಮ್ಮ ಸಂಚಾರಿ ಬಸವ ಪುರಾಣದೊಳಗೆ ಹಾಕಿದ್ದೀವಿ, ನೀವು ಬರಬೇಕಂದ್ರೆ. ಎಷ್ಟು ನಿನ್ನ ರಾತ್ರಿ ನಿದ್ದೆ ಮಾಡಿಲ್ರಿ ಅವರು. ಮೈಸೂಲಿಗೆ ಹೋಗೋದ.
ಅಷ್ಟು ಈ ಮೈಸಲಿಗೆ ಊರಿನ ಮೇಲೆ ನಮ್ಮ ಅಜ್ಜಾರು ಪ್ರೀತಿ ಇಟ್ಟುಕೊಂಡಾರ, ಪ್ರೇಮ ಇಟ್ಟುಕೊಂಡಾರ. ಅಷ್ಟೇ ನೀವು ಕೂಡ ಪ್ರೀತಿ ಪ್ರೇಮ ಇಟ್ಟುಕೊಂಡಿರಿ, ಅದು ನಿರಂತರವಾಗಿ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಜ್ಯೋತಿಯ ಯಾತ್ರೆಯನ್ನು ಭಾಳ ಸುಂದರವಾಗಿ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ಭಾಳ ಸಂತೋಷ ಆಗಿದೆ. ಅದರ ಜೊತೆಗೆ ಕೇಡಗಿ ಮಠದಲ್ಲಿ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು. ತಾವೆಲ್ಲ ಹಿರಿಯರು ಬಂದಿದ್ದರು, ಇಲ್ಲೆಲ್ಲ ಊರ ಹಿರಿಯರು, ತಾಯಿದೇರು ಬಂದಿದ್ದಿಲ್ಲ. ನಿಮ್ಮೆಲ್ಲರಿಗೆ ಹೇಳೋದಂದ್ರೆ ಈಗ ಅಜ್ಜಾರು ಹೇಳ್ಯಾರಲ್ಲ, ಅದಕ್ಕೆ ಅಲ್ಲಿ 5,000 ಮುತ್ತೈದರ ಉಡಿ ತುಂಬುವುದದ, ಅಲ್ಲಿಗೆ ಬರಬೇಕು ತಾವೆಲ್ಲ ಅಂತ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಸದ್ಭಕ್ತರು ತಾವೆಲ್ಲ ಅಲ್ಲಿ ಬರಬೇಕು, ಸೇವಾ ಮಾಡಬೇಕು. ನಿಮ್ಮ ಸೇವೆ ಬಹಳ ದೊಡ್ಡದ. ನಮ್ಮ ದೇವಿಕೋಟ ಮಠದೊಳಗೆ ಮಠದ ಓಪನಿಂಗ್ದೊಳಗೆ ನಿಮ್ಮ ಸೇವೆ ಅತ್ಯಂತ ಅದ್ಭುತವಾಗಿರುವಂಥ ಸೇವೆ ಮಾಡಿರಿ. ಕೆಲವರೆಲ್ಲ ಹಿರಿಯರು, ನಾನು ಆಗಲೇ ಹೇಳೀನಿ, ಹೆಸರು ಹೇಳಲ್ಲಂತ. ಯಾಕಂದ್ರೆ ಅವನೇ ಮಾಡ್ಯಾನೆ, ನೀವನೇ ಮಾಡ್ಯಾನಂತ. ಹೆಸರು ನನಗೆ ಗೊತ್ತದ, ಅಲ್ಲಿ ಗುಡ್ಯಾಗ ಕೂತಂಥ ಆಂಜನೇಯಗೆ ಗೊತ್ತದ. ಯಾರು ಸೇವಾ ಮಾಡ್ಯಾರ, ಯಾರಿಂದಾಯ್ತು, ಯಾರಿಲ್ಲ ಅನ್ನೋದು ಅವನಿಗೂ ಗೊತ್ತದ, ನನಗೂ ಗೊತ್ತದ. ಒಟ್ಟಾರೆ ಹೇಳುವಂಥದ್ದು, ಮೈಸೂರಿಗೆ ಸದ್ಭಕ್ತರು ಕೆಲಸ ನೀವು ತಗೊಂಡ್ರಿ, ಮೈಮ್ಯಾಗ ತಗೊಂಡ್ರಿ ಅಂದ್ರೆ ಹಿಂದೆ ಸರದ ಇತಿಹಾಸ ಇಲ್ಲ. ಮನಸ್ಸು ಮಾಡಿದ್ರಿ ಅಂದ್ರೆ ಅದನ್ನು ಹಿಂದೆ ಸರಿಯುವಂಥ ಅವಕಾಶನೇ ಬಂದಿಲ್ಲ, ಬರಂಗಿಲ್ಲ. ಆ ನಿಟ್ಟಿನೊಳಗೆ ತಾವೆಲ್ಲ ಅಲ್ಲಿಗೆ ಬರಬೇಕು. ಮತ್ತು ಜೊತೆಗೆ ನಾವು ನಿಮ್ಮ ಊರಿಗೆ ಬಸವ ಪುರಾಣವನ್ನು ನಾವು ಹಾಕ್ಕೊಂಡು ಹಳ್ಳಿಗೆ 21 ಹಳ್ಳಿ ತಿರುಗಾಕತ್ತಿದ್ದೆವು. ಅದರ ಜೊತೆಗೆ 21 ದಿವಸ ನಮ್ಮ ಕೇಡಗಿ ಮಠದೊಳಗೆ ಪುರಾಣ ನಡೀತದೆ. ಅಲ್ಲಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂಥೇಳಿ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು, ಭಾಳ ಅದ್ಭುತವಾಗಿರುವಂಥ ಪ್ರವಚನ ಅವ್ರದ್ದು. ಅಜ್ಜಾರು ಅವರು ಎಲ್ಲರ ಗೆಳೆಯರೇ, ನಾವೆಲ್ಲ ಗೆಳೆಯರೇ. ಆದರೆ ವಿಶೇಷವಾಗಿ ಬಸವ ಪುರಾಣ ಕೇಳಬೇಕು ಅಂತಂದ್ರೆ ಅವ್ರ ಅಪ್ಪವರಿಂದ. ಯಾಕಂದ್ರೆ ಅಪ್ಪವರು ಭಾಳ ಚಂದ ಹೇಳ್ತಾರೆ. ಅಪ್ಪಗಳು ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಅವರ ವಿಚಾರಧಾರೆಗಳೇ ಬೇರೆ ಅದಾವ. ಅದಕ್ಕೆ ಅನುಭವ ಕೇಳಬೇಕು. ಕೇಳುವಂಥದ್ದು ಏನದ ಭಾಳ ದೊಡ್ಡದದ. ಕೇಳಬೇಕದನ್ನು. ಕೇಳೋದ್ರದಿಂದ ಭಾಳ ದೊಡ್ಡ ಪರಿಣಾಮ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಾನು 21 ಹಳ್ಳಿ ಯಾಕೆ ತಿರುಗಾಕತ್ತೀನಿ ಅಂತ ಕೇಳಿದ್ರೆ, ನಾನು ಜೋಳಿಗೆ ಹಿಡ್ಕೊಂಡು ತಿರುಗಾಕತ್ತೀನಿ. ನಾನು ಜೋಳಿಗೆ ಅದ ನೋಡ್ರಿ, ನಾನು ಜೋಳಿಗೆ ಹಿಡ್ಕೊಂಡು ತಿರುಗಾಕತ್ತೀನಿ. ಜೋಳಿಗೆ ಯಾಕೆ ಹಿಡ್ಕೊಂಡು ತಿರುಗಾಕತ್ತೀನಿ ಅಂತ ಕೇಳಿದ್ರೆ, ನಿಮ್ಮೂರಿಗೂ ಕೂಡ ನಾನು ಜೋಳಿಗೆ ಹಿಡ್ಕೊಂಡು ಬಂದೀನಿ. ನನ್ನ ಜೋಳಿಗೆ ಎದ್ರದು ಏನು ಭಿಕ್ಷಾ ಮಾಡಾಕತ್ತೀನಿ ನಾನಂತ ಕೇಳಿದ್ರೆ, ನಿಮ್ಮೂರಿಗೆ ನಾನು ರೊಕ್ಕ ಬಿಡಾಕ ಬಂದಿಲ್ಲ, ನಿಮ್ಮೂರಿಗೆ ದವಸ ಧಾನ್ಯ ಬೇಡಾಕ ಬಂದಿಲ್ಲ, ನಿಮ್ಮೂರಿಗೆ ಭೂಮಿ ಕೊಡ್ರಿ, ಸೀಮೆ ಕೊಡ್ರಿ ಅಂತ ಬೇಡಾಕ ಬಂದಿಲ್ಲ, ಬೆಳ್ಳಿ ಬಂಗಾರ ಕೊಡ್ರಿ ಅಂತ ನಾನು ಬೇಡಾಕ ಬಂದಿಲ್ಲ. ಆದರೂ ನಾನು ಬೇಡಾಕ ಬಂದೀನಿ ನಿಮ್ಮೂರಿಗೆ. ನಿಮ್ಮೂರಿಗೆ ಯಾಕೆ ನಾನು ಬೇಡಾಕ ಬಂದೀನಿ ಅಂತ ಕೇಳಿದ್ರೆ, ಇವತ್ತಿನ ಸ್ಥಿತಿಗತಿಗಳು ಭಾಳ ಕೆಟ್ಟಾವ. ವಾತಾವರಣ ಕಲುಷಿತ ಆಗ್ಯದ. ನಮ್ಮ ಯುವಕರು ಹಾದಿ ಬಿಡಾಕತ್ಯಾರ. ಪ್ರತಿಯೊಬ್ಬ ಮನುಷ್ಯ 100 ವರ್ಷ ಬದುಕಬೇಕು. ಅವಾಗೆಲ್ಲ ಬದುಕಿದವರು 100-120 ವರ್ಷ ಬದುಕುತ್ತಿದ್ರು. ಇವತ್ತು ಕೇವಲ 30 ವರ್ಷ, 40 ವರ್ಷ, 50 ವರ್ಷದೊಳಗೆ ನಮ್ಮ ಆಯುಷ್ಯ ಮುಗಿದು ಹೊಂಟಾವ. ಯಾಕೆ ಮುಗಿದು ಹೊಂಟಾವ ಅಂತ ಕೇಳಿದ್ರೆ, ಈ ಶರೀರಕ್ಕೆ ತಿನ್ನಬಾರ್ದೆಲ್ಲ ಕೆಟ್ಟ ವಸ್ತುಗಳನ್ನು ನಾವು ಬಾಯಿಯೊಳಗೆ ಹಾಕೊಳ್ಳೋಕತ್ತಿದ್ದೆವು. ಗುಟ್ಕಾ ತಿನ್ನಾಕತ್ತಿದ್ದೆವು. ಗುಟ್ಕಾ ತಿನ್ನೋದ್ರಿಂದ ಕ್ಯಾನ್ಸರ್ ಬರಕತ್ಯದ. ಕುಡಿಯಾಕತ್ತಿದ್ದೆವು. ಎಷ್ಟು ಕುಡಿತೀರಪ್ಪ? ಕುಡಿಯೋದ್ರಿಂದ ಲಿವರ್ಗಳೆಲ್ಲ ಫೇಲ್ ಆಗಿ
ಸಾಧಾರಣ ಸಿಕ್ಕಾಪಟ್ಟಿ ಸಾಲ ಮಾಡಿಕೊಂಡು ದವಾಖಾನ್ಯಾಗ ಬಿದ್ದು ಹೆಂಡ್ರ ಮಕ್ಕಳನ್ನ ಬೀದಿ ಮ್ಯಾಗಿಟ್ಟು ನೀವು ಹೋಗಿಬಿಡ್ತೀರಿ. ಅದರ ಜೊತೆಗೆ ಇಸ್ಪೇಟಾಡಿ ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡು ಬೀದಿಗೆ ಬಂದಿರಿ. ಮತ್ತು ಮಟ್ಕಾಡಿ ಮನೆಗಳೆಲ್ಲ ಸರ್ವನಾಶ ಆಗಕತ್ಯಾವ. ಏನೆಲ್ಲ ದುಶ್ಚಟಗಳು ಪ್ರತಿಯೊಬ್ಬನಲ್ಲಿ ತಾಂಡವವಾಡಕತ್ಯಾವ. ಅದಕ್ಕೆ ದಯವಿಟ್ಟು ಮಹಾತ್ಮರೇ, ಮೈಸಲಿಗೆಯ ಸದ್ಭಕ್ತರು ಅಂಥ ಚಟಗಳಿಂದ ಮುಕ್ತರಾಗಬೇಕು ಅಂತ ನಾನು ನಿಮ್ಮೂರಿಗೆ ಭಿಕ್ಷಾ ಬೇಡಕ್ಕೆ ಬಂದೀನಿ. ನನ್ನ ಭಿಕ್ಷೆ ಇದು. ನೀವು ಇಷ್ಟೇ ನಿಮಗೆ ಹೇಳುವುದಂದ್ರೆ ಪ್ರತಿಜ್ಞೆ ಮಾಡ್ರಿ. ನಿಮಗೆ ಕುಡಿಯೋದು ಬಿಡ್ರಿ ಬಿಡ್ರಿ ಅಂತ ನಾವು ಹೇಳ್ತೇವೆ, ಆಡೋದು ಬಿಡ್ರಿ ಅಂತ ಹೇಳ್ತೇವೆ, ಮಟ್ಕ ಆಡೋದು ಬಿಡ್ರಿ ಅಂತ ಹೇಳೋದು, ತಿನ್ನೋದು ಬಿಡ್ರಿ ಅಂತ ಹೇಳ್ತೇವೆ. ಬಾಯಿಯೊಳಗೆ ಏನು ಅವ್ರು ಹಾಕ್ಕೊಂಡಾಗ ನೋಡಬೇಕು, ಸಮೀಪ ನಿಲ್ಲಕ್ಕಾಗಲ್ಲ. ಅವನ್ನೆಲ್ಲ ಹಾಕ್ಕೊಂಡು ಶರೀರ ಇದು ಕಿಮ್ಮತ್ತಿನ ಶರೀರ, ಇದು ಕಿಮ್ಮತ್ತಿನ ಶರೀರ, ಸುಮ್ಮನೆ ಹಾಳು ಮಾಡುವುದಲ್ಲ. ಇದಕ್ಕೆ ಏನು ಹಾಕಬೇಕು ಹಾಕಬೇಕು. ಗಾಡಿಗಳು ನಡಿಬೇಕಾದ್ರೆ ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು, ಅಂದ್ರೆ ಗಾಡಿ ಓಡ್ತಾವ. ಅದು ಕಬ್ಬಿಣದು, ಅದು ಕಬ್ಬಿಣ. ಅದಕ್ಕೆ ಏನು ಹಾಕಬೇಕು ಅಂತದ ಹಾಕಿದ್ರೆ ಅದು ಓಡ್ತದ. ಇದು ಶರೀರ. ಈ ಶರೀರಕ್ಕೆ ಒಳ್ಳೆಯದೇ ಹಾಕಬೇಕು. ಹಾಕಬಾರದ ವಸ್ತುಗಳನ್ನು ಹಾಕಿತು ಅಂತಂದ್ರೆ ಈ ಗಾಡಿನೂ ಕೂಡ ನಿಲ್ಲುತ್ತದೆ. ಅದಕ್ಕಾಗಿ ತಾವೆಲ್ಲ ಈ ವಸ್ತುಗಳನ್ನು, ಮಾದಕ ವಸ್ತುಗಳಿಂದ ಮುಕ್ತರಾಗರಿ. ನೀವು ಸಂಕಲ್ಪ ಮಾಡ್ರಿ ಅಷ್ಟೇ. ಏನಪ್ಪ ಇಲ್ಲಿ ತನಕ ನಾನು ಕುಡ್ದೆ ಸುಮ್ಮನೆ ವಿಚಾರ ಮಾಡ್ರಿ. ಜೀವನದೊಳಗೆ ಒಂದು ದಿವಸಕ್ಕೆ ಒಂದು ಮನುಷ್ಯ ಒಂದು 100 ರೂಪಾಯಿದು ಕೊಡೋದಂದ್ರೆ ತಿಂಗಳಿಗೆ ಎಷ್ಟಾಯಿತು? 3000 ಆಯಿತು. ಹೌದ್ರಿ? ತಿಂಗಳಿಗೆ 3000 ಆಯಿತು. ತಿಂಗಳಿಗೆ 3000 ಆದಮೇಲೆ ವರ್ಷಕ್ಕೆ ಎಷ್ಟಾಯಿತು? ವರ್ಷಕ್ಕೆ ಎಷ್ಟಾಯಿತು? 3 ಲಕ್ಷ. ಆಗ್ತದಿಲ್ರಿ? ಬೇಡ, 1 ಲಕ್ಷನೇ ಹಿಡಿಯ. ನಾನು 1 ಲಕ್ಷ ಏನು ಮಾಡಿದೆಪ್ಪ? ಕುಡ್ದು ಹುಚ್ಚು ಒಯ್ದು ಹೊಂಟಿ. ಹೌದಲ್ಲ? ಏನು ಸಾಧಿಸಿದ್ರಿ ನೀವು ಅದರದಿಂದ? ಬಾಯಾಗ ಹಾಕ್ಕೊಂಡು ಮೆಲತಿ ಉಗುಳದಿ ಹೊಂಟಿ. ಏನು ಸಾಧಿಸಿದ್ರಿ? ಆ ₹1,00,000 ನಮಗೆ ಸಾಲ ಆಗ್ಯದ, ಕಷ್ಟ ಆಗ್ಯದ. ಕಷ್ಟ ಆಗದೆ, ಸಾಲ ಆಗದೆ. ಅದಕ್ಕೆ ಅದರದಿಂದ ದಯವಿಟ್ಟು ನಮ್ಮ ಯುವಕರು ಹೊರಗೆ ಬರ್ರಿಪ್ಪ. ನೀವು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಏನದು ಸ್ವಾಭಿಮಾನದ ಸಂಕೇತ. ನೀವು ಎದ್ರಿ ಅಂದ್ರೆ ನಮ್ಮ ಭಾರತ ದೇಶ ಸುಖವಾಗಿರ್ತದೆ, ಆನಂದವಾಗಿರ್ತದೆ. ಆ ನಿಟ್ಟಿನೊಳಗೆ ಯುವಕರೆಲ್ಲ ನೀವು ಮನಸ್ಸು ಮಾಡ್ರಿ. ಅಲ್ಲೇ ಕೂತ್ಕೊಂಡು ಮನುಷ್ಯನೊಳಗೆ ಮಾಡಿದ್ರೆ ಸಾಕು, ನಮ್ಮ ಜೋಳಿಗೆಗೆ ಬಂದು ಮುಟ್ತದೆ. ಏನು ಜೋಳಿಗೆ ಮುಟ್ಟಿ ನಮಸ್ಕಾರ ಮಾಡೋದಂತೂ ಬೇರೆನೆ. ಸಂಕಲ್ಪ ಮಾಡ್ರಿ. ಯಪ್ಪ, ಇಲ್ಲಿ ತನಕ ನಾವು ಕುಡಿದಿದ್ದೆವು, ಪರಮಾತ್ಮ ಇನ್ನು ಸಾಕು ನಮಗೆ, ಅದರದಿಂದ ಮುಕ್ತನಾಗಿ ಮಾಡು ಪರಮಾತ್ಮ, ನಮಗೆ ಮುಕ್ತನಾಗಿ ಮಾಡುವಂತ ನೀವಿಷ್ಟು ಪ್ರಾರ್ಥನಾ ಮಾಡಿದ್ರೆ ಸಾಕು, ಪರಮಾತ್ಮ ನಿಮ್ಮ ಆಶೆಯನ್ನು ಈಡೇರಿಸ್ತಾನ. ಸುಳ್ಳಾಗಲ್ಲ ಯಾವಾಗಲೂ. ಮಹಾತ್ಮರ ಮಾತು, ಶರಣರ ಮಾತು, ಸಂತರ ಮಾತು ಎಂದೂ ಸುಳ್ಳಾಗಲ್ಲ. 4 ದಿನ ತಡ ಆಗಬಹುದು, ಆದರೂ ಸುಳ್ಳಾಗಲ್ಲ. ಆ ನಿಟ್ಟಿನೊಳಗೆ ತಾವು ಚಟಗಳಿಂದ ಮುಕ್ತರಾಗ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಒಂದು ಮಾತುಗಳನ್ನು ನಾನು ಹೇಳ್ತೀನಿ. ನಿಮ್ಮೂ ಕೆಲವು ಚಟಗಳದಾವ, ನಿಮ್ಮೂ ಕೂಡ ಕೆಲವು ಚಟಗಳದಾವ. ನಾವು ಕುಡಿಯಂಗಿಲ್ಲ, ಆಡಂಗಿಲ್ಲ, ತಿನ್ನಂಗಿಲ್ಲ, ಯಾವ ಥರದ ಮನೆ ಹಾಳು ಮಾಡಂಗಿಲ್ಲ, ಮತ್ತು ನಾವು ದಿನ ದುಡಿದು ಮಾಡಿ ಮನೆ ನಡೆಸ್ತೇವಂತ. ನೀವು ಮನೆ ನಡೆಸೋದಲ್ಲ, ಆ ಮನೆ ಆಧಾರ ಸ್ತಂಭೆ ನೀವು, ಆ ಮನೆ ಲಕ್ಷ್ಮಿನೇ ನೀವು. ಎಲ್ಲಿದೋ ಬರ್ತಾಳೆ ಗೆಜ್ಜೆ ಕಟ್ಕೊಂಡು ಕುಣಿಯುವಂಥ ಲಕ್ಷ್ಮಿ ಅಲ್ಲ. ಈಗೇನು ಜೀವಂತವಾಗಿದ್ದಿರಲ್ಲ ಮನೆಯೊಳಗೆ, ನೀವೇ ಸಾಕ್ಷಾತ್ ಲಕ್ಷ್ಮಿ. ಇದಕ್ಕೆ ಬಿಟ್ಟರೆ ಮತ್ತೊಂದಿಲ್ಲ. ನೀವೇ ಲಕ್ಷ್ಮಿ. ಆ ಮನೆಯೊಳಗೆ ತನುಶುದ್ಧ, ಮನಶುದ್ಧ, ಭಾವಶುದ್ಧದಿಂದ ಭಾವನಾ ಚಲೋ ಇಟ್ಟುಕೊಂಡು ನೀವು ದುಡ್ದಿದ್ದಾದ್ರೆ, ಮನೆ ನಡೆಸಿದ್ದ
ನಡೆಸಿದ್ದಾದ್ರೆ ನಿಮ್ಮ ಮನೆ ನಂದನವನವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ಚಟಗಳು ಕೂಡ ನಮಗೆ ಹಾಕ್ರಿ. ನಿಮ್ಮ ಚಟ ಏನು ಅಂತ ಕೇಳಿದ್ರೆ ಕಟ್ಟಿ ಮ್ಯಾಗ ಕೂತ್ಕೊಂಡು ಅಜ್ಜಾರು ಹೇಳಿದ್ರಲ್ಲ, ಕಟ್ಟಿ ಮ್ಯಾಗ ಕೂತ್ಕೊಂಡು ಹಾಕಿದಿಕ್ಕಿ ಇಕ್ಕಿದಕ್ಕಿ ಅದು ಇದು 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 ಏನೇನೋ ಇರ್ತಾವೆ ಮಾಡಿ ಮಾತಾಡಿ ಮತ್ತೊಬ್ಬರ ಮನೆಯನ್ನು ಒಡೆಯುವಂಥ ಕೆಲಸ, ಚಾಡಿ ಹೇಳುವಂಥ ಕೆಲಸ, ಮತ್ತು ಜಗಳ ಹಚ್ಚುವಂಥ ಕೆಲಸ, ಇವು ಕೆಲವು ಇರ್ತಾವೆ. ಆ ಹೆಣ್ಮಕ್ಳಲ್ಲಿ ನಮ್ಮ ತಾಯಿದರಲ್ಲಿ ಅಂಥವ್ಯಾವು ಕೂಡ ನಿಮ್ಮ ಮನುಷ್ಯನೊಳಗಿದ್ರೆ ನಮ್ಮ ಜೋಳಿಗೆಗೆ ಹಾಕ್ರೆ ನಾ ತಪ್ಪು ಮಾಡೀನಿ, ಇಲ್ಲಿ ತನ ಪರಮಾತ್ಮ ನನಗೆ ಒಳ್ಳೆ ಬುದ್ಧಿ ಕೊಡು ಅಂಥೇಳಿ ನಮಗೆ ಜೋಳಿಗೆಗೆ ಹಾಕಿದ್ರೆ ನೀವು ಮುಕ್ತರಾಗ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಎಲ್ಲ ತಾಯಿದರಲ್ಲಿ ನಾನು ಕೇಳಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜ್ಯೋತಿಯ ಸ್ವಾಗತ ಬಹಳ ಸುಂದರವಾಗಿ ಮಾಡಿರಿ. ಅದರ ಜೊತೆಗೆ ತುಲಾಭಾರದ ಸೇವೆಗಳನ್ನು ಮಾಡುವಂಥ ಸದ್ಭಕ್ತರು ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವರು ಕೂಡ ನಾವು ಗುರುಗಳ ನನ್ನ ತುಲಾಭಾರ ಅಲ್ಲದು, ನಾವು ಕೂತಂಥವ್ರು ಯಾರೋ ಇವರು ಗಡಿಗೌಡ್ಗಾಂವ್ ಸ್ವಾಮಿಗಳು ಕೆಳಗೆ ಸ್ವಾಮಿಗಳು, ನಾವು ಸುಮ್ಮನೆ ನೆಪಕ್ಕೆ, ನಾವು ಯಾರು ನಾವು ಅಲ್ಲ, ನಮಗೂ ಕೂಡ ಆದೇಶದ. ನಾವು ಸುಮ್ಮನೆ ನಿಮಗೆ ತೋರಾಕ ಕಾಣ್ತೇವೆ, ನಾವ್ಯಾರೂ ನಮ್ಮವರಲ್ಲ, ಯಾವುದೂ ನಮ್ಮದಲ್ಲ. ನಾವೆಲ್ಲ ಪರಮಾತ್ಮನ ಪ್ರೇರಣೆಯಿಂದ ಅವ ಏನು ಹೇಳ್ತಾನೆ ಅದನ್ನು ನಾವು ಸೇವಕರು, ಸೇವಾ ಮಾಡೋಕ್ಕೆ ಬಂದಂಥವರು, ನಾವು ಸೇವಾ ಮಾಡೋಂಥವ್ರು. ನೀವೇನು ಹೇಳ್ತೀರಿ, ನೀವೇನು ಏನು ಮುಟ್ಟಿಸ್ತೀರಿ ಅದನ್ನು ಭಗವಂತನಿಗೆ ಮುಟ್ಟಿಸೋದು. ಲಿಂಗ ಪೂಜಾ ಮಾಡ್ಕೊಂತ ಲಿಂಗೈಗೆ ಹೇಳೋದು, ಯಪ್ಪ ಇಂತಿಂಥವ್ರು ಹಿಂಗೆ ಹೇಳ್ಯಾರ ಅಂತ ನಾವು ಪ್ರಾರ್ಥನಾ ಮಾಡೋದು. ನಿಮ್ಮ ಊರಿಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಆ ಎಲ್ಲ ಪರಮಾತ್ಮ ಆಶೀರ್ವಾದ ಈ ಮೈಸಲಿಗೆ ಗ್ರಾಮಕ್ಕೆ ಕೊಳ್ಳಿ. ನಿಮ್ಮ ಊರೊಳಗೆ ಎಲ್ಲರೂ ಸುಖವಾಗಿರ್ರಿ. ಯಾವ ಊರದ ಕೂಡ ಈ ಊರೊಳಗೆ ಜಗಳ ಜೂಟಿ ಕಲಾಗತಿ ಮಾಡಬೇಡ್ರಿ. ಹೊಂಟ್ರೆ ಒಬ್ಬರು ಮಾರಿ ಒಬ್ಬರು ನಾವು ನೋಡ್ತಿರ್ತೇವೆ. ಅವ್ರು ಕಂಡ್ರೆ ಇವರಿಗೆ ಪ್ರೇಮ, ಇವ್ರು ಕಂಡ್ರೆ ಅವರಿಗೆ ಪ್ರೇಮ. ಇಂಥ ಪ್ರೇಮವನ್ನು, ಬಾಂಧವ್ಯವನ್ನು ನೀವು ಪ್ರತಿಯೊಬ್ಬರಲ್ಲಿಯೂ ಕೂಡ ಅಳವಡಿಸಿಕೊಂಡು ತಾವೆಲ್ಲ ಪುಣ್ಯಾತ್ಮರಾಗ್ರಿ, ಶರಣರಾಗ್ರಿ, ಮಹಾತ್ಮರಾಗ್ರಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಕಣ್ಣು ಕೈ ಕಾಲಿಲ್ಲ, ಬಡತನ ಬಿಟ್ಟೇ ಇಲ್ಲ, ಒಡ ಹುಟ್ಟಿದವರೆಲ್ಲ ನಟ್ಟ ನಡುವೆ ಬಿಟ್ಟಾರಲ್ಲ. ಹೊಟ್ಟೆಗನ್ನ ಬಟ್ಟೆಯು ಕೊಟ್ಟು ವಿದ್ಯೆಯನ್ನು ನೀಡಿದೆಯಲ್ಲ. ಗಂಧರ್ವ ಲೋಕದ ಗುರುವೇ, ಅಂಧರ ಸಲುಹಿದ ಪ್ರಭುವೇ, ಗಂಧರ್ವ ಲೋಕದ ಗುರುವೇ. ದೇಶದೋಳು ಗದುಗಿನ ತಾಣ, ನಮಗೆ ಪಂಚ ಪ್ರಾಣ. ದೇಶದೋಳು ಗದುಗಿನ ತಾಣ, ನಮಗೆ ಪಂಚ ಪ್ರಾಣ. ಕೋಟಿ ಶಿಷ್ಯ ಬಳಗವು ನಿಮ್ಮ ಮಾಡುವರು ಗುಣಗಾನ. ಹಗಲು ಇರುಳು ಎನ್ನದೆ ಸ್ಮರಿಸುವರು ನಿನ್ನಯ ನಾಮ. ಗಂಧರ್ವ ಲೋಕದ ಗುರುವೇ, ಅಂಧರ ಸಲುಹಿದ ಪ್ರಭುವೇ, ಗಂಧರ್ವ ಲೋಕದ ಗುರುವೇ, ಅಂಧರ ಸಲುಹಿದ ಪ್ರಭುವೇ. ಪುಟ್ಟರಾಜ ಪುಣ್ಯದ ನಿಧಿಯೇ, ನಿಮ್ಮನ್ನೇ ನಂಬಿರುವೆ. ಗಂಧರ್ವ ಲೋಕದ ಗುರುವೇ, ಗಂಧರ್ವ ಲೋಕದ ಗುರುವೇ, ಗಂಧರ್ವ ಲೋಕದ ಗುರುವೇ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದೆ ರಚಿಸಿದ ನಾಡಿಗೆ ಬೆಳಕಾಗೆ.
ಕರುನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗೆ ಹಾನಗಲ್ಲ ಕುಮಾರ ಶಿವಯೋಗಿ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ, ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ, ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ, ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಅಂದ ಅನಾಥರ ಚಂದದೆ ಪೊರೆದ ತಂದೆಯು ತಾನೆನಿಸಿ, ಅಂದ ಅನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗ ತುಂಬಿ, ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗ ತುಂಬಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿದೆ. ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಜ್ಯೋತಿ ಬೆಳಗುವುದೇ, ಜ್ಯೋತಿ ಬೆಳಗುವುದೇ. ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ, ಇದು ಒಂದು ಜನ್ಮ ಹೋದರೆ ಮಾನವ ಹೌದು ಜನ್ಮ ಬರೋದಿಲ್ಲ. ಮುಂದೆ ಯಾವ ಜನ್ಮ ಬರುವುದು ಏನೋ ಯಾರಿಗೆ ತಿಳಿದಿಲ್ಲ. ಗುರುವಿನ ಮರೆತು ತಿರುಗಾಡಿದರಿಲ್ಲಿ, ಗುರುವಿನ ಮರೆತು ತಿರುಗಾಡಿದರಿಲ್ಲಿ ಕೇಳುವರ್ಯಾರಿಲ್ಲ ತಮ್ಮ, ಕೇಳುವರ್ಯಾರಿಲ್ಲ.
ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಗುರುವಿನ ಕರುಣೆ ಆಗದೆ ಹೋದರೆ, ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ, ತಮ್ಮ ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಹೆಂಡರು ಮಕ್ಕಳು ಮಾಯ ಮೋಹದಲ್ಲಿ ನೀ ಸಿಲುಕಿದೆಯಲ್ಲ, ಹೆಂಡರು ಮಕ್ಕಳು ಮಾಯ ಮೋಹದಲ್ಲಿ ನೀ ಸಿಲುಕಿದೆಯಲ್ಲ. ಅವರಿಗಾಗಿ ಅವರಿವರಿಗೆ ಮೋಸಿಸಿ ಹಣವು ಗಳಿಸಿದಲ್ಲ. ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸೇ ಇಲ್ಲ, ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸೇ ಇಲ್ಲ. ನೀ ಹೋಗುವಾಗ ನಿನಗ ಬೇಕಾದರು, ನೀ ಹೋಗುವಾಗ ನಿನಗ ಬೇಕಾದರು ಯಾರು ಬರೋದಿಲ್ಲ, ತಮ್ಮ ಯಾರು ಬರೋದಿಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದೆಲ್ಲ, ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದೆಲ್ಲ. ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ, ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ. ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ, ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ. ಕಾಲನು ಬಂದು ಕಸುಗೊಂಡು ಒಂದಿನ, ಕಾಲನು ಬಂದು ಕಸುಗೊಂಡು ಒಂದಿನ ಹೋಗದು ಮರೆತೆಲ್ಲ, ತಮ್ಮ ಹೋಗದು ಮರೆತೆಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ, ಮಾನವ ಆ ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ. ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಬರೋದಿಲ್ಲ, ಮುಂದೆ ಯಾವ ಜನ್ಮ ಬರುವುದು ಏನೋ ಯಾರಿಗೆ ತಿಳಿದಿಲ್ಲ. ಗುರುವಿನ ಮರೆತು ತಿರುಗಾಡಿದರಿಲ್ಲಿ, ದೇವನ ಮರೆತು ತಿರುಗಾಡಿದರಿಲ್ಲಿ ಕೇಳುವರಾರಿಲ್ಲ, ತಮ್ಮ ಕೇಳುವರಾರಿಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಗುರುವಿನ ಕರುಣೆ ಆಗದೆ ಹೋದರೆ, ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ, ತಮ್ಮ ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ, ನಿನಗ ಯಾಕ ತಿಳಿಯಲಿಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ.
ವಿಧಿ ನೋಡ ವಿಧಿ ನೋಡ ವಿಧಿ ನೋಡ ವಿಧಿ ನೋಡ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ. ನಿನ್ನೊಳಗಿಹುದು ಜ್ಞಾನದ ರತ್ನ ನಿನ್ನೊಳಗಿಹುದು ಜ್ಞಾನದ ರತ್ನ ಅಂತಃಪಾಸು ಜ್ಞಾನ ರತ್ನ ಎಡಗುಡದೆ ನೀನೆ ಅಲಂಕರಿಸಿದ